ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದ್ವಿತೀಯ ಸ್ಕಂಧದಲ್ಲಿ ತೃತೀಯ ಸ್ಕಂಧದ ಪ್ರಾರಂಭದಲ್ಲಿ ಭಗವಂತ ಮಾಡಿದ ಸೃಷ್ಟಿಯನ್ನು ವಿವರಣೆ ಮಾಡ್ತಾರೆ. ನಾರದರು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಯ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಹಾಗಾಗಿ ಸೃಷ್ಟಿಯ ವಿಶಾಲತೆಯನ್ನು ಅನುಸಂಧಾನ ಮಾಡಿಸ್ತದೆ ಶ್ರೀಮದ್ ಭಾಗವತ. ಸೃಷ್ಟಿ ಪರಮಾತ್ಮ ಯಾಕೆ ಮಾಡ್ತಾನೆ, ಸೃಷ್ಟಿಯಿಂದ ಭಗವಂತನಿಗೇನಾದರೂ ಪ್ರಯೋಜನ ಇದೆನಾ ಅಂತ. ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಇದು ಭಗವತ್ಪಾದರು ಹೇಳಿದ ಮಾತು. ಸ್ರಕ್ಷೇ ಹಿ ಚೇತನಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್. ತನುಭೃತಾಂ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ಸ್ರಕ್ಷೆ. ಸೃಷ್ಟಿಯ ಲಾಭದ ವಿವರಣೆ ಕೊಡ್ತದೆ. ಭಗವಂತನ ಉದರದಲ್ಲಿ ಜೀವರಾದವರೆಲ್ಲ ಇರ್ತಾರೆ, ನಾವೆಲ್ಲ ಜೀವರು. ಆ ಉದರದಿಂದ ಹೊರಬಂದು ಸೃಷ್ಟಿಗೆ ತರಬೇಕಾದ್ರೆ ಭಗವಂತನಿಗೇನು ಪ್ರಯೋಜನ ಇಲ್ಲ ಅಂತಾರೆ. ಅವನಿಗೇನೂ ಪ್ರಯೋಜನ ಇಲ್ಲದೆ ಸೃಷ್ಟಿಗೆ ತಂದ ಯಾಕೆ? ಹಾಗಾದರೆ ಭಗವಂತ ಮಾಡುವ ಸೃಷ್ಟಿ ಯಾರಿಗೋಸ್ಕರ ಅಂತ ಕೇಳ್ತೇವೆ. ಅವನಿಗದು ವಿಹಾರ ಮಾತ್ರ. ಭಗವಂತನ ಸೃಷ್ಟಿ ಅವನಿಗೆ ವಿಹಾರ. ನಮಗೆಲ್ಲ ನಮ್ಮ ಆತ್ಮನ ಸ್ವರೂಪದ ಅಭಿವ್ಯಕ್ತಿಗೋಸ್ಕರ ಮಾಡೋದು. ತನುಭೃತ್ ಸ್ವಭಾವ ಸಂಭೂತಯೇ ಅಂತ ಭಗವತ್ಪಾದರು ಕೊಟ್ಟಿದ್ದಾರೆ. ಸ್ವಭಾವ ಸಂಭೂತಿ ಅಂದರೆ ನಮ್ಮ ಸ್ವರೂಪದ ಅಭಿವ್ಯಕ್ತಿ ಅಂತ ಅರ್ಥ. ಒಂದು ಬೀಜ ಇದೆ, ಆ ಬೀಜವನ್ನು ಭೂಮಿಯಲ್ಲಿ ನೆಟ್ಟಾಗಲೇ ಅದು ಮೊಳಕೆ ಒಡೀತದೆ, ಗಿಡವಾಗ್ತದೆ, ಮರವಾಗ್ತದೆ, ನೂರಾರು ಹಣ್ಣುಗಳನ್ನು ಬಿಡ್ತದೆ, ನೆರಳು ಕೊಡ್ತದೆ. ಈ ರೀತಿ ಒಂದು ಬೀಜ ಮರವಾಗಿ ಬೆಳೆದು ನೂರಾರು ಜನರಿಗೆ ಆಶ್ರಯ ಕೊಟ್ಟು ಹಣ್ಣು ಬಿಡ್ತದೆ. ಆದರೆ ಬೀಜವೇ ಬೀಜ ಆದಾಗ ನಮಗೆ ಇಷ್ಟೆಲ್ಲ ಇದರ ಪರಿಣಾಮನ ಅಂತ ಗೊತ್ತಿರಲ್ಲ. ಹಾಗೆ ಜೀವರೆಲ್ಲ ಬೀಜ ಇದ್ದ ಹಾಗೆ. ಸೋಲ್ಸ್ ಆರ್ ಸೀಡ್ಸ್ ಅಂತ ಕೇಳ್ತಾರೆ. ಸೋಲ್ಸ್ ಅಂದರೆ ಆತ್ಮ, ಜೀವ. ಅವರೆಲ್ಲ ಸೀಡ್ಸ್ ಅಂದರೆ ಬೀಜಗಳು.
ಆ ಬೀಜಗಳನ್ನು ಭೂಮಿಗೆ ನೆಟ್ಟಾಗಲೇ ಅದರ ಶಕ್ತಿ ಎಷ್ಟು ಅಂತ ವ್ಯಕ್ತ ಆಗೋದು. ಹಾಗೆ ನಾವೆಲ್ಲ ಜೀವರು ಬೀಜಗಳಂತೆ. ಸೃಷ್ಟಿಗೆ ತರೋದು ಅಂದರೆ ಬೀಜ ಭೂಮಿಗೆ ನೆಡೋದು ಹೇಗೋ ಹಾಗೆ ಅಂತ ಅರ್ಥ. ಬೀಜ ಭೂಮಿಗೆ ನೆಟ್ಟಾಗ ಅದರ ಶಕ್ತಿ ವ್ಯಕ್ತ ಆದಂತೆ ಜೀವನ ಶಕ್ತಿ, ಜೀವನ ಸ್ವಭಾವ ವ್ಯಕ್ತ ಆಗ್ತದೆ. ಈ ಜನ್ಮಗಳನ್ನು ಕಳೆಯೋದಿದೆಯಲ್ಲ, ಅದು ಒಂದು ಬೀಜದ ಮೇಲಿರುವ ಲೇಯರ್ಗಳನ್ನು ಕಳೆದಂತೆ. ಬೀಜ ಭೂಮಿಯಲ್ಲಿ ಇಟ್ಟಾಗ ಬೀಜದ ಮೇಲೆ ತುಂಬ ಲೇಯರ್ಸ್ಗಳಿರ್ತವೆ. ಆ ಒಳಗಿರುವಂಥ ನೈಜ ಶಕ್ತಿಯ ವ್ಯಕ್ತಿಗೆ ಆ ಲೇಯರ್ಗಳೆಲ್ಲ ಕಳಿಬೇಕಂತೆ. ಹಾಗೆ ನಮ್ಮ ಮೇಲೂ ಸಾಕಷ್ಟು ಲೇಯರ್ಸ್ ಇದೆ, ಅಂದರೆ ಆವರಣಗಳಿವೆ. ಅದೇ ಜನ್ಮಗಳಿದ್ದ ಹಾಗೆ ಅವುಗಳನ್ನು ಕಳಿತಾ ಕಳಿತಾ ಒಳಗಿರುವ ಶುದ್ಧನಾದ ಚೇತನನನ್ನು ವ್ಯಕ್ತ ಮಾಡಿಸೋದು. ಈ ಉದ್ದೇಶದಿಂದ ಶ್ರೀಹರಿ ಎಲ್ಲ ಜೀವರನ್ನು ಸೃಷ್ಟಿಗೆ ತರ್ತಾನೆ ಅಂತ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಹಾಗಾದರೆ ಸೃಷ್ಟಿಯ ಪ್ರಯೋಜನ ನಮಗೆ ಹೊರತು ಭಗವಂತನಿಗಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಸೃಷ್ಟಿ ಮಾಡುವ ಮುನ್ನ ಏನಿತ್ತು, ಯಾರಿದ್ರು? ಈ ಕುತೂಹಲಕ್ಕೂ ಉತ್ತರ ಕೊಡ್ತದೆ ಉಪನಿಷತ್ತು. ನಾಸದಾಸೀತ್, ನೋಸದಾಸೀತ್, ತಮ ಆಸೀತ್, ಇದೆಲ್ಲ ಉಪನಿಷತ್ತು ಸೃಷ್ಟಿಯ ಮುನ್ನ ಏನಿತ್ತು ಅನ್ನೋದ್ರ ವಿವರಣೆ ಕೊಟ್ಟದ್ದು. ಕೇವಲ ನೀರಿತ್ತಂತೆ, ಘನೀಭೂತವಾದ ನೀರು. ಆ ನೀರಿನಲ್ಲಿ ಒಂದು ಆಲದ ಎಲೆಯ ಮೇಲೆ ಭಗವಂತ ಮಲಗಿದ್ದಂತೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ಧೀರಃ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಇದೊಬ್ಬ ಕವಿ ಹೇಳಿದ ಮಾತು. ಪುಟ್ಟ ಮಗುವಿನ ರೂಪ ಧರಿಸಿದ್ದಂತೆ. ಆ ಭಗವಂತನ ದೇಹದಿಂದ ಕಾಂತಿ ಎಲ್ಲೆಡೆ ಹೊರಹೊಮ್ಮುತ್ತಾ ಇತ್ತಂತೆ. ಲಕ್ಷ್ಮಿ ಆಭರಣ ರೂಪಳಾಗಿ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾಳೆ. ನೀರೂ ಕೂಡ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದೇ ಇತ್ತಂತೆ, ಪ್ರಳಯದ ನೀರು. ಭಗವಂತನನ್ನು ಲಕ್ಷ್ಮಿ ಪ್ರಾರ್ಥನೆಯೂ ಮಾಡ್ತಾಳೆ. 7 ನಾರಾಯಣ 7 ಶ್ರೀ ಲಕ್ಷ್ಮೀ ರಮಣ, ಹೇ ಭಗವಂತ ನೀನು 7 ಸೃಷ್ಟಿಕಾಲ ಆಯಿತು ಅಂತ. ನಾವು ಬೆಳಗ್ಗೆ ಆಯಿತು 7 ಅಂತ ನಾವು ಹೇಳ್ತಿದ್ದೀವಿ. ದೇವರಿಗೆ ಬೆಳಗ್ಗೆ ರಾತ್ರಿ ಗೊತ್ತಿಲ್ಲೇನು? ಈ ಬೆಳಗ್ಗೆ ರಾತ್ರಿಗಳು ಭಗವಂತನಿಗಲ್ಲ. ಅವನನ್ನು ಪ್ರಾರ್ಥನೆ ಮಾಡಿದಾಗ ಸೃಷ್ಟಿಯಲ್ಲಿ ಭಗವಂತ ಉದ್ಯುಕ್ತನಾದ. ಸೃಷ್ಟಿಯಲ್ಲಿ ಪರಮಾತ್ಮ ಉದ್ಯುಕ್ತನಾದಾಗ ಮೊದಲು ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸಿದ. ಅದನ್ನು ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಶುದ್ಧ ಸೃಷ್ಟಿ ಅಂದರೆ ತನ್ನ ರೂಪಗಳನ್ನು ತಾನು ವ್ಯಕ್ತಪಡಿಸ್ಕೊಳ್ಳೋದು. ನಾರಾಯಣ ತನ್ನ ರೂಪವನ್ನು ವ್ಯಕ್ತಗೊಳಿಸಿದ, ಅದೇ ವಾಸುದೇವ ಅಂತ. ಮತ್ತೊಂದು ರೂಪ ವ್ಯಕ್ತಗೊಳಿಸಿದ ಸಂಕರ್ಷಣ, ಮತ್ತೊಂದು ರೂಪ ವ್ಯಕ್ತಪಡಿಸಿದ ಪ್ರದ್ಯುಮ್ನ, ಮತ್ತೊಂದು ರೂಪ ವ್ಯಕ್ತಪಡಿಸಿದ ಅನಿರುದ್ಧ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ತನ್ನನ್ನೇ ತಾನು ವ್ಯಕ್ತಗೊಳಿಸ್ಕೊಂಡ ಆ ಸೃಷ್ಟಿಯನ್ನು ಶುದ್ಧ ಸೃಷ್ಟಿ ಅಂತ ಹಿರಿಯರು ಕರೀತಾರೆ. ಈ ಶುದ್ಧ ಸೃಷ್ಟಿಯ ವಿಶೇಷತೆಗಳೇನು? ಭಗವಂತ ತನ್ನ ವಾಸುದೇವ ರೂಪವನ್ನು ವ್ಯಕ್ತಗೊಳಿಸಿದ್ನಲ್ಲ, ಆ ವಾಸುದೇವ ಅಂತ ಯಾಕೆ ಆ ರೂಪದ ಅಭಿವ್ಯಕ್ತಿ, ಅದರ ಕಾರ್ಯ ಏನು ಅಂದರೆ, ಸಾಧನೆ ಎಲ್ಲ ಮಾಡುವ ಜೀವರಿಗೆ ಮೋಕ್ಷ ಕೊಡುವ ಭಗವದ್ ರೂಪ ವಾಸುದೇವ ಅಂತ. ಏನೆಲ್ಲ ಸಾಧನೆ ಮಾಡಿರ್ತಾನೆ ಆತ್ಮ, ಅವನಿಗೆ ಮುಕ್ತಿ ಕೊಡಿಸೋದು ಬೇಡವೇ? ಆ ಮುಕ್ತಿ ಕೊಡಿಸುವ ಭಗವಂತನ ರೂಪವೇ ವಾಸುದೇವ ಅಂತ ಹೇಳ್ತಾರೆ. ಅವನ ಸೇವೆ ಮಾಡಲಿಕ್ಕೆ ಅಂತ ಮಹಾಲಕ್ಷ್ಮಿ ರೂಪ ತಳೆದ್ಲು, ಅವಳಿಗೆ ಮಾಯಾ ಅಂತ ರೂಪ ಅಂತ. ಹಾಗಾಗಿ ಮಾಯಾಪತಿ ವಾಸುದೇವ ಅಂತ ಅನುಸಂಧಾನ ಮಾಡಬೇಕು. ಮೋಕ್ಷಪ್ರದವಾದ ಭಗವಂತನ ರೂಪ ಇದು. ಇನ್ನೊಂದು ರೂಪ ಸಂಕರ್ಷಣ. ಆ ಸಂಕರ್ಷಣ ರೂಪ ಅಭಿವ್ಯಕ್ತಗೊಳಿಸಿದ ಅದು ಕಾರಣ ಏನು, ಕಾರ್ಯ ಏನದರದ್ದು ಅಂದರೆ ಸಂಹಾರ. ಮುಂದಾಗೋ ಪ್ರಪಂಚದ ಸಂಹಾರಕ್ಕೆ ಈ ರೂಪದಿಂದಲೇ ಮಾಡ್ತಾನಂತೆ. ಇನ್ನೂ ಪ್ರಪಂಚನೇ ಸೃಷ್ಟಿಯಾಗಿಲ್ಲ, ಸಂಹಾರದ ರೂಪ ಸೃಷ್ಟಿಯಾಗಿತ್ತಂತೆ. ಹಾಗಾಗಿ ಸಂಕರ್ಷಣ ಅನ್ನೋ ರೂಪ ಸಂಹಾರ ಕಾರಣವಪು ಅಂತ ಕರೀತಾರೆ. ಆ ಸಂಕರ್ಷಣನ ಸೇವೆ ಮಾಡಲಿಕ್ಕೆ ಮಹಾಲಕ್ಷ್ಮಿ ಜಯ ಅನ್ನುವ ತನ್ನ ರೂಪವನ್ನು ಧಾರಣೆ ಮಾಡಿದ್ಲಂತೆ.
ಹಾಗಾಗಿ ಜಯಾಪತಿ ಸಂಕರ್ಷಣ ಅಂತಾದ. ಇನ್ನೊಂದು ರೂಪ ಪ್ರದ್ಯುಮ್ನ, ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕಿರುವ ಭಗವದ್ ರೂಪವನ್ನು ಪ್ರದ್ಯುಮ್ನ ಅಂತ ಪರಿಚಯಿಸ್ತಾರೆ. ಸೃಷ್ಟಿ ಕಾರಣ, ಸೃಷ್ಟಿಗೆ ಕಾರ್ಯ, ಸೃಷ್ಟಿನೇ ಅದರ ಕಾರ್ಯ. ಪ್ರಪಂಚದ ಸೃಷ್ಟಿ ಕಾರ್ಯ ಇವನಿಂದ ನಡೀತದೆ. ಇವನ ಸೇವೆ ಮಾಡಲಿಕ್ಕೆ ಲಕ್ಷ್ಮೀದೇವಿ ಕೃತಿ ಅನ್ನೋ ರೂಪಧಾರಣೆ ಮಾಡಿದ್ಲಂತೆ. ಹಾಗಾಗಿ ಕೃತಿಪತಿ ಪ್ರದ್ಯುಮ್ನ ಅಂತ ಪ್ರದ್ಯುಮ್ನನನ್ನು ಹೇಳ್ತದೆ. ಇನ್ನೊಂದು ಭಗವಂತನ ರೂಪ ಅನಿರುದ್ಧ ಅಂತ ಧಾರಣೆ ಮಾಡಿದ. ಅನಿರುದ್ಧನಿಂದ ಏನು ಕಾರ್ಯ ನಡೀತದೆ ಅಂದರೆ ಸ್ಥಿತಿ. ಸ್ಥಿತ್ಯೈ ಪುನಸ್ಸ ಭಗವಾನ್ ಅನಿರುದ್ಧ ನಾಮ. ಅನಿರುದ್ಧ ಅನ್ನೋ ಹೆಸರಿನ ರೂಪಧಾರಣೆ ಮಾಡಿದ. ಸ್ಥಿತಿ ಕಾರ್ಯ ನಡಿಬೇಕು ಅಂತ. ಅವನ ಸೇವೆ ಮಾಡಲಿಕ್ಕೆ ಮಹಾಲಕ್ಷ್ಮೀ ದೇವಿ ಶಾಂತಿ ಅಂತ ರೂಪ ತಾಳ್ತಾಳೆ. ಶಾಂತಿಪತಿ ಅನಿರುದ್ಧ ಅಂತ ಆದ. ಮಾಯಾಪತಿ ವಾಸುದೇವ ಮೋಕ್ಷ ಕೊಡ್ತಾನೆ. ಸಂಕರ್ಷಣ ಜಯಾಪತಿ ಸಂಹಾರ ಮಾಡ್ತಾನೆ. ಕೃತಿಪತಿ ಪ್ರದ್ಯುಮ್ನ ಸೃಷ್ಟಿಯನ್ನುಂಟು ಮಾಡ್ತಾನೆ. ಶಾಂತಿಪತಿ ಅನಿರುದ್ಧ ಸ್ಥಿತಿಯನ್ನು ಉಂಟು ಮಾಡ್ತಾನೆ ಅಂತ ಈ ವಿವರಣೆಯನ್ನು ನಮಗೆ ಭಗವತ್ಪಾದರು ಕೊಟ್ಟು ಇದನ್ನು ಶುದ್ಧ ಸೃಷ್ಟಿ ಅಂತ ಸಾಧಕರು ತಿಳಿಲಿ ಅಂತ ಹೇಳಿದ್ದಾರೆ. ಇದು ದಿನಾ ಸ್ಮರಣೆಗೆ ಬರಬೇಕು. ನಾವೀಗ ಸ್ಥಿತಿ ಕಾಲದಲ್ಲಿದ್ದೇವೆ. ಇದು ಸೃಷ್ಟಿ ಕಾಲನೂ ಅಲ್ಲ, ಸಂಹಾರ ಕಾಲನೂ ಅಲ್ಲ. ಈ ಸ್ಥಿತಿ ಕಾಲದಲ್ಲಿ ಇದನ್ನು ನಿಯಂತ್ರಣ ಮಾಡ್ತಿರೋ ಭಗವದ್ ರೂಪ ಯಾವುದಾಯಿತು? ಅನಿರುದ್ಧ ಅನ್ನೋ ರೂಪ. ಯಾಕಂದ್ರೆ ಸ್ಥಿತಿ ಕಾರಣ ದೇಹ ಅಂತ ವಿವರಣೆ ಕೊಟ್ಟಿದ್ದಾರೆ. ಶಾಂತಿಪತಿ ಅನಿರುದ್ಧನೇ ನಮ್ಮೊಳಗಿದ್ದು ನಮಗೆ ಸ್ಥಿತಿಯನ್ನು ಉಂಟು ಮಾಡ್ತಿದ್ದಾನೆ ಅಂತ ಭಾವಿಸಬೇಕು. ಈ ಸೃಷ್ಟಿಯನ್ನು ಶುದ್ಧ ಸೃಷ್ಟಿ ಅಂತ ಹಿರಿಯರು ತಿಳಿಸ್ತಾರೆ. ಇಷ್ಟಾದ ಮೇಲೆ ಭಗವಂತ ತಾನೇ ತನ್ನ ವೀರ್ಯವನ್ನು ಅಮೋಘವಾದಂಥ ನೀರಿನಲ್ಲಿ ಇರಿಸಿದ. ಅಮೋಘ ವೀರ್ಯವನ್ನು ನೀರಿನಲ್ಲಿರಿಸಿದಾಗ ಅದು ಅಂಡವಾಗಿ ಬೆಳವಣಿಗೆ ಆಯ್ತಂತೆ. ಆಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವನೇ ಪೊತ್ತ ಮಾತಾ ಎಲ್ಲಮ್ಮ ಎನ್ನಬೇಡವೇ ಶ್ರೀದೇವಿ ಎಲ್ಲಾರಮ್ಮನಲ್ಲವೇ. ವಿಜಯದಾಸರು ಹೇಳ್ತಾರೆ, ಅವಳು ಯಾಕೆ ಅಲ್ಲಮ್ಮ? ಮಾಘ ಮಾಸದ ಹುಣ್ಣಿಮೆ ವಿಶೇಷ ಸ್ಮರಣೆ ಮಾಡ್ತಾರೆ. ಅಮೋಘವಾದ ಭಗವಂತನ ವೀರ್ಯವನ್ನು ನೀರಿನಲ್ಲಿ ತನ್ನ ಗರ್ಭದಂತೆ ಮಾಡಿಕೊಂಡು ಧರಿಸಿದ್ದಾಳೆ ಆ ತಾಯಿ ಮಹಾಲಕ್ಷ್ಮಿ. ಹಾಗಾಗಿ ಅವಳ ಸ್ಮರಣೆ ಆಗಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಈ ವಿಷಯವನ್ನು ಹೇಳ್ತಾನೆ. ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಭಗವಂತ ನಮ್ಮೆಲ್ಲರನ್ನು ಸೃಷ್ಟಿಯ ಮಾಡುವ ಮುನ್ನ ತನ್ನ ಹೆಂಡತಿ ಲಕ್ಷ್ಮಿಯಲ್ಲಿ ಗರ್ಭಧಾರಣೆ ಮಾಡಿಸಿದ ಅಂತ ವಿಷಯವನ್ನು ಹೇಳಿ, ನಾನು ಜಗತ್ತಿಗೆ ತಂದೆ, ಪ್ರಕೃತಿಯ ದೇವತೆಯಾದ ಲಕ್ಷ್ಮಿನೇ ಪ್ರಪಂಚಕ್ಕೆ ತಾಯಿ ಅಂತ ಪರಿಚಯಿಸಿದ. ಇಲ್ಲದೆ ಇದ್ದರೆ ನಮ್ಮದೆಲ್ಲ ಆಧಾರ ಕಾರ್ಡ್ ಮಾಡಲಿಕ್ಕಾಗಲ್ಲ ಅಂತ ಆಪ್ಷನ್ ಹಾಗೆ ಉಳಿಸಿದ್ರೆ ಹೇಗೆ? ಹಾಗಾಗಿ ಯೋನ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ನಃ ಪಿತಾ ನಃ ಜನಿತಾ, ನಮ್ಮೆಲ್ಲರ ತಂದೆ ಅಂತ ವೇದ ಪುರುಷ ಹೇಳ್ತದೆ. ಯೋ ನಃ ಪಿತಾ ಜನಿತಾ ಯೋ ವಿಧಾತಾ. ಪಿತಾ ಜನಿತಾ ವಿಧಾತ, ತಂದೆ ಆ ಭಗವಂತನೇ ಆಗಿದ್ದಾನೆ. ತಾಯಿನೂ ಪರಮಾತ್ಮ ಅಂತ ಹೇಳ್ತದೆ ವೇದ. ತಾಯಿನೂ ಹೌದು, ಆದರೆ ಅದೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಾಗ ತಾಯಿ ಲಕ್ಷ್ಮಿ ಅಂತ ಪರಿಚಯಿಸ್ತಾನೆ. ತಾಯಿಯ ಕೆಲಸ ತಾನು ಮಾಡ್ತಾನಾದ್ದರಿಂದ ತಾಯಿ ದೇವರೂ ಹೌದು. ಆದರೆ ನಾವು ನೀವುಗಳೆಲ್ಲ ಈ ಬ್ರಹ್ಮಾಂಡ ಸೃಷ್ಟಿಯಾಗುವ ಹಿಂದೆ ಒಮ್ಮೆ ಗರ್ಭಧಾರಣೆ ಮಾಡಿಸಿದ್ನಂತೆ ತನ್ನ ಹೆಂಡತಿ ಲಕ್ಷ್ಮಿಯಲ್ಲಿ. ಅದಕ್ಕೆ ಅವಳು ತಾಯಿ ಅಂತ ಜಗತ್ತಿಗೆ ಪರಿಚಯಿಸಿದ್ನಂತೆ. ಅದನ್ನು ಮರೆಯೋ ಹಾಗಿಲ್ಲ. ಅವಳನ್ನು ಬಿಟ್ಟು ನಾವು ಮುಕ್ತಿಯನ್ನು ಪಡೀಲಿಕ್ಕಿಲ್ಲ. ಅವಳಿಂದಲೇ ಮುಕ್ತಿಯನ್ನು ಪಡಿಬೇಕಾಗ್ತದೆ. ಅದಕ್ಕೆ ಲಕ್ಷ್ಮಿಯನ್ನು ತಾಯಿ ಅಂತ ಚಿಂತನೆ ಮಾಡಬೇಕು. ಆ ಅಂಡ ಬಹಳ ಬೆಳೀತು. ಅಂಡ ಬೆಳೆದಾಗ ಅಂಡದ ಸುತ್ತಲೂ ಬೇರೆ ಬೇರೆ ಆವರಣಗಳಿದ್ದಾವಂತೆ.
ಈ ಅಂಡದ ಸುತ್ತಲೂ ಇರುವಂಥ 9 ಆವರಣಗಳು ಭಾರಿ ಪ್ರಭಾವಶಾಲಿಗಳು. ಬೆಂಕಿ ಇದೆ, ನೀರಿದೆ, ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಗುಣಗಳಿದ್ದಾವೆ. ಆ ಎಲ್ಲ ಆವರಣಗಳ ಪ್ರಭಾವ ಒಳಗಿದ್ದವರಿಗೆ ತಗುಲಿದರೆ ಅಷ್ಟು ಶಾಖೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲಂತೆ. ಮನೆಯಲ್ಲಿ AC ಜಾಸ್ತಿ ಆದರೆ ಚಳಿ ತಡ್ಕೊಳ್ಳಿಕ್ಕಾಗಲ್ಲ, ಅಂಥೇಳಿ ಕಡಿಮೆ ಮಾಡಿದರೆ ಶೆಕೆ ತಡ್ಕೊಳ್ಳಿಕ್ಕಾಗಲ್ಲ. ಇದು ನಮ್ಮ ಸ್ಥಿತಿ. ಉದಾಹರಣೆ, ಸಾಮಾನ್ಯ ಕಾರ್ನಲ್ಲಿ ಹೋಗುವಾಗ ಹೆಚ್ಚು ಶೆಕೆ ಆದರೂ ತಡ್ಕೊಳ್ಳಿಕ್ಕಾಗಲ್ಲ, ಅಂಥೇಳಿ AC ಜಾಸ್ತಿ ಮಾಡಿದರೆ ತಡೆದಲಿಕ್ಕಾಗಲ್ಲ. ಇಡೀ ಬ್ರಹ್ಮಾಂಡ, ಇಡೀ ಅಂಡವನ್ನು ಸೃಷ್ಟಿ ಮಾಡಿದರೆ ಹೊರಗಿರುವ ಜಲಾವರಣದ ನೀರೆಲ್ಲ ಒಳಗೆ ನುಗ್ಗಿದ್ರೆ, ನೀರನ್ನು ಒಳಗೆ ನುಗ್ಗೋದ್ರೆ ಏನು ಪರಿಸ್ಥಿತಿ ಆಗಬೇಡ ಹೇಳಿ. ಅದಕ್ಕೆ ಭಗವಂತ ಅಂಡವನ್ನು ಸೃಷ್ಟಿ ಮಾಡುವಾಗ 25,000 ಯೋಜನವನ್ನು ವ್ಯವಸ್ಥೆ ಮಾಡಿದ್ದಂತೆ. ಅಷ್ಟು ಗಟ್ಟಿಮುಟ್ಟಾದ ಅಂಡ, ಅಂದರೆ ಅದರ ಗೋಡೆ. ಖರ್ಪರ ಅಂತ ಕರೀತಾರೆ ಇದನ್ನು. ಖರ್ಪರ ಶಬ್ದದಿಂದ ವ್ಯವಹಾರ ಮಾಡ್ತಾರೆ. ಹೊರಗಿರುವ ಆವರಣದಿಂದ ಯಾವುದೇ ಸಮಸ್ಯೆಗಳು ಒಳಗೆ ಬರಬಾರ್ದು ಅಂತ ಭಗವಂತ ವ್ಯವಸ್ಥೆ ಏನು ಮಾಡಿದ ಅಂದರೆ ಬಂಗಾರದ ಕವಚ ಹಾಕಿಸಿದ್ದಂತೆ. ಹುಟ್ಟುವಾಗಲೇ ಬಂಗಾರದ ಕವಚ. ಇದು ಈಗೆಲ್ಲ ಮಳೆ ನೀರು ಮೇಲಿನಿಂದ ಸೋರ್ಲಿಕ್ಕೆ ಶುರು ಆಗ್ತದೆ ಒಮ್ಮೊಮ್ಮೆ ಮನೆ ಒಳಗೆ. ಅದಕ್ಕೊಂದು ವ್ಯವಸ್ಥೆ ಬಂದಿದೆ, ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಅದು ಸೊಲ್ಯೂಷನ್ ಅಂತ ಕರೀತಾರೆ. ಹಂಗೆ ನೀವು ಪೇಂಟ್ ಹಚ್ಚಿಬಿಟ್ರೆ ಮತ್ತೆ ಅದು ಸೋರ್ದಂಗೆ ಆಗ್ತದೆ, ಮತ್ತೊಂದು 10 ವರ್ಷ ನಡೀತದೆ ಅಂತಂತಾರೆ. ಹೊಸ ಹೊಸ ಕಂಪ್ನಿಗಳು ಬಂದಿದ್ದಾವೆ. ಒಂದು 20-30 ವರ್ಷ ಆದ ಮನೆಗಳ ಮೇಲೆ ಎಲ್ಲ ಅದನ್ನು ಹೊಡೆಸ್ಲಿಕ್ಕೆ ಶುರು ಮಾಡಿರ್ತಾರೆ. ಯಾಕೆಂದರೆ ನೀರು ಒಳಗೆ ಬರಬಾರ್ದು ಅಂತ. ಭಗವಂತ ಈ ಸಮಸ್ಯೆ ಮೊದಲೇ ಗೊತ್ತಿತ್ತು, ಸರ್ವಜ್ಞ ಅವನಿಗೆ. ಅದಕ್ಕೆ ಜಲಾವರಣದಲ್ಲಿರೋ ನೀರು ಅಂಡದ ಒಳಗೆ ನುಗ್ಗಬಾರ್ದು ಅಂತ ಮೊದಲೇ ಒಂದು ಡಾಕ್ಟರ್ ಫಿಕ್ಸೆಡ್ ಅಂತ ವ್ಯವಸ್ಥೆ ಮಾಡಿದ್ದಾನೆ. ಅದೇ ಬಂಗಾರದ ಕವಚ ಅಂತ ಅರ್ಥ. ಆ ಬಂಗಾರದ ಕವಚ ಇಡೀ ಅಂಡಕ್ಕಿದ್ದರಿಂದ ಒಳಗಿದ್ದ ನಮಗೆ ಯಾರಿಗೂ ಯಾವತ್ತೂ ಹೊರಗಿನ ಆವರಣದಿಂದ ಸಮಸ್ಯೆ ಆಗಿಲ್ಲಂತೆ. ಇದು ಭಗವಂತನ ಸೃಷ್ಟಿಯ ಅದ್ಭುತ ಅಂತ ಅನುಸಂಧಾನ ಮಾಡ್ತಾರೆ. ಇಂಥ ಅಂಡವನ್ನು ಸೃಷ್ಟಿ ಮಾಡಿದ ಶ್ರೀಹರಿ ಆ ಅಂಡದೊಳಗೆ ಚತುರ್ಮುಖನನ್ನು ಹುಟ್ಟಿಸಿದ. ಅದಕ್ಕೆ ಆತನಿಗೆ ಹಿರಣ್ಯ ಗರ್ಭ ಅಂತ ಹೆಸರು ಬರೋ ಹಾಗೆ ಮಾಡಿದ. ಈ ಅರ್ಥದಲ್ಲಿ ಉಪನಿಷತ್ತುಗಳು ಹಿರಣ್ಯ ಗರ್ಭ ಸಮವರ್ತತಾಗ್ರೇ ಅಂತ ಹೇಳ್ತಾವಂತೆ. ಹಿರಣ್ಯ ಗರ್ಭ ಅಗ್ರೇ ಸಮವರ್ತತ. ಹಿರಣ್ಯ ಅಂದರೆ ಬಂಗಾರ ಅಂತ ಅರ್ಥ. ನೋಡಿ, ಈ ಗರ್ಭ ಅಂದರೆ ಈ ಅಂಡ ಹಿರಣ್ಯಮಯವಾಗಿ ಬಂದಿದೆ ಅಂತ. ಕೆಲವರಿಗೆ ಅನ್ನಿಸ್ಬೋದು, ಯಾರಾದರೂ ಬಂಗಾರದ ಆಸೆಯಿಂದ ಇದನ್ನೇನಾದರೂ ಕದ್ದುಕೊಂಡು ಹೋದರೆ ಅಂತ. ಅದಕ್ಕೆ ಭಗವಂತ ಈ ಬಂಗಾರದ ಕವಚವನ್ನು ಯಾರೂ ಕಿತ್ತಿ ತೆಗಿಲಿಕ್ಕೆ ಆಗಬಾರ್ದು ಅಂತ ವಜ್ರದ ಮೊಳೆ ಹೊಡೆದಂತೆ. ಮತ್ತೆ ವಜ್ರದ ಮೊಳೆ ಹೊಡೆದು ಅಂಡವನ್ನು ಸುಭದ್ರಗೊಳಿಸಿಬಿಟ್ಟ, ಬಂಗಾರದ ಕವಚ ಹಾಕಿ. ಹೇಗೆ ಮಾಡಿದ್ದಾನೆ ಅಂತ ನಿಮಗೆ ಊಹೆಗೂ ಸಿಗಲಿಕ್ಕಿಲ್ಲ ನೋಡ್ರಿ. ಅಂಥ ಅದ್ಭುತ ಪರಮಾತ್ಮನ ಸೃಷ್ಟಿ ಅಂತ ಹೇಳ್ತದೆ. ಇಷ್ಟಾದ ಮೇಲೆ ಈ ಅಂಡದ ಹೊರಗೊಂದು ಸೃಷ್ಟಿ ನಡೆಸಿದ್ನಂತೆ ಇದಕ್ಕಿಂತ ಮೊದಲು. ಅಂದರೆ ಅದು ತತ್ವಗಳ ಸೃಷ್ಟಿ ಅಂತ ಕರೀತಾರೆ. ಮೊದಲು ತಾನು ಶುದ್ಧ ಸೃಷ್ಟಿ ಮಾಡಿದ, ತನ್ನನ್ನೇ ಅಭಿವ್ಯಕ್ತಿಗೊಳಿಸ್ಕೊಂಡು. ಅದಕ್ಕಿಂತ ಮೊದಲು ಏನು ಮಾಡಿದ, ಅವ್ಯಕ್ತ ತತ್ವದಿಂದ ಮಹತ್ತತ್ವವನ್ನು ಹುಟ್ಟಿಸಿದ್ನಂತೆ. ಅವ್ಯಕ್ತ ತತ್ವ ಅಂತ ಯಾವುದನ್ನು ಕರೀತಾರೆ ಪುರಾಣಗಳಲ್ಲಿ? ಸಾತ್ವಿಕ, ರಾಜಸ, ತಾಮಸ, ಈ ಗುಣಮಯವಾದ ಪ್ರಕೃತಿ ತತ್ವವನ್ನೇ ಅವ್ಯಕ್ತ ಅಂತ ಕರೆದಿದ್ದಾರೆ. ಅದನ್ನು ಅಜ ಅಂತ ಹೇಳು ಕರೆದದ್ದಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವಿ ಪ್ರಜಾ ಅಂತ ವೇದಗಳು ಹೇಳ್ತಾವೆ ಪ್ರಕೃತಿಯ ತತ್ವದ ಬಗ್ಗೆ. ಅದನ್ನು ಭಾಷ್ಯಗಳಲ್ಲಿ ಭಗವತ್ಪಾದರು ವಾಕ್ಯಗಳನ್ನು ಉದಾಹರಿಸಿದ್ದನ್ನು ನೋಡ್ತೇವೆ. ಹಾಗಾಗಿ ಪ್ರಕೃತಿ ತತ್ವ ಅದು ಅವ್ಯಕ್ತ ತತ್ವ. ಜಡವಾದದ್ದನ್ನು ವಿಕಾರಗೊಳಿಸಿದ, ಪರಿಣಾಮಗೊಳಿಸಿದ. ಕ್ಷೋಭಯಾಮಾಸ ಭಗವಾನ್ ಅಂತ ಭಗವತ್ಪಾದರು ಪ್ರಮಾಣವನ್ನು ಉದಾಹರಿಸ್ತಾರೆ. ಪ್ರಕೃತಿಯನ್ನು ಕ್ಷೋಭೆಗೊಳಿಸಿದ, ಅದರ ಪ್ರಭಾವದಿಂದ ಮಹತ್ತತ್ವ ಅಂತ ಸೃಷ್ಟಿಯಾಯ್ತಂತೆ. ಮಹತ್ತತ್ವ ಹುಟ್ಟಿದ ಮೇಲೆ ಪ್ರಕೃತಿಗೆ ಅಭಿಮಾನಿಯಾಗಿ ಶ್ರೀ ಭೂ ದುರ್ಗಾ ಅವಳನ್ನು ನೇಮಕ ಮಾಡಿರ್ತಾನೆ. ಮಹತ್ತತ್ವ ಹುಟ್ಟಿದ ಕೂಡಲೇ ಅದಕ್ಕೆ ಚತುರ್ಮುಖ ಅಂತ ಚತುರ್ಮುಖ ಬ್ರಹ್ಮನನ್ನು ಅಭಿಮಾನಿ ಅಂತ ವ್ಯವಸ್ಥೆ ಮಾಡ್ತಾನಂತೆ.
ಮಹತ್ತತ್ವವನ್ನು ಪರಿಣಾಮ ಮಾಡ್ತಾನೆ. ಆ ಮಹತ್ತತ್ವದ ಪರಿಣಾಮದಿಂದ ಹುಟ್ಟೋದು ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ 3 ಪ್ರಭೇದ ಇದೆ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಇವು ಯಾವುದು ನಿಮಗೆ ನೆನಪು ಉಳಿಯಲ್ಲ ಅಂತ ಭಾವಿಸಬಾರ್ದು. 1-2 ಸಲ ಪರಿಚಯ ಆದರೆ ಸಾಕು. ಏನೆಲ್ಲ ಓದಿ ಬಂದಿದ್ದೇವೆ ನಾವೆಲ್ಲ ಶಾಲೆ ಕಾಲೇಜುಗಳಲ್ಲಿ, ಇವುಗಳನ್ನು ನೆನಪಿಟ್ಟುಕೊಳ್ಳದೆ ಇದ್ದರೆ ಹೇಗೆ? ಎಷ್ಟೆಲ್ಲ ಓದಿದ್ದೇವೆ ಗೊತ್ತೇನು? ಅದು ಯಾವುದು ಇವತ್ತು ಕೆಲಸಕ್ಕೆ ಬರ್ತಿಲ್ಲ. ಮತ್ತು ಅದನ್ನೆಲ್ಲ ಓದಿದ್ದೇವೆ, ಅದು ಗೊತ್ತಿತ್ತು ನಮಗೆ. ಮುಂದೆ ಇದು ಯಾವುದು ಕೆಲಸಕ್ಕೆ ಬರಲ್ಲ, ಆದರೂ ಓದಬೇಕು ಅಂಥೇಳಿ ಓದಿ ಬಂದಿದ್ದೇವೆ. ಇದು ನಮ್ಮ ಮಹಿಮೆ, ನಮ್ಮ ವ್ಯಕ್ತಿತ್ವ ಹೀಗಿದೆ. ಎಲ್ಲ ಕೆಲಸಕ್ಕೆ ಬರೋದನ್ನು ಭಾಗವತದಲ್ಲಿ ಓದಬೇಕಾಗಿದೆ, ಅದನ್ನು ನೆನಪಿಟ್ಟುಕೊಳ್ಳಿಕ್ಕಾಗ್ತಾ ಇಲ್ಲ ಈಗ. ಇದೇ ವಿಪರ್ಯಾಸ ನೋಡಿ. ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿತು, ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಅಹಂಕಾರ ತತ್ವದ ಪ್ರಭೇದಗಳು 3, A, B, C ಹೀಗೂ ವಿಭಾಗ ಮಾಡ್ಬೋದು. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ವೈಕಾರಿಕ ಅಹಂಕಾರದಿಂದ ಮುಂದುವರೆದ ಸೃಷ್ಟಿ ಎಲ್ಲ ದೇವತೆಗಳದ್ದಂತೆ. ಆ ದೇವತೆಗಳ ಹೆಸರು ವೈಕಾರಿಕ ಅಂತ ಹೆಸರು ಬಂತು. ಕಾರಣ ಏನು ಅಂದರೆ ವಿಶಿಷ್ಟ ಕಾರ್ಯಕಾರಿತ್ವಾತ್ ದೇವ ವೈಕಾರಿಕ ಸ್ಮೃತಾ ಅಂತ ಮಾತಿದೆ. ಇನ್ಯಾರಿಂದಲೂ ಅವರು ಮಾಡುವ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ಅವ್ರು ಮಾತ್ರ ಆ ಕೆಲಸ ಮಾಡಬಲ್ಲರಂತೆ. ಅದಕ್ಕೆ ಅವರಿಗೆ ವೈಕಾರಿಕ ಅಂತ ಹೆಸರಂತೆ. ಅಂದ್ರೆ ಅರ್ಥ, ನಮ್ಮ ಕಣ್ಣಿನೊಳಗೊಬ್ಬ ದೇವತೆ ಇದ್ದಾನೆ, ಕಣ್ಣಿನ ಕೆಲಸ ಮಾಡಲಿಕ್ಕೆ ಅಂತ. ಅದನ್ನು ಆತನೇ ಮಾಡಬೇಕು. ಕಿವಿ ಒಳಗೆ ಇನ್ನೊಬ್ಬನಿದ್ದಾನೆ ಚಂದ್ರ, ಮೂಗಿನೊಳಗೆ ಒಬ್ಬನಿದ್ದಾನೆ ಅಶ್ವಿನಿ. ಅವರು ಅದನ್ನು ಅವರೇ ಮಾಡಬೇಕೇ ಹೊರತು ಇನ್ನೊಬ್ಬರು ಅದನ್ನು ಮಾಡಲಾರರು. ಈಗ ಸರ್ಕಾರಿ ಕಚೇರಿಗಳಲ್ಲಿ ನಾನೊಂದು ತಿಂಗಳು ರಜೆ ಇದ್ದೇನಪ್ಪ ನೀ ಮಾಡು ಅಂತ ಅವನ ತಲೆ ಮೇಲೆ ಹಾಕಿ ಹೋಗಿಬಿಡ್ತಾರೆ. ಹಾಗಿಲ್ಲಿ ನಡೆಯಲ್ಲ. ಕಣ್ಣಿನ ಕೆಲಸ ಮಾಡೋವನಿಗೆ ನಿನಗೆ ಹೆಚ್ಚಿನ ವರ್ಕ್ ಇದೆ, ಕಿವಿದು ನೀನೇ ಮಾಡಿಬಿಡು, ನಾನೊಂದು ತಿಂಗಳು ಇರಲ್ಲ, ನಾ ಮಾಡಲ್ಲ ಅಂತನೋ. ನೀನಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಕಿವಿ ಕೆಲಸ ಮಾಡೋ ದೇವತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ, ಕಿವಿ ಕೇಳಲ್ಲ ಅಂತ ಅರ್ಥ. ಅದನ್ನು ಕಣ್ಣಿನವನನ್ನು ಇಲ್ಲಿ ಅಡ್ಜಸ್ಟ್ ಮಾಡು, ಈ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ಅಲ್ಲಿಲ್ಲ. ಅದು ಏನಿದ್ರು ಅವ್ರವ್ರದ್ದು ಅದೇ ಮಾಡಬೇಕಂತೆ. ಅದಕ್ಕೆ ಅವರಿಗೆ ವೈಕಾರಿಕ ಅಂತ ವ್ಯವಸ್ಥೆಯನ್ನು ಹೇಳ್ತಾರೆ. ವಿಶಿಷ್ಟ ಕಾರ್ಯಕಾರಿತ್ವಾತ್ ದೇವ ವೈಕಾರಿಕ ಸ್ಮೃತಃ. ಕಣ್ಣಿನ ಕೆಲಸ ಮಾಡೋನು ಕಣ್ಣಿಂದೇ ಮಾಡ್ತಕ್ಕದ್ದು, ಕಿವಿ ಇದಕ್ಕೆ ಬದಲಾಯಿಸ್ತೇನೆ ಅಂತ ಕೆಲವ್ರಿಗೆ ಹಂಗೂ ಅನ್ನಿಸ್ತದೆ. ನಂಗೆ ಯಾಕೋ ಈ ಕೆಲಸ ಮಾಡಿ ತುಂಬ ಬೇಜಾರಾಗಿದೆ ಇಷ್ಟು ವರ್ಷ, ಮುಂದಿನ ವರ್ಷ ನಾನು ಈ ಕೆಲಸ ಮಾಡಲ್ಲ, ನೀ ನನ್ನ ಕೆಲಸ ಮಾಡು, ನಾನು ನಿಂದು ಮಾಡ್ತೀನಿ. ಹಾಗೆಲ್ಲ ಇಲ್ಲ ಅಂತಾನೆ. ನಿಂದು ನೀನೇ ಮಾಡಬೇಕು, ನಿಂದು ನೀನೇ ಮಾಡಬೇಕು. ಈ ವ್ಯವಸ್ಥೆ ಸೃಷ್ಟಿಯಲ್ಲಿದೆ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸಿತು. ವೈಕಾರಿಕ, ವಿಶಿಷ್ಟ ಕಾರ್ಯ ಮಾಡ್ತಾರೆ, ಅದ್ಭುತ ಕೆಲಸಗಳನ್ನು ಮಾಡಿಸ್ತಾರೆ. ಅದು ವೈಕಾರಿಕ ಅನ್ನೋ ದೇವತೆಗಳ ಸೃಷ್ಟಿಯ ವಿಶೇಷತೆಯನ್ನು ಹೇಳ್ತದೆ. ಅಹಂಕಾರದ ಮತ್ತೊಂದು ಪ್ರಭೇದ ತೈಜಸ ಅಂತ. ತೈಜಸ ಅನ್ನೋ ಅಹಂಕಾರ ಏನದು? ಇಂದ್ರಿಯಗಳು ಅಂತ ಅರ್ಥ. ಅವುಗಳಿಂದ ಸೃಷ್ಟಿಯಾದದ್ದು, ಅದರ ಪರಿಣಾಮ. ನಮ್ಮ ದೇಹದೊಳಗೆ ಎಲ್ಲ ಇಂದ್ರಿಯಗಳು ತೈಜಸ ಅಂತ. ತೈಜಸ ಅಂದ್ರೇನು? ತೇಜೋಮಯ ಅಂತ ಅಭಿಪ್ರಾಯ. ನಮ್ಮ ಕಣ್ಣಿದೆ, ಅನೇಕ ವಸ್ತುಗಳನ್ನು ಗ್ರಹಣ ಮಾಡ್ತದೆ. ವಸ್ತುಗಳನ್ನು ಗ್ರಹಿಸುವಾಗ ಕಣ್ಣಿನೊಳಗಿಂದ ರೇಸ್ ಹೊರಗೆ ಬರ್ತದೆ. ರೇಸ್ ಹೊರಗೆ ಬಂದು ವಿಜ್ಞಾನದ ಪ್ರಕಾರ ಸ್ವಲ್ಪ ಬದಲಾಗಿದೆ, ನಮ್ಮ ಪ್ರಮಾಣ ಗ್ರಂಥಗಳ ಪ್ರಕಾರ ಸ್ವಲ್ಪ ಬದಲಾಗಿದೆ ವಿಷಯ. ರೇಸ್ ಹೊರಗೆ ಬಂದು ಒಂದು ವಸ್ತುವಿನೊಟ್ಟಿಗೆ ಸಂಪರ್ಕ ಮಾಡ್ತದೆ. ಆ ಸನ್ನಿಕರ್ಷದಿಂದ ನಮಗೆ ಇದು ಈ ವಸ್ತು ಈ ರೂಪದ್ದು ಅಂತ ಜ್ಞಾನ ಹುಟ್ಟುತ್ತದೆ. ಆಮೇಲೆ ಇದಲ್ವೇ ರಿಫ್ಲೆಕ್ಟ್ ಆ್ಯಕ್ಷನ್ ಅನ್ನೋ ವ್ಯವಸ್ಥೆಯನ್ನು ವಿಜ್ಞಾನ ಹೇಳ್ತದೆ. ಅಂದರೆ ವಸ್ತುವಿನೊಳಗೂ ಕೂಡ ಸೂರ್ಯನಿಂದ ಬಿದ್ದಂಥ ಒಂದು ಕಿರಣ ಇರ್ತದೆ, ಅದು ಕಣ್ಣಿಗೆ ರಿಫ್ಲೆಕ್ಟ್ ಆದಾಗ ಕಣ್ಣಿನಿಂದ ರೂಪಜ್ಞಾನ ಬರ್ತದೆ ಅಂತ ವ್ಯವಸ್ಥೆಯನ್ನು ನಾವು ನೀವು ಇವತ್ತು ಅನುಭವಿಸ್ತಿದ್ದೇವೆ. ಇರಲಿ, ಆ ವ್ಯವಸ್ಥೆಯ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ. ಹೇಳಲಿಕ್ಕೆ ಬಂದದ್ದೇನು ಅಂದರೆ ಕಣ್ಣಿನಿಂದ ರೇಸ್ ಹೊರಗೆ ಬರ್ತದೆ ಅಂತಿದೆ ಅಲ್ವಾ, ಅದರಿಂದ ಅರ್ಥ ಆಗ್ತದೆ ಕಣ್ಣು ತೇಜೋಮಯ ಅಂತ ಅರ್ಥ. ಒಳಗಡೆ ತೇಜಸ್ಸೇ ಇಲ್ಲದೇನೆ ಹೊರಗಡೆಯಲ್ಲಿ ರೇಸ್ ಬರೋದು ಹೇಗೆ? ಕಾಮನ್ ಸೆನ್ಸ್.
ಹಾಗಾಗಿ ಅದರ ಸೃಷ್ಟಿಯೇ ಮೊದಲು ಆಗುವಾಗ ತೈಜಸ ಅಹಂಕಾರದಿಂದಲೇ ಭಗವಂತ ಮಾಡಿಬಿಟ್ಟ. ಹಾಗಾಗಿ ಎಲ್ಲ ಇಂದ್ರಿಯಗಳು ಕೂಡ ತೇಜೋಮಯ. ಕಿವಿಗೆ ಹೇಗೆ, ನಾಲಿಗೆಗೆ ಹೇಗೆ ಅನ್ನೋ ಚರ್ಚೆ ಈಗ ಮಾಡೋದು ಬೇಡ ಸದ್ಯಕ್ಕೆ, ಅದರ ವಿಷಯ ಆಮೇಲೆ ನೋಡೋಣಂತೆ. ಅಂತೂ ಎಲ್ಲ ಇಂದ್ರಿಯಗಳು ತೈಜಸ ಅಹಂಕಾರದಿಂದಲೇ ಬಂದಿದೆ. ಅವುಗಳ ಸೃಷ್ಟಿ ಮಾಡಿದ. ಅವು ಏನವು? ಹಿಂದೆ ಸೃಷ್ಟಿ ಮಾಡಲಿಕ್ಕೆ ಹೇಳಿದ ವೈಕಾರಿಕ ದೇವತೆಗಳಿದ್ದಾರಲ್ಲ, ಅವರೆಲ್ಲರ ಕಾರ್ಯಕ್ಷೇತ್ರ ಅಂತ ಭಾವಿಸಬೇಕು. ಕಾರ್ಯಕ್ಷೇತ್ರ ಅಂತ ಬೇರೆ ಇರ್ತದೆ, ರೆಸ್ಟ್ ಕ್ಷೇತ್ರ ಬೇರೆ ಇರ್ತದೆ, ವಿಶ್ರಾಂತಿ ಕ್ಷೇತ್ರ ಅಂತ ಬೇರೆ ಇರ್ತದೆ. ಯಾವಾಗಲೂ ಹಾಗೆ ಅಲ್ವೇ? ಒಂದು ಕೋಣೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೆ ವಿಶ್ರಾಂತಿಗೆ ಅದೇ ಕೋಣೆಯಲ್ಲಿ ಅವಕಾಶ ಇರಲ್ಲ, ಇನ್ನೊಂದು ಕೋಣೆಯನ್ನು ವಿಶ್ರಾಂತಿಗೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ನಮ್ಮ ದೇಹ ಇದೊಂದು ಸ್ಥೂಲ ದೇಹ. ಇಲ್ಲಿ ಎಲ್ಲ ಇಂದ್ರಿಯಗಳನ್ನು ಭಗವಂತ ಸೃಷ್ಟಿ ಮಾಡಿ ಅಳವಡಿಸಿದ. ಅದು ದೇವತೆಗಳ ಕಾರ್ಯಕ್ಷೇತ್ರ ಅಂತ ಮಾಡಬೇಕಾಗಿದೆ ಅಂತ. ಸರಿ, ಕೆಲಸ ಮಾಡಲಿಕ್ಕೆ ದೇವತೆಗಳಿಗೆ ಇಂದ್ರಿಯಗಳಾದರೆ ವಿಶ್ರಾಂತಿಗೆ ಎಲ್ಲಿ ಅಂದರೆ ಒಳಗೊಂದು ಈ ಲಿಂಗದೇಹ ಅಂತ ಒಂದಿದೆ ಅಂತೆ. ಆ ಲಿಂಗದೇಹದೊಳಗೆ ಹೋಗಿ ಅವರು ವಿಶ್ರಾಂತಿ ಪಡಿಬೋದಂತೆ. ಹೀಗೆ ಲಿಂಗದೇಹ ವಿಶ್ರಾಂತಿ ಕ್ಷೇತ್ರ, ಇಂದ್ರಿಯಗಳೆಲ್ಲ ಅವರ ಕಾರ್ಯಕ್ಷೇತ್ರ ಅಂತ ನಾವು ಅದನ್ನು ಪರಿಚಯ ಮಾಡಿಕೊಳ್ಳಿ ಅಂತಾರೆ ಹಿರಿಯರು. ಇನ್ನೊಂದು ಅಹಂಕಾರ, ಅದು ತಾಮಸ ಅಂತ. ಮೊದಲು ವೈಕಾರಿಕ, ಆಮೇಲೆ ತೈಜಸ, ಮೂರನೇದು ತಾಮಸ ಅಹಂಕಾರ ಅಂತ ಪರಿಚಯಿಸಿತು. ತಾಮಸ ಅಹಂಕಾರದಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ. ಆಕಾಶ, ಅದರಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ. ಇವುಗಳನ್ನು ತೈಜಸ ತಾಮಸ ಅಹಂಕಾರದಿಂದ ಸೃಷ್ಟಿ ಮಾಡಿದ್ದಂತೆ. ಈ ತಾಮಸ ಅಹಂಕಾರದಿಂದ ಸೃಷ್ಟಿ ಆಗುವಾಗಲೇ ಆಕಾಶ ಒಳಗಡೆಯಲ್ಲಿ ಶಬ್ದ ಅನ್ನೋ ಗುಣ ಇಟ್ಟುಕೊಂಡೇ ಹುಟ್ಟುತ್ತಂತೆ. ಆ ಆಕಾಶದಿಂದ ಹುಟ್ಟಿದ ವಾಯು ಒಳಗಡೆಯಲ್ಲಿ ಸ್ಪರ್ಶ ಗುಣ ಉಳ್ಳದ್ದಾಗೇ ಹುಟ್ಟಿತಂತೆ. ಹಾಗೇ ಸೃಷ್ಟಿ ಮಾಡಿದ್ದಂಥದ್ದನ್ನು. ಅಭಿಪ್ರಾಯ, ಆ ಪದಾರ್ಥ ಭೂತಗಳು ಹುಟ್ಟುವಾಗ ಕೇವಲ ಧರ್ಮಿ ಮಾತ್ರ ಹುಟ್ಟಿದ್ದು ಅಂತಿಲ್ಲ, ಧರ್ಮಿಯ ಜೊತೆಗೆ ಧರ್ಮವೂ ಹುಟ್ಟುತ್ತದೆ. ಅದು ಸಹಜ. ಆದ್ದರಿಂದ ಆಕಾಶ ಮಾತ್ರ ಹುಡ್ತು ಅಂತಲ್ಲ, ಆಕಾಶದ ಒಳಗೆ ಗುಣವೂ ಹುಟ್ಟಂತೆ. ಅದನ್ನು ತನ್ಮಾತ್ರ ಅಂತ ಕರೀತಾರೆ. ತನ್ಮಾತ್ರ, ಪಂಚ ತನ್ಮಾತ್ರ ಅಂತ ಕೇಳಿರ್ತೀವಿ. ಈ ಹೆಸರು ಯಾಕೆ ಬಂತು? ಮೀಯಂತೆ ಇತಿ ಮಾತ್ರಾಹ. ನಾವು ಅನುಭವಿಸುವಾಗ ಏನೆಲ್ಲ ವಿಷಯಗಳನ್ನು ಅನುಭವಿಸ್ತಿದ್ದೇವೆ ಅವೆಲ್ಲದರಲ್ಲಿ ಇದು ಪ್ರಧಾನ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಅದನ್ನೇ ಉಲ್ಟ ಹೇಳಿದರೆ ಶಬ್ದದಿಂದ ಆರಂಭ ಆಗ್ತದೆ ಅಷ್ಟೇ, ಆಕಾಶಕ್ಕೆ ಸಂಬಂಧಪಟ್ಟಂತೆ. ಈ 5 ನಮ್ಮ ತಿಳುವಳಿಕೆಗೆ ವಿಷಯವಾಗ್ತಾವಾದ ಕಾರಣವೇ ಅದನ್ನು ಮಾತ್ರ ಅಂತ ಕರೆದ್ರಂತೆ. ಮೀಯಂತೆ ಇತಿ ಮಾತ್ರಾಹ ಅಂತ ಕರೆದ್ರು. ಅದಕ್ಕೆ ವಿಷಯಗಳು ಜ್ಞೇಯ ಅಂತ ಕರೀತಾರೆ ಇನ್ನೊಂದು ಶಬ್ದದಿಂದ. ಅವುಗಳು ಆಕಾಶ ಹುಟ್ಟುವಾಗಲೇ ಶಬ್ದದ ಜೊತೆಗೆ, ವಾಯು ಹುಟ್ಟುವಾಗಲೇ ಸ್ಪರ್ಶದೊಟ್ಟಿಗೆ, ಅಗ್ನಿ ಹುಟ್ಟುವಾಗಲೇ ರೂಪದೊಟ್ಟಿಗೆ, ನೀರು ಹುಟ್ಟುವಾಗಲೇ ರಸದೊಟ್ಟಿಗೆ, ಭೂಮಿ ಹುಟ್ಟುವಾಗಲೇ ಗಂಧದೊಟ್ಟಿಗೆ ಹುಟ್ಟಿತು. ಇದು ಸೃಷ್ಟಿ ಆಗುವಾಗ ಪ್ರಾಥಮಿಕವಾಗಿ ಭಗವಂತ ಮಾಡಿದ್ದು ಹೀಗೆ ಅಂತ ಪರಿಚಯ ಮಾಡಿಸ್ತದೆ. ಇದೆಲ್ಲ ನಿಚ್ಚಳವಾಗಿ ನೆನಪಿರಬೇಕು ಇದಿಷ್ಟು ಕೂಡ. ಹೀಗೆ ತೈಜಸ ತಾಮಸ ಅಹಂಕಾರಗಳಿಂದ, ವೈಕಾರಿಕ ಅಹಂಕಾರಗಳಿಂದ ಸೃಷ್ಟಿಯನ್ನು ಮಾಡಿ ಭಗವಂತ ವೈಕಾರಿಕ ಅಹಂಕಾರದಿಂದ ಹುಟ್ಟಿಸಿದ ದೇವತೆಗಳಿಗೆ ಹೇಳಿದ್ದಂತೆ, ದೇವತೆಗಳಿರ ನಿಮ್ಮನ್ನು ಹುಟ್ಟಿಸಿದ್ದೇನೆ, ನೀವು ಮುಂದುವರಿಸ್ಬೋದಲ್ಲ ಸೃಷ್ಟಿಯನ್ನು ಇನ್ನು ಅಂತಂದಂತೆ. ಪಂಚಭೂತಗಳಿವೆ, ಅಹಂಕಾರ ಇಂದ್ರಿಯಗಳಿವೆ, ಮುಂದುವರಿಸ್ಬೋದು, ಮುಂದುವರಿಸ್ರಿ ಅಂತಂದ. ದೇವತೆಗಳೆಲ್ಲ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಮಗಿದನ್ನು ಎಲ್ಲಿಡಬೇಕು ಅಂಥೇಳಿ ಗೊತ್ತಾಗ್ತಾ ಇಲ್ಲ ಅಂದ್ರಂತೆ. ಕೈ ತೊಗೊಂಡು ಕಾಲಿಟ್ರೆ ಏನು ಮಾಡೋಣ ಹೇಳ್ರಿ? ಕಾಲಿಡಬೇಕಾದ ಜಾಗದಲ್ಲಿ ಕೈ ಇಟ್ಟರೆ, ಕಣ್ಣಿಟ್ಟರೆ ಏನಾಗಬೇಡ. ಏನಾಗಬೇಡ. ಮಣ್ಣಿನಲ್ಲಿ ಮೂರ್ತಿ ಮಾಡುವಾಗ ಯಾವುದು ಎಲ್ಲಿಟ್ಟರೆ ಚಂದನೋ ಅಲ್ಲೇ ಇಡಬೇಕದನ್ನು. ಅದರ ವಿವೇಕ ನಮಗೆ ಬರ್ತಿಲ್ಲ ಅಂದ್ರಂತೆ. ಅಷ್ಟು ನಾವು ಅಶಕ್ತರು, ನಾವು ಅಜ್ಞರು, ನಮ್ಮಿಂದ ಈ ಸೃಷ್ಟಿ ನಡೆಸಲಿಕ್ಕೆ ಆಗಲಾರ್ದು ಅಂತ ವೈಕಾರಿಕ ದೇವತೆಗಳು ಆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿದಾಗ ನಾರಾಯಣನನ್ನು, ಆಗ ಅಂಡ ಸೃಷ್ಟಿ ಮಾಡಿ
ಆ ಅಂಡದ ಒಳಗೆ ತಾನು ಪ್ರವೇಶ ಮಾಡಿದ. ಅದು ಬಂಗಾರಮಯವಾದ ಅಂಡ. ಆವಾಗಲೇ ಅದರ ವಿವರಣೆ ಕೊಟ್ಟಾಯ್ತಲ್ವೇ. ಅದರೊಳಗೆ ತಾನು ಪ್ರವೇಶ ಮಾಡಿದ. ತನ್ನ ಪ್ರವೇಶನ ಒಳಗೊಂಡು ಗೃಹ ಪ್ರವೇಶ ಅಂತ ಆಗಿಬಿಡ್ತಂತೆ. ಮನೆ ಕಟ್ಟಿಸಿದ ಮೇಲೆ ಗೃಹ ಪ್ರವೇಶ ಮಾಡೋದು ಬೇಡವೇ? ದೊಡ್ಡ ಮನೆ ಕಟ್ಟಿಸ್ತಾನೆ, ಗೃಹ ಪ್ರವೇಶನೇ ಮಾಡದೆ ಹೋದರೆ ತಾನು ಮೊದಲು ಪ್ರವೇಶ ಮಾಡಿದ. ಇನ್ನು ಉಳಿದ ದೇವತೆಗಳೆಲ್ಲ ಹೊರಗೇ ಇದ್ರಂತೆ. ಅದಕ್ಕೆ ಭಗವಂತ ತಾನು ಒಳಗೆ ಪ್ರವೇಶ ಮಾಡಿದ ಮೇಲೆ ತನ್ನ ನಾಭಿಯಿಂದ ಒಂದು ಕಮಲವನ್ನು ಸೃಷ್ಟಿ ಮಾಡಿದ್ದಂತೆ. ಆ ಕಮಲ ಸೃಷ್ಟಿ ಮಾಡಿದಾಗ ಪಾದ್ಮಕಲ್ಪ ಅಂತ ಅದರ ಹೆಸರು ಶುರು ಆಯಿತು. ಆ ಕಾಲಕ್ಕೆ, ಆ ಟೈಮ್ ಅದನ್ನು ಪಾದ್ಮಕಲ್ಪ ಪದ್ಮೇ ನಿಷಣ್ಣಾಯ ಪುರಾಮಯ ಪ್ರೋಕ್ತಮಜ ಅದು ಪದ್ಮಕಲ್ಪ ಅಂದ್ರೆ ಅದು. ಅಂಡದ ಒಳಗೆ ಆ ಶ್ರೀಹರಿ ತನ್ನ ನಾಭಿಯಿಂದ ಸೃಷ್ಟಿ ಮಾಡಿದ ಕಮಲಕ್ಕೆ 14 ದಳನೇ ಇಟ್ಟಿದ್ದಂತೆ. 15 ಅಲ್ಲ, 13 ಅಲ್ಲ, 14 ದಳದ ಕಮಲ ಸೃಷ್ಟಿ ಮಾಡಿದ್ದ. ಆ 14 ದಳದ ಕಮಲವನ್ನು ಅರಳುವಂತೆ ಮಾಡಿದರೆ ಹೊರಗಡೆ ಮಹತ್ತತ್ವದ ದೇವತೆ ಬ್ರಹ್ಮ ಹುಟ್ಟಿದ್ನಲ್ಲ, ಮಹಾನುಭಾವ ಪುರುಷ ನಾಮಕ, ಅವನು ಅಂಡದ ಒಳಗಡೆ ಕಮಲದಿಂದ ಹೊರಬನ್ನಂತೆ. ಅದಕ್ಕೆ ಅವನಿಗೆ ಕಮಲ ಸಂಭವ ಅಂತ ಹೆಸರು ಬಂತಂತೆ. ಸುಮ್ಮನೆ ಹೆಸರುಗಳು ಬರಲಿಲ್ಲ. ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ ಅಂತಾರಲ್ಲ, ಒಂದೊಂದು ಹೆಸರುಗಳು ದೇವತೆಗಳಿಗೆ ಬರಲಿಕ್ಕೆ ಅದರದ್ದೇ ಆದ ಹಿಂದೆ ಕಾರಣಗಳಿವೆ ಅನ್ನೋದನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ. ಕಮಲ ಸಂಭವ ಅಂತಾದ, ಹಿಂದೆ ಮಹತ್ತತ್ವದ ಅಭಿಮಾನಿ ಆದ, ಈಗಲೂ ಮತ್ತೆ ಅದೇ ಅಭಿಮಾನಿನೇ, ಆದರೆ ಕಮಲದಿಂದ ಜನಿಸಿದ, ನಾಭಿ ಕಮಲದಿಂದ ಜನಿಸಿದ. ಆ ನಾಭಿ ಕಮಲ 14 ಇದ್ದದ್ದಕ್ಕೆ ಒಂದೊಂದು ದಳದ ಸಂಕೇತವಾಗಿ ಒಂದೊಂದು ಲೋಕಗಳು ವ್ಯಕ್ತ ಆಯ್ತಂತೆ. ಅದಕ್ಕೆ ಲೋಕಗಳ ಸಂಖ್ಯೆ 14 ಆಯಿತು ಅಂತ ಪರಿಚಯಿಸ್ತಾರೆ. ವಾಸ್ತವಿಕವಾಗಿ ಲೋಕಗಳ ವಿವರಣೆ ಕೊಡುವವರು ಭೂಹು ಭುವಃ ಸ್ವಹ ಅಂತ 3 ಕೊಟ್ಟದ್ದು ಕೆಲವು ಕಡೆ ಕೇಳ್ತೇವೆ. ಈಗ ನೀವು ವಿವರಣೆ ಕೊಡುವಾಗ 14 ಹೇಳಿದ್ರಿ, 3 14 1 ಹೇಳ್ರಿ ಸಾಕು ಅಂತಾರೆ ಕೆಲವರು. ಅದಕ್ಕೆ 3 ಹೌದು 14 ಹೌದು ಅಂತಂತಾರೆ. 3 ಹೌದು 14 ಹೌದು. ಆ 14ಅನ್ನು 3ರೊಳಗೆ ಸೇರಿಸುವ ವಿವರಣೆಯನ್ನು ಬ್ರಹ್ಮಸೂತ್ರ ಭಾಷ್ಯವನ್ನು ನಾವು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು, ಆ ಪ್ರಮೇಯವನ್ನು. ಹಾಗಾಗಿ ಎರಡೂ ಸರಿನೇ. 3 ಅಂದಾಗ, ಭೂಹು ಅಂದಾಗ ಕೆಲವು ಲೋಕಗಳಲ್ಲಿ ಸೇರಿಬಿಡ್ತಾವಂತೆ. ಅಂದರೆ ಜೋಡಿ ಜೋಡಿ ಲೋಕಗಳನ್ನು ಸೇರಿಸಿ ಆ ಶಬ್ದಗಳನ್ನು ಆಡ್ತಾರೆ. ಹಾಗಾಗಿ 3 ಲೋಕದ ಅಧಿಪತಿ ಅಂದರೂ 14, 14 ಲೋಕದ ಅಧಿಪತಿ ಅಂದರೂ 3 ಅಂತ. ಹೀಗಾಗಿ ಭಗವಂತ 3 ಲೋಕದ ಅಧಿಪತಿ ಹೌದು, ಚತುರ್ದಶ ಭುವನಾಧಿಪತಿ ಅದು ಹೌದು ಅಂತ ತಿಳಿಬೇಕಂತ. ಎರಡರಲ್ಲೂ ವ್ಯತ್ಯಾಸ ಅಂತ ಭಾವಿಸಬಾರ್ದು. ಈ 14 ಲೋಕಗಳನ್ನು ಭಗವಂತ ವ್ಯಕ್ತಗೊಳಿಸಿದ ಮೇಲೆ ತನ್ನ ನಾಭಿಯಿಂದ ಹುಟ್ಟಿಸಿದ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿ ಮುಂದುವರಿಬೇಕು ಅಂತ ಇಚ್ಛೆ ಪಡ್ತಿದ್ದ. ಆದರೆ ಬ್ರಹ್ಮ ಕಮಲದಿಂದ ತಾನು ಜನ್ಮ ತಳೆದ ಮೇಲೆ ನನ್ನನ್ನು ಯಾರು ಹುಟ್ಟಿಸಿದ ಅಂತ ನೋಡ್ತಿದ್ದಾನೆ. ನಾರಾಯಣನೇ ಕಾಣಿಸ್ತಾ ಇಲ್ಲಂತೆ ಬ್ರಹ್ಮನಿಗೆ. ಅರೇರೇ, ನನ್ನ ಹುಟ್ಟಿಸಿದವನು ನನಗೇ ಕಾಣ್ತಿಲ್ಲಲ್ಲ ಅಂತ ಬ್ರಹ್ಮನಿಗೆ ಆತಂಕ ಆಯ್ತಂತೆ. ಆತಂಕ ಆಯಿತು, ಭಯ ಆಯಿತು. ಇದೇನಿದು ಅಂತ ಆತಂಕ ಭಯದಲ್ಲಿದ್ದಾನೆ ಬ್ರಹ್ಮ. ಆಗೊಂದು ಅಶರೀರವಾಣಿ ಆಯ್ತಂತೆ. ನಿನ್ನನ್ನು ಹುಟ್ಟಿಸಿದವನನ್ನು ನೀ ನೋಡಬೇಕಾದ್ರೆ ಸ್ಪರ್ಶಾಕ್ಷರಗಳಲ್ಲಿ 16ನೇ ಅಕ್ಷರವನ್ನು, ಸ್ಪರ್ಶಾಕ್ಷರಗಳಲ್ಲಿ 21ನೇ ಅಕ್ಷರವನ್ನು ಸೇರಿಸು, ಏನು ಬರ್ತದೆ ಅದನ್ನು ಮಾಡು, ಅಂದರೆ ನಿನ್ನನ್ನು ಸೃಷ್ಟಿ ಮಾಡಿದವರನ್ನು ನೋಡ್ತೀ ಅಂತ ಹೇಳ್ತಂತೆ. ಆವಾಗ ಚತುರ್ಮುಖ ಬ್ರಹ್ಮ ಯಾರೂ ಹೇಳ್ಕೊಡ್ಬೇಕಿಲ್ಲ, ಅವನಿಗೇನು ಅಕ್ಷರ ಪಾಠ ಮಾಡಬೇಕೇ. ಸ್ಪರ್ಶಾಕ್ಷರಗಳಲ್ಲಿ 16 ಅಂದರೆ ಅಕ್ಷರಗಳ ಪರಿಚಯ ಇದ್ದವರಿಗೆ ಗೊತ್ತಾಗ್ತದೆ ತ. ಸ್ಪರ್ಶಾಕ್ಷರಗಳಲ್ಲಿ 21 ಅಂದರೆ ಪ. ತ ಹಾಗೂ ಪ ಜೋಡಿಸಿದರೆ ತಪ ಅಂತ ಆಯ್ತಂತೆ. ಬ್ರಹ್ಮದೇವರಿಗೆ ಅರ್ಥ ಆಯಿತು, ನನ್ನನ್ನು ಸೃಷ್ಟಿ ಮಾಡಿದವನನ್ನು ನಾನು ನೋಡಬೇಕಾದ್ರೆ ತಪಸ್ಸು ಮಾಡಬೇಕು ಅಂತ. 1000 ವರ್ಷ ತಪಸ್ಸು ಮಾಡಬೇಕು ಅಂತ ತಪಸ್ಸು ಮಾಡ್ತಾರೆ. ಆ ತಪಸ್ಸು ಮಾಡಿದ್ರ ಪ್ರಭಾವದಿಂದ ನಾರಾಯಣ ಅವರಿಗೆ ಕಣ್ಣಿಗೆ ಬಿದ್ದ ಅಂತ ಭಾಗವತದಲ್ಲಿ ಬರ್ತದೆ ನೋಡಿ. ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಣೆ ಕೊಡುವಾಗ ಇದು ಬಹಳ ಮುಖ್ಯವಾದ ಅಂಶ. ನಮಗೂ ಒಂದು ತಿಳುವಳಿಕೆ ಕೊಡ್ತು. ನಾವು ದೇವರನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ದೇವೆ ನಿಜ, ಆದರೆ ಕಾಣ್ತಿಲ್ಲ. ಬ್ರಹ್ಮದೇವರಿಗೆ ಕಂಡಿಲ್ಲ,
ನಮಗೆ ಕಾಣ್ತಾನೆ ಸುಲಭವಾಗಿ, ಅದು ಒಂದು ಅರ್ಥ. ಇನ್ನೊಂದು ಅರ್ಥ, ಬ್ರಹ್ಮದೇವರಿಗೆ ಕಂಡ, ತಪಸ್ಸು ಮಾಡಿದಾಗ ಕಂಡ. ಹಾಗಾದರೆ ನಾವು ಯಾವತ್ತು ತಪಸ್ಸು ಮಾಡ್ತೇವೋ ಅಂದು ಭಗವಂತ ನಮಗೆ ಕಾಣ್ತಾನೆ ಅನ್ನೋ ತಿಳುವಳಿಕೆಯನ್ನು ನಮಗೆ ಭಾಗವತ ಕೊಡ್ತದೆ. ತದ್ಧಿ ತಪಃ ಅಂತ ತಪಸ್ಸು ಮಾಡಬೇಕು. ಆ ತಪಸ್ಸು ನಡೀದೇ ಇದ್ದರೆ ಸೃಷ್ಟಿಸಿದ ಪರಮಾತ್ಮನನ್ನು ನಾವು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತದೆ ಭಾಗವತ. ಇದು ಒಂದು ಅಂಶ. ಇನ್ನೊಂದು ಅಂಶ, ಆ ಪರಮಾತ್ಮ ಆ ಚತುರ್ಮುಖ ಬ್ರಹ್ಮದೇವರಿಗೆ ಆದೇಶ ಮಾಡಿದ ಅಂತ ಹೇಳ್ತದೆ ಸೃಷ್ಟಿ ಮಾಡಲಿಕ್ಕೆ. ಇದರ ಮಧ್ಯದಲ್ಲಿ ಒಂದು ವಿಷಯವನ್ನು ಭಗವತ್ಪಾದರು ತಿಳಿಸ್ತಾರೆ. ಸೃಷ್ಟಿ ಮಾಡಲಿಕ್ಕೆ ಆದೇಶ ಮಾಡ್ತಾನೆ ಪರಮಾತ್ಮ ನಿಜ, ಆದರೆ ಬ್ರಹ್ಮದೇವರಿಗೆ ಆತಂಕ ಆಯಿತು, ಭಯ ಆಯಿತು, ಅಶರೀರವಾಣಿ ಆದಮೇಲೆ ತಪಸ್ಸು ಮಾಡಬೇಕು ಅಂತ ತಿಳಿತು ಅಂತ ಪ್ರಸಂಗ ಬಂತಲ್ಲ, ಆ ಸಂದರ್ಭವನ್ನು ಸ್ಪಷ್ಟಪಡಿಸ್ತಾರೆ. ಬ್ರಹ್ಮದೇವರಿಗೆ ಭಯ ಇದೇನಾ ಇಲ್ವಾ ಅಂತ ಮೊದಲು. ಅಲ್ರಿ, ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದವನಿಗೂ ಭಯ ಇದೆ ಅಂತ ಪುರಾಣ ಹೇಳ್ತದೆ ಅಂದರೆ, ಆತಂಕ ಆಯಿತು ಅಂತ ಪುರಾಣ ಹೇಳ್ತದೆ ಅಂದರೆ ಬ್ರಹ್ಮದೇವರ ವ್ಯಕ್ತಿತ್ವದಲ್ಲಿ ಭಯ ಸೇರ್ಕೊಳ್ತಾ? ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಪುರಾಣಗಳಲ್ಲಿ 5 ಕಡೆ ಬ್ರಹ್ಮದೇವರಿಗೆ ಅಜ್ಞಾನ ಭಯ ಬಂದದ್ರದ್ದು ವಿವರಣೆ ಬರ್ತದಂತೆ. 5 ಕಡೆಯಲ್ಲಿ, ಒಂದು ಕಡೆಯಲ್ಲೆಲ್ಲ 5 ಕಡೆ ಬರ್ತದೆ, ಅಲ್ಲಲ್ಲಿ. ಆ 5 ಕಡೆಗೆ ಸೇರಿಸಿ ಭಗವತ್ಪಾದರು ಹೇಳ್ತಾರೆ ಅದು ಕೇವಲ ಪ್ರದರ್ಶನ ಅಂತಂತಾರೆ. ಚತುರ್ಮುಖ ಬ್ರಹ್ಮನಿಗೆ ಅಜ್ಞಾನ ಇಲ್ಲ, ಭಯ ಇಲ್ಲ, ಆತಂಕ ಇಲ್ಲ. ಆದರೆ ಪುರಾಣದಲ್ಲಿ ಮೋಹಗೊಳಿಸ್ಲಿಕ್ಕೆ ವ್ಯಾಸರು ಅದನ್ನು ತಿಳಿಸ್ತಾರೆ. ನಾವು ಪುರಾಣವನ್ನು ಮೇಲ್ಮೇಲೆ ತಿಳಿದ್ರೆ ನಮಗೂ ಮೋಹ ಬರ್ತದೆ. ಕೆಲವರಿಗೆ ಮೋಹ ಗೊಳಿಸ್ಬೇಕು ಅಂತ ಹೇಳೇ ಇದೆ. ಪುರಾಣ ಮೇಲ್ಮೇಲೆ ಹೇಳೋರು ಎಷ್ಟು ಜನ ಆಗಿಲ್ಲ ಹೇಳ್ರಿ ಇತ್ತೀಚೆಗೆ? ಚಾನಲ್ಲು ಬಹಳ ಆಗಿದ್ದಾವೆ, ಎಲ್ಲ ಕಡೆಯಲ್ಲಿ ಎಲ್ಲರೂ ಪುರಾಣ ಹೇಳ್ತಿದ್ದೇವೆ. ಆದರೆ ಅಧ್ಯಯನದ ಕೊರತೆ ಬಹಳ ಇದೆ. ಅದರಿಂದ ಜ್ಞಾನವೂ ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. ಏನೋ ನಮ್ಮ ತಲೆಯಲ್ಲಿದ್ದದ್ದು ಏನು ಹೇಳ್ತೇವೋ ಅದೆಲ್ಲ ಪುರಾಣ ಆಗಿದೆ ಈಗ. ವಾಸ್ತವಿಕವಾಗಿ ಭಾಗವತದಲ್ಲಿ ಏನಿದೆ ಅಂತ ಹೇಳೇ ಪ್ರಾರಂಭ ಮಾಡಿರ್ತೀವಿ, ಆದರೆ ಅದನ್ನು ಹೇಳಿರಲ್ಲ. ನಮ್ಮ ತಲೆಯಲ್ಲಿದ್ದದ್ದು ಹೇಳಿ ಕೊನೆಗೆ ಮುಗಿಸುವಾಗ ಒಂದು ಮಾತು ಹೇಳಿರ್ತೀವಿ, ಇದೆಲ್ಲ ಭಾಗವತದಲ್ಲಿ ಇದೆ, ಓ ಇದೇ ಭಾಗವತ ಅಂತ ನಾವು ತಿಳಿದಿರ್ತೀವಿ. ಈ ಸಮಸ್ಯೆ ಜಾಸ್ತಿ, ಹಾಗೂ ಆಗಬಾರ್ದು. ಇದು ಮೋಹ, ಅಧ್ಯಯನದ ಕೊರತೆಯಿಂದ ಆಗ್ತದೆ. ಚತುರ್ಮುಖ ಬ್ರಹ್ಮದೇವರಿಗೆ ಅಂಥ ಭಯ ಅಜ್ಞಾನಗಳು ಬರಲಿಕ್ಕೆ ಅವಕಾಶವೇ ಇಲ್ಲ. ಅವರು ಜ್ಞಾನಿವರೇಣ್ಯರು. ಪ್ರಳಯೇಪಿ ಪ್ರತಿಭಾತ ಪರಾವರಾಹ. ಪ್ರಳಯ ಕಾಲ ಬಂದರೂ ಬ್ರಹ್ಮದೇವರಿಗೆ ಮಾತ್ರ ಜ್ಞಾನದಲ್ಲಿ ಲವಲೇಶ ಲೋಪ ಇರಲ್ಲಂತೆ. ಅಜ್ಞಾನ ಬರೋದು, ಜ್ಞಾನ ಕಮರೋದು ಅಂತ ಇರಲ್ಲ. ಘನ ವ್ಯಕ್ತಿತ್ವ ಅವರದು. ಹಾಗಾಗಿ ಪುರಾಣಗಳನ್ನು ಅಧ್ಯಯನ ಮಾಡುವವರಿಗೆ ಈ ಎಚ್ಚರಿಕೆ ಇರಬೇಕು. ಎಲ್ಲಾದರೂ ಬ್ರಹ್ಮದೇವರಿಗೆ ಆತಂಕ ಅಜ್ಞಾನದ ವಿಷಯ ಬಂತು ಅಂದರೆ ಅದು ಪ್ರದರ್ಶನ ಮಾತ್ರ ಅಂತ ನಿರ್ಣಯ ಕೊಡ್ತಾರೆ ಭಗವತ್ಪಾದರು. ಸರಿ, ಬ್ರಹ್ಮದೇವರು ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಪರಮಾತ್ಮನನ್ನು ಸ್ತೋತ್ರ ಮಾಡಿ, ನನ್ನನ್ನು ಯಾಕೆ ಸೃಷ್ಟಿಯಲ್ಲಿ ಯೋಜನೆ ಮಾಡ್ತೀ ಶ್ರೀಹರಿ? ನಾನು ಸೃಷ್ಟಿ ಕಾರ್ಯದಲ್ಲಿ ತೊಡಗಲ್ಲ, ನಿನ್ನ ಸೇವೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ವೇದಗಳನ್ನು ಪಾರಾಯಣ ಮಾಡಿಕೊಂಡಿರ್ತೇನೆ. ಸೃಷ್ಟಿ ಮಾಡಿದರೆ ಬಂಧಕ ಆಗ್ತದೆ, ಬೇಡ ಅಂತಂದ್ರಂತ. ಭಗವಂತ ಅಂದ, ನಿನ್ನನ್ನು ಹುಟ್ಟಿಸಿದ್ದೇ ಸೃಷ್ಟಿ ಮಾಡಲಿಕ್ಕೆ ಅನ್ನಂತೆ. ಕೆಲವರು ಹುಟ್ಟುವಾಗ ಮೊದಲೇ ನಿಗದಿತ ಆಗಿರ್ತದೋ ಇಲ್ಲ, ಕೆಲವರೇನು ಎಲ್ಲರೂ ಹುಟ್ಟುವಾಗ ಮೊದಲೇ ನಿಗದಿತ ಆಗಿರ್ತದೆ. ಇವನು ಇದಕ್ಕೇ ಭೂಮಿಗೆ ಬಂದಿರ್ತಾನೆ ಅಂತ ಅವನು ಅದನ್ನು ಮಾಡಲೇಬೇಕು. ನಾನು ಅದನ್ನೇ ಮಾಡಲ್ಲ ಅಂದರೆ ಏನು ಹೇಳೋಣ? ಈಗ ನಾವೆಲ್ಲ ಹುಟ್ಟುವ ಮುನ್ನವೇ ನಮ್ಮದು ಡಿಸೈಡ್ ಆಗಿದೆ ಇದಕ್ಕೆ ಅಂತ. ನಾವಿವತ್ತು ಅದನ್ನೇ ಮಾಡಲ್ಲ ಅಂತ ಕೂತಿದ್ದೀವಿ. ಮತ್ತೇನು ಮಾಡ್ತಿ? ಅವ್ರು ಮಾಡ್ತಾರಲ್ಲ ಅದನ್ನು ಮಾಡ್ತೀವಿ. ಅವ್ರು ಮಾಡೋದು ಅವರಿಗೆ ಅಂತ. ಲೋಕದಲ್ಲಿ ಇವತ್ತು ಭ್ರಮೆ ಏನು ಹುಟ್ಟುತ್ತಾ ಇದೆ ಅಂದರೆ, ಅವನು ಅದನ್ನು ಓದಿ ಪಾಸಾಗಿ ಕೆಲಸಕ್ಕೆ ಹೋದಲ್ಲ, ನಾನು ಅದನ್ನೇ ಓದ್ತೀನಿ ಅಂತ. ನಿಂತು ಅದಲ್ವೋ, ನಿಂದಲ್ಲ, ನಿಂದನ್ನು ನೀ ಕಂಡುಕೋ, ಅವನದನ್ನು ಅವನು ಕಂಡುಕೊಳ್ಳಿ. ಅದು ಇಲ್ಲ ಅಂತಾರೆ. ಇದನ್ನ ಯಾವತ್ತೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಹೇಳ್ತಾನೆ, ನೀನು ಹುಟ್ಟಿದ್ದೇ ಲೋಕದಲ್ಲಿ ಸೃಷ್ಟಿಕರ್ತ ಆಗು ಅಂತ. ನೀನು ಅದನ್ನೇ ಮಾಡಲ್ಲ ಅಂತೀಯಲ್ಲ, ಮಾಡಬೇಕು ಅಂದ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಸೃಷ್ಟಿ ಬಂಧಕ ಸ್ವಾಮಿ, ಎಲ್ಲರ ಮೇಲೆ ಅಭಿಮಾನ ಬೆಳೆಸ್ತದೆ.
ಆ ಅಭಿಮಾನದ ಸಂಕೊಲೆಯಲ್ಲಿ ನನ್ನನ್ನು ಸಿಲುಕುವಂತೆ ಆಗ್ತದೆ, ಅದಕ್ಕೆ ಸೃಷ್ಟಿ ಬೇಡ ಅಂತಿದ್ದೇನೆ ಅಂತ ಕೇಳ್ಕೊಂಡ ನಾರಾಯಣನನ್ನು. ಆಗ ಭಗವಂತ ನಾರಾಯಣ ಹೇಳ್ತಾನೆ, ನೀನು ಸೃಷ್ಟಿ ಮಾಡಬೇಕು, ನೀನೇ ಮಾಡಿದ ಸೃಷ್ಟಿ ನಿನಗೆ ಬಂಧಕ ಆಗದಂತೆ ನಾನೊಂದು ಉಪಾಯ ಹೇಳಿಕೊಡ್ತೇನೆ ಅಂತಂದಂತೆ. ಹಾಗಾದರೆ ಸರಿ ಅಂತಂದ. ಇಷ್ಟು ಉಪಾಯ ಹೇಳ್ಕೊಡ್ತೇನೆ ಅಂದಾಗ ಬೇಡ ಅನ್ಲಿಕ್ಕಾಗ್ತದ? ಸೃಷ್ಟಿ ಮಾಡೋದು ಮಾಡಲೇಬೇಕು. ಆಯಿತು ಅಂತ ಬ್ರಹ್ಮದೇವರು ನಾರಾಯಣನ ಮಾತಿನಂತೆ ಸೃಷ್ಟಿಗೆ ಒಪ್ಪಿದರು. ನಾರಾಯಣ ಉಪಾಯನೂ ಹೇಳ್ದ. ಏನು ಉಪಾಯ ನಾರಾಯಣ ಹೇಳಿದ್ದಾಗ ಅಂದರೆ, ಭಾಗವತ ಹೇಳ್ತದೆ, ಆಗ ಭಗವಂತ ಉಪದೇಶ ಮಾಡಿದ ಉಪಾಯ ಬೇರೆ ಯಾವುದಲ್ಲ, 4 ಶ್ಲೋಕದ ಭಾಗವತ ಹೇಳಿದ್ದಂತೆ. 7 ದಿವಸ ಆದರೂ ಮುಗಿಯದ ಭಾಗವತ, ವರ್ಷ ಕಳೆದರೂ ಮುಗಿಯದ ಭಾಗವತ 4 ಶ್ಲೋಕದಲ್ಲಿ ಹೇಳಿದಾನಂತೆ. ಅದನ್ನು ಚತುಶ್ಲೋಕಿ ಭಾಗವತ ಅಂತ ಪ್ರಸಿದ್ಧಿ ಪಡಿಸಿದ್ದಾರೆ. ಅಹಮೇ ವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಎಲ್ಲ 4 ಶ್ಲೋಕದಲ್ಲಿ ಭಾಗವತ ಮುಗಿದು ಹೋಗಿದೆ. ನಾವು ನೋಡಿದರೆ ಕೇಳ್ತಾನೆ ಇದ್ದೀವಿ, ಮೊನ್ನೆಯಿಂದ ಕೇಳ್ತಾನೆ ಇದ್ದೀವಿ. ಬ್ರಹ್ಮದೇವರಿಗೆ 4 ಶ್ಲೋಕ. ಅದಕ್ಕೆ ಹಿರಿಯರು ಹೇಳ್ತಾರೆ, ಬಹಳ ದೊಡ್ಡ ಪೋಸ್ಟಿಗೆ ಹೋಗಿರ್ತಾರೆ, ಇನ್ನು ಅದಕ್ಕಿಂತ ದೊಡ್ಡ ಪೋಸ್ಟು ಅಂತಿರಲ್ಲ ಅವ್ರು ಹೋಗಲಿಕ್ಕೆ. ಅಂಥವ್ರಿಗೇನಾದರೂ ಹೇಳಬೇಕು ಅಂದರೆ 2 ಮಾತಿನಲ್ಲಿ ಹೇಳಿದ್ರೆ ಸಾಕಂತ. ಇನ್ನೂ ಕೆಳಗಿರ್ತಾರಲ್ಲ ಅವರಿಗೆ 100 ಮಾತು ಹೇಳಿದರೂ ಸಾಲಲ್ಲಂತೆ. ಇದು ಯಾವಾಗಲೂ ಲೋಕದಲ್ಲಿ ಕಂಡದ್ದೇ ಅಲ್ವೇ? ಹಾಗಾಗಿ ಅವನು ಬ್ರಹ್ಮ, ಅವನಿಗೆ 4 ಶ್ಲೋಕ ಸಾಕಾಯಿತು. ಭಾಗವತ 4 ಶ್ಲೋಕ, 4 ಮಾತು ಸಾಕು. ಅದರ ನಂತರ ಬಂದರು ಮತ್ತೊಂದು ವರ್ಗ, ಮಧ್ಯಮದವರು. ಅವರಿಗೆ 4 ಅಲ್ಲ 50 ಶ್ಲೋಕದಷ್ಟು ಭಾಗವತ ಆಯ್ತಂತೆ. ಅದು ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡುವ ಬರ್ತದೆ. ನಾರದರು ಮತ್ತೆ ವೇದವ್ಯಾಸರ ಬಳಿಗೆ ಬಂದ್ರಂತೆ. ವ್ಯಾಸರಂದರು, ನೀನು ತಗೊಂಡು ಬಂದ ಭಾಗವತ ನಾರದ ಅದು ಬಹಳ ಎತ್ತರದವರಿಗೆ ಆಗ್ತದಷ್ಟೇ, ಬಹಳ ಅಲ್ಪರಿದ್ದಾರೆ, ಮಂದಭಾಗ್ಯರು, ಅವರಿಗೆ ಈ 4 ಶ್ಲೋಕ 50 ಶ್ಲೋಕ ಸಾಲಲ್ಲ, 18,000 ಬರೆದು ಕೊಟ್ಬಿಡ್ತೀನಿ ಅಂತ. ನೋಡಿ ಅದೇ ಭಾಗವತ. ಗ್ರಂಥೋಯಂ 18 ಸಹಸ್ರ ಅಂತಾರೆ. ಅದಕ್ಕೇನು ಶ್ರೀಮದ್ ಭಾಗವತ ಒಟ್ಟು ಇರೋದು 18,000 ಗ್ರಂಥ ಅಂತ. ಇಷ್ಟಾದರೂ ನಮಗೆ ಸಾಲಲ್ಲ ಅಂತಾಗಿದೆ. ನಾವು ಓದೋದೂ ಇಲ್ಲ, ನಮಗದು ಸಾಲೋದೂ ಇಲ್ಲ ಅನ್ನೋಂಗೆ ಆಗಿಬಿಟ್ಟಿದೆ. ಎರಡೂ ಆಗಿಬಿಡ್ತು. ಅಂತೂ ಈ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳಿ ಅಂತಾರೆ. ಭಾಗವತದ ಆಗತಿ ವಿವರಣೆಯನ್ನು ಕೊಟ್ಟಾಗ ಇದನ್ನು ತಿಳಿಸಿದ್ದಾರೆ. ಭಾಗವತ ಹೇಳಿದ್ದಾವಾಗ ಪಾದ್ಮಕಲ್ಪದಲ್ಲಿ, ಅದೇ ಪಾದ್ಮಕಲ್ಪ, ಬ್ರಹ್ಮ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ. ಏನದರ ತತ್ವ, ಆ 4 ಶ್ಲೋಕದಲ್ಲಿ ಭಾಗವತ ಹೇಳಿದ್ನಲ್ಲ, ಅದರ ತತ್ವ ಏನು? ಭಗವಂತ ಹೇಳಿದ ಆ ಮಾತಿನಲ್ಲಿ ಇಷ್ಟೇ ತಾತ್ಪರ್ಯ. ಬ್ರಹ್ಮ, ನೀನು ಸೃಷ್ಟಿ ಮಾಡು, ಆದರೆ ಮಾಡುವಾಗ ಇದು ನೆನಪಿರಲಿ, ನಿನ್ನನ್ನೂ ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನೆ, ಅದು ನೆನಪಿದ್ದು ಸೃಷ್ಟಿ ಮಾಡು ಅಂತನ್ನಂತೆ. ಈ ನೆನಪು ನಿನಗೆ ಯಾವಾಗಲೂ ಇರಬೇಕು. ನನ್ನನ್ನೂ ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನೆ, ಆ ನೆನಪಿದ್ದು ನೀನು ಸೃಷ್ಟಿ ಮಾಡು, ಅದು ನಿನಗೆ ಬಂಧಕ ಆಗಲ್ಲ. ಅಹಮೇ ವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಅಂದರೆ ಆ ಅಭಿಪ್ರಾಯ. ನಿನ್ನನ್ನೂ ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನೆ, ಆತ ನಾರಾಯಣ. ಅವನಿಲ್ಲದೆ ಯಾವುದೂ ಇಲ್ಲ, ಅವನಿದ್ದಾನೆ ಅಂತ ಎಲ್ಲವೂ ನಡೀತದೆ. ಅದೇ ವ್ಯವಸ್ಥೆ ವ್ಯಾಪ್ತಿಯಿಂದ ತಿಳಿಬೋದು ಅಂತ ಹೇಳ್ತಾರೆ, ನಿಯಮದಿಂದ ತಿಳಿಬೋದು. ಅವನಿದ್ದಾನೆ, ಹಾಗಾಗಿ ಪ್ರಪಂಚ ಎಲ್ಲ ನಡೀತದೆ. ಅವನಿಲ್ಲವ ಯಾವುದೂ ಉಳಿಯಲ್ಲ. ಈ ವಿಷಯಗಳನ್ನು ಸದಾ ನಿನ್ನ ಮನಸ್ಸಿನಲ್ಲಿಟ್ಟುಕೊಂಡು ನೀನು ಸೃಷ್ಟಿ ಮಾಡು, ಆ ಸೃಷ್ಟಿ ನಿನಗೆ ಬಂಧಕ ಆಗಲ್ಲ ಅಂತಂದ. ಸೃಷ್ಟಿ ಬಂಧಕ ಆಗದೇ ಇರಲಿಕ್ಕೆ ಇದೊಂದು ಉಪಾಯ ಆಯಿತು. ಸರಿ ಎಂದರು ಬ್ರಹ್ಮದೇವರು. ಚತುಶ್ಲೋಕಿ ಭಾಗವತವನ್ನು ಅರ್ಥಾನುಸಂಧಾನ ಮಾಡಿ, ಇನ್ನೂ ಅರ್ಥ ಬಹಳ ಇದೆ ಅದಕ್ಕೆ, ಅದರ ಅರ್ಥಾನುಸಂಧಾನ ಅವರು ಮಾಡಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದರು ಅಂತ ಪುರಾಣ ಹೇಳ್ತದೆ. ಇದು ನಮಗೆ ಕೊಡುವಂಥ ತಿಳುವಳಿಕೆ. ನಾವು ಕೂಡ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೊರಟ್ವಿ ಅಂದರೆ ಅದರ ಹಿಂದೆ ಆ ಭಗವಂತ ಇದ್ದಾನೆ, ಅವನ ಪ್ರೇರಣೆ ಇದೆ,
ಅವನಿಲ್ಲದೆ ನಾನು ಮಾಡಲಾರೆ, ಈ ತಿಳುವಳಿಕೆಯಿಂದ ಮಾಡಬೇಕಂತ. ಇದು ಬ್ರಹ್ಮ ಸೃಷ್ಟಿ ಮಾಡುವಾಗ ಮಾಡಿದ್ದು. ಸೃಷ್ಟಿ ಮುಂದುವರಿಸಿದ ಚತುರ್ಮುಖ. ಮುಂದುವರಿಸುವಾಗ ಸೃಷ್ಟಿಯನ್ನು ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಎಷ್ಟು ಅದ್ಭುತ! ಚತುರ್ಮುಖ ಬ್ರಹ್ಮದೇವರು ತಮ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ಅವರು ಸೃಷ್ಟಿ ಮಾಡಿದ್ದು ಯಾರನ್ನ ಅಂದರೆ ಸನಕ, ಸನಂದನ, ಸನಾತನ ಅಂತ. ಸನಕಂಚ ಸನಂದಂಚ ಸನಾತನ ಮತಾತ್ಮಭೂ ಅಂತ ಸನಕ, ಸನಂದನ, ಸನತ್ ಕುಮಾರರನ್ನು ಸೃಷ್ಟಿ ಮಾಡಿದ. ಅವರು ಸೃಷ್ಟಿಯನ್ನು ಮಾಡಿ ಹೇಳಿದ, ನೋಡಿ ನಿಮ್ಮಿಂದ ಮುಂದಿನ ಸೃಷ್ಟಿ ಆಗಬೇಕು, ನಿಮ್ಮನ್ನು ಅದಕ್ಕೆ ಕೊಡಿಸಿದ್ದೇನೆ ನಾನು ಅಂತ. ಅವರು ನಾವು ಸೃಷ್ಟಿ ಮಾಡಲ್ಲ ಅಂತ ಅವ್ರು ಕೂತ್ಕೊಂಡ್ರಂತೆ. ಮತ್ತೆ ಬ್ರಹ್ಮ ಹೇಳಿದ ಮಾತನ್ನು ಅವರು ಹೇಳಿದರು ಬ್ರಹ್ಮನಿಗೆ. ಆವಾಗ ಬ್ರಹ್ಮ, ನಾನೇ ಹುಟ್ಟಿಸಿದ್ನಲ್ಲೋ ನಿಮ್ಮನ್ನು, ನನ್ನ ಮಾತೇ ಕೇಳು. ಅವಾಗಲಿಂದ ಬಂತು ನೋಡ್ರಿ, ನಾವೇ ಹುಟ್ಟಿಸಿದ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಅದು ಆವಾಗ ಹುಟ್ಕೊಳ್ತು. ಆವಾಗ ಹುಟ್ಟಿಸಿದ ಮಕ್ಕಳು ಮಾತು ಕೇಳಲ್ಲ, ಅದನ್ನು ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಅರ್ಥ. ಎಲ್ಲ ನಮ್ಮ ಮಾತು ಕೇಳಬೇಕು ಅಂತ ನಾವು ಹಠ ಹಿಡಿಲೂಬಾರ್ದು. ಇದು ಬ್ರಹ್ಮದೇವರಿಗೆ ತಪ್ಪಲಿಲ್ಲ ಅಂತದ್ದು ಭಾಗವತ. ಬ್ರಹ್ಮ ಆ ಸಮಯಕ್ಕೆ ಸಿಟ್ಟು ಮಾಡಿದ. ನೋಡಿ, ಮತ್ತೆ ಇಲ್ಲಿ ಸಿಟ್ಟು ಮಾಡಿದ ಅಂತ ಬರ್ತದೆ. ಇದು ಪ್ರದರ್ಶನ. ಸಿಟ್ಟಲ್ಲ, ಸಿಟ್ಟು ಮಾಡಿದವನಂತೆ ನಟಿಸಿದ. ಆ ಸಿಟ್ಟು ಮಾಡಿದವನಂತೆ ನಟಿಸಿದ್ದಕ್ಕೆ ಬ್ರಹ್ಮನ ಹುಬ್ಬಿನ ಮಧ್ಯದಿಂದ ಒಂದು ಸೃಷ್ಟಿ ಆಯಿತು, ಮಗುವಿನ ಸೃಷ್ಟಿ ಆಯಿತು. ಸೃಷ್ಟಿ ಆದ ಕೂಡಲೇ ಆ ಮಗು ಬಹಳ ಜೋರು ಧ್ವನಿ ಮಾಡಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅಳುತ್ತಿದ್ದಾನೆ. ಬ್ರಹ್ಮದೇವರೇ ಬಂದು ಸಮಾಧಾನ ಮಾಡಬೇಕಾಯ್ತಂತೆ. ನೋಡಿ, ಇವನಿಗೆ ರುದ್ರ ಅಂತ ಹೆಸರು ಬಂತು ಅಂತ ಹೇಳ್ತದೆ ಭಾಗವತ. ಅಂದರೆ ಬ್ರಹ್ಮದೇವರ ಸಿಟ್ಟಿನಿಂದಲೇ ಹುಟ್ಟಿದ. ರುದ್ರಶ್ಚ ಕ್ರೋಧ ಸಂಭವ ಅಂತದ ಭಾಗವತ. ಕ್ರೋಧದಿಂದ ಹುಟ್ಟಿದ. ಆ ಸಮಯಕ್ಕೆ ರುದ್ರ ಅಂತ ನಾಮಕರಣ ಮಾಡಿದ್ರಂತೆ. ಚತುರ್ಮುಖ ಬ್ರಹ್ಮದೇವರು ರುದ್ರನಿಗೆ ಹೇಳಿದ್ರಂತೆ, ನೀನು ಸೃಷ್ಟಿ ಮಾಡು ಮುಂದೆ. ಅದಕ್ಕೇನಂತೆ ಅಂದ್ರೆ ಅವರು ಉತ್ಸಾಹ. ಸೃಷ್ಟಿಗೆ ಬ್ರಹ್ಮ ಹೇಳ್ತಿದ್ದಾನೆ ನಮ್ಮ ತಂದೆ ಅಂತ, ರುದ್ರ ಸೃಷ್ಟಿ ಮಾಡ್ತೀನಿ ಅಂತ ರುದ್ರದೇವರು ಸೃಷ್ಟಿಗಿಳಿದ್ರಂತೆ. ಸೃಷ್ಟಿ ಮಾಡುವಾಗ ಏನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೋ ಬ್ರಹ್ಮದೇವರೇ ಬಂದ್ರಂತೆ, ಸಾಕು ಮಾಡು ಅಂದ್ರಂತೆ. ಕೆಲವರಿಗೆ ಕೆಲಸ ಹೇಳಿದ ಮೇಲೆ ನಾವೇ ಹೋಗಿ ಹೇಳಬೇಕಾಗ್ತದೆ, ಸಾಕು ಮಾಡು ಅಂದರು. ನೀವೇ ಸೃಷ್ಟಿ ಮಾಡು ಅಂತಂದ್ರಿ, ಸಾಕು ಮಾಡು ಅಂತಿದಿರಿ, ಏನಿದು? ಅಲ್ಲ, ನೀ ಯಾರನ್ನು ಸೃಷ್ಟಿ ಮಾಡಿದಿ ನೋಡು ಅಂದ್ರಂತೆ. ಎಲ್ಲ ಭೂತಗಣಗಳನ್ನು ಸೃಷ್ಟಿ ಮಾಡಿದ್ರಂತೆ. ಇದು ಏನಿದು ಅಂದರು. ಇವು ಯಾಕೆ ಬೇಕು? ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು, ಅದಕ್ಕೆ ಇವೆಲ್ಲ ನಿಮ್ಮ ಪರಿವಾರ ಮಾಡಿಕೊಳ್ಳ್ರಿ. ಅದಕ್ಕೆ ಭೂತನಾಥ ಅಂತ ಆದ್ರಂತೆ ಮರುದ್ರದೇವರು. ಸೃಷ್ಟಿ ಕಾರ್ಯ ನಿಮ್ಮದಲ್ಲ, ಬಿಟ್ಬಿಡಿ. ನೀವು ಈ ಭೂತಗಣಗಳನ್ನು ಕರೆದುಕೊಂಡು ನಿಮ್ಮ ತಪಸ್ಸನ್ನು ನೀವು ಮಾಡ್ರಿ ಅಂತ ಕಳಿಸಿದ್ರಂತೆ. ಮುಂದುವರೆದ ಸೃಷ್ಟಿ. ಚತುರ್ಮುಖ ಬ್ರಹ್ಮದೇವರು ತಮ್ಮ ದೇಹದ ಬಲಭಾಗದಿಂದ ಸ್ವಯಂಭುವ ಅಂತ ಎಲ್ಲ ಮಾನವರ ಮೊದಲಿಗ ಮನುವನ್ನು ಹುಟ್ಟಿಸಿದ್ರಂತೆ. ದೇಹದ ಎಡಭಾಗದಿಂದ ಶತರೂಪ ಅಂತ ಸ್ತ್ರೀ ಕುಲದ ಮೊದಲಿಗಳನ್ನು ಹುಟ್ಟಿಸಿದ್ರಂತೆ. ನೋಡಿ, ಮಾನವ ಸಂತತಿಯ ಮೊದಲಿಗ ಸ್ವಯಂಭುವ. ಅವನು ಹುಟ್ಟಿದ್ದು ಚತುರ್ಮುಖ ಬ್ರಹ್ಮದೇವರ ಬಲಭಾಗದ ದೇಹದಿಂದ ಅಂತಾರೆ. ಸ್ತ್ರೀ ಕುಲದ ಮೊದಲಿಗಳಾದವಳು ಶತರೂಪ. ಅವಳು ಇವರ ದೇಹದ ಎಡಭಾಗದಿಂದ ಹುಟ್ಟಿದ್ರಂತ. ಅವಳು ಬ್ರಹ್ಮದೇವರು ಆ ಇಬ್ಬರಿಗೆ ವಿವಾಹ ಮಾಡಿಸಿದ್ರಂತೆ. ನೀವಿಬ್ಬರು ವಿವಾಹ ಮಾಡಿಕೊಳ್ಬೇಕು ಅಂತ. ಬ್ರಹ್ಮ ವಿವಾಹ ಮಾಡಿಸಿದ ಮೇಲೆ ಸ್ವಯಂಭುವ ಶತರೂಪ ದಂಪತಿಗಳಿಂದ ಮುಂದೆ ಪ್ರಜಾಸಂತತಿ ಹುಟ್ಟಬೇಕು ಅಂತ ಮೈಥುನ ಅಂತ ಒಂದು ಸೃಷ್ಟಿ ಮಾಡಿದರು. ಮೈಥುನಾಭಿಮಾನಿಯನ್ನು, ಒಂದು ಗಂಡು ಒಂದು ಹೆಣ್ಣಿನಿಂದ ಆಗಬೇಕಾದ ಸೃಷ್ಟಿ ಅಂತ ಸಂಕಲ್ಪ ಮಾಡಿದ್ರಂತೆ. ಇದು ಆ ಭಾಗವತದಲ್ಲಿ ನಮಗೆ ಕೊಡೋ ವಿವರಣೆ. ಕೆಲವರು ಇದರ ಮೇಲೆ ಆಕ್ಷೇಪ ಮಾಡೋದಿದೆ. ಅಲ್ಲ, ಬ್ರಹ್ಮದೇವರು ಹುಟ್ಟಿಸಿದ ಸ್ವಯಂಭೂ, ಬ್ರಹ್ಮದೇವರಿಂದಲೇ ಹುಟ್ಟಿಸಿದ ಶತರೂಪ ಅಣ್ಣ ತಂಗಿ ಆಗಬೇಕಲ್ವೇ? ಇಬ್ಬರನ್ನು ವಿವಾಹ ಮಾಡ್ಕೋ ಅಂದರೆ ಇದು ಸರಿನೇ? ಇದನ್ನೇ ನೋಡಿ ಮುಂದಿನವರು ಏನು ಮಾಡಲಿಕ್ಕಿಲ್ಲ. ಇದೆಲ್ಲ ಚರ್ಚೆ. ಇದನ್ನೇ ಇಟ್ಕೊಂಡು ಕೆದರಿ ಬರೀ ಕೆದರಿಲ್ಲ, ಅದನ್ನು ಕೆದರಿ ಸಮಾಜದಲ್ಲೆಲ್ಲ ಇವತ್ತು ತಪ್ಪು ಕಲ್ಪನೆ ಹುಟ್ಟಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಬ್ರಹ್ಮ ತನ್ನ ಸೃಷ್ಟಿಯಲ್ಲಿ ಸರಸ್ವತಿಯನ್ನು ಹುಟ್ಟಿಸಿದ.
ಹುಟ್ಟಿಸಿದ ಸರಸ್ವತಿಯನ್ನು ತನ್ನ ಹೆಂಡತಿಯನ್ನು ವಿವಾಹ ಮಾಡಿಕೊಂಡು ಹೆಂಡತಿಯನ್ನು ಮಾಡಿಕೊಂಡ ಅಂತ ಭಾಗವತದಲ್ಲಿ ಕಥೆ ಇದೆ. ಹಾಗಾದರೆ ತಾನೇ ಹುಟ್ಟಿಸಿದ ಮಗಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಬ್ರಹ್ಮನೇ ಎಲ್ರಿಗೆ ಮಾರ್ಗದರ್ಶಕನ ಅಂತ ಈ ಕಥೆಯನ್ನು ಎಲ್ಲರೂ ಕೆಬರಿ ಇಟ್ಬಿಟ್ರಿ. ಈಗ ಇದಕ್ಕೇನು ಉತ್ತರ? ಇದ್ರ ಬಗ್ಗೆ ಏನಾದರೂ ವಿಷಯಗಳಿದ್ದಾವ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭಗವತ್ಪಾದರು ಇವುಗಳ ಬಗ್ಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಸೃಷ್ಟಿಯ ಆದಾಗ ಚತುರ್ಮುಖನಿಗೆ ವಿಧಿ ಅಂತ ಹೆಸರಿಟ್ರಂತೆ. ವಿಧಿ ಅಂದರೆ ಏನು ಅರ್ಥ? ಸಾಮಾನ್ಯವಾಗಿ ವಿಧಿ ಶಬ್ದ ನಾವು ಲೋಕದಲ್ಲಿ ಆಡ್ತೇವೆ. ಇಷ್ಟನೇ ವಿಧಿಯ ಪ್ರಕಾರ ಈ ನಿಯಮವನ್ನು ರೂಪಿಸಲಾಗಿದೆ ಅಂತ ವಿಧಿಯ ಪ್ರಕಾರ ಅಂತ ಹಾಕ್ತೇವೋ ಇಲ್ಲ ಸಂವಿಧಾನದ ಈ ವಿಧಿಯ ಪ್ರಕಾರ ಅಂತ ಹಾಕ್ತಿದ್ದದ್ದು ಕೇಳ್ತೀವಿ. ಚತುರ್ಮುಖನಿಗೆ ವಿಧಿ ಅಂತ ಹೆಸರಂತೆ. ಯಾಕೆ ಆ ಹೆಸರು? ಎಲ್ಲರೂ ವಿಧಿಗೆ ಪಾಲನೆ ಮಾಡೋರೇ ವಿಧಿಬದ್ಧರೇ ಅಲ್ವೇ? ಬ್ರಹ್ಮನೂ ವಿಧಿಬದ್ಧ, ಆದರೆ ಅವನನ್ನು ಮಾತ್ರ ವಿಧಿ ಅಂತ ನಾಮದಿಂದ ಕರೆದ್ರೆ ಯಾಕೆ? ಅದರ ಉದ್ದೇಶವನ್ನು ಹುಡುಕ್ಲಿಕ್ಕೆ ಶುರು ಮಾಡಿದರೆ ಒಂದು ವಿಷಯ ಹೇಳ್ತಾರೆ. ಬ್ರಹ್ಮ ಸೃಷ್ಟಿಕರ್ತ, ಹಾಗಾಗಿ ಅವನಿಗೊಂದು ಭಗವಂತ ಕೆಲವು ನಿಯಮಗಳನ್ನು ಮೀರು ಅಂತ ಒಂದು ನಿಯಮ ಹಾಕಿದ್ದಂತೆ, ಅದು ವಿಧಿ ಅಂತ. ಮುಂದೆ ನೀನು ಮಾಡಲಿಕ್ಕಿರುವ ಕೆಲವು ಏನು ವ್ಯವಸ್ಥೆ ಇದೆ ಆ ನಿಯಮಗಳನ್ನು ಮೀರ್ಬೋದು ಅಂತ ಒಂದು ವಿಧಿ ಅಂತ, ಅದಕ್ಕೆ ಅವರಿಗೆ ವಿಧಿ ಅಂತ ಹೆಸರಂತೆ. ಇದು ಎಲ್ರಿಗಿಲ್ಲ. ಯಾವಾಗಲೂ ಅಷ್ಟೇ, ಒಂದನ್ನು ಜಗತ್ತಿನಲ್ಲಿ ಸಿಸ್ಟಮ್ ತರಬೇಕಾದ್ರೆ ಆ ತಂದ ವ್ಯಕ್ತಿ ಕೆಲವನ್ನು ಮೀರಿ ತಂದಿರ್ತಾನಂತೆ, ತಂದ ಮೇಲೆ ಮತ್ತೆ ಮುರಿಯೋ ಹಾಗಿಲ್ಲಂತೆ. ಇದು ಅದ್ಭುತವಾದ ವಿಷಯ. ಭಗವಂತ ಚತುರ್ಮುಖ ಬ್ರಹ್ಮದೇವರಿಗೆ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಅದಕ್ಕೆ ತಾನು ಸೃಷ್ಟಿ ಮಾಡಿದ ಸರಸ್ವತಿಯನ್ನು ತಾನು ವಿವಾಹ ಮಾಡಿಕೊಂಡಿದ್ರ ವಿಷಯ ಇರ್ಬೋದು, ತಾನೇ ಸೃಷ್ಟಿ ಮಾಡಿದ ತನ್ನ ಮಕ್ಕಳಿಬ್ಬರಲ್ಲಿ ವಿವಾಹ ಮಾಡಿಸಿದ ವಿಷಯ ಇರ್ಬೋದು, ಅದು ಬ್ರಹ್ಮದೇವರಿಗೆ ದೋಷಕ್ಕೆ ಕಾರಣ ಆಗಲಿಲ್ಲ ಅಂತ. ಯಾಕೆ ಅಂದರೆ ಅದು ಭಗವಂತನ ಅಣತಿಗೆ ಬದ್ಧವಾದದ್ದೇ ಮಾಡಿದ್ರು, ವಿಧಿ ಆದ್ದರಿಂದ ಮಾಡಿದ್ರು. ಇದನ್ನೇ ಮುಂದುವರೆದ ದೇವತೆಗಳೇನಾದರೂ ಕೆಲವೊಮ್ಮೆ ವಿಧಿಯನ್ನು ಮೀರ್ತಾರೆ, ಆಗ ಭಗವಂತ ಏನು ಮಾಡ್ತಾನೆ? ಮನುಷ್ಯರು ಮೀರ್ತಾರೆ, ಆಗ ಭಗವಂತ ಏನು ಮಾಡ್ತಾನೆ? ಅದಕ್ಕೂ ಸ್ಪಷ್ಟಪಡಿಸ್ತಾರೆ. ಬ್ರಹ್ಮ ಮಾಡಿದರೆ ಏನು ಲೋಪದೋಷ ಇಲ್ಲ, ಅದು ವಿಧಿ. ಒಂದು ವೇಳೆ ದೇವತೆಗಳೇನಾದರೂ ಇಂಥ ವಿಧಿ ಮೀರಿದರೆ, ನಿಯಮ ಮೀರಿದರೆ, ಅದನ್ನು ಭಗವಂತ ಏನು ಮಾಡ್ತಾನೆ? ಅವ್ರ ಮೇಲೂ ಭಗವಂತನಿಗೆ ಬಹಳ ಪ್ರೀತಿ. ಅದಕ್ಕೆ ದೇವರು ಅದನ್ನು ಹೊಟ್ಟೆ ಒಳಗೆ ಹಾಕ್ಕೋತಾನಂತೆ. ಒಂದು ಸಲ ಮಾಡಿದಿ ಇನ್ನೊಂದು ಸಲ ಮಾಡಬೇಡ ಅಂತಾನಂತೆ. ಅಂದರೆ ಅವನ ಸಂಕಲ್ಪಕ್ಕೆ ಅನುಗುಣವಾಗೇ ಮಾಡಿರ್ತಾರೆ ದೇವತೆಗಳು. ಆದರೆ ಒಂದು ಸಲ ಮಾಡಿದ್ದಿ ಇನ್ನೊಂದು ಸಲ ಮಾಡಬೇಡ, ಯಾಕೆ ಈ ಸಲ ಮಾಡಿದ್ದನ್ನು ಹೊಟ್ಟೆಯಲ್ಲಿ ಹಾಕೋತೀನಿ ಅಂತಾನಂತ. ಮಕ್ಕಳ ತಪ್ಪನ್ನು ತಾಯಿ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾಳಲ್ವ, ಹಾಕ್ಕೊಳ್ಳುವಾಗ ಹೇಳ್ತಾಳೆ ಇನ್ನೊಂದು ಸಲ ಮಾಡಬೇಡ, ಈ ಸಲ ಮಾಡಿದ್ದಿ ಕ್ಷಮಿಸಿದ್ದೇನೆ ಅಂತಂತಾನಂತ. ಇದು ಭಗವಂತ ದೇವತೆಗಳ ವಿಷಯದಲ್ಲಿ, ಬ್ರಹ್ಮದೇವರ ಬಗ್ಗೆ ಅಲ್ಲ ಅಂತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಬ್ರಹ್ಮದೇವರ ಬಗ್ಗೆ ಮಾತ್ರ ಇಂಥಿಂಥವುಗಳನ್ನು ಮೀರು ಅಂಥೇಳಿ ಮಾಡಿರ್ತಾನೆ. ಮೀರದೆ ಹೋದರೆ ಅವರಿಗೆ ದೋಷ ಬರ್ತದಂತ. ಏನು ಮಾಡ್ಬೇಕು ಹೇಳಿ? ಮೀರಲಿಲ್ಲ ಅಂದ್ರೆ ಅವರಿಗೆ ದೋಷ, ಹಾಗಾಗಿ ಮೀರಲೇಬೇಕು. ಮೀರಿದರೆ ಅವರಿಗೆ ಗುಣ ಆಗ್ತದಂಥದ್ದು. ಇಷ್ಟು ವಿಷಯಗಳನ್ನೆಲ್ಲ ಪ್ರಮಾಣಗಳಿಂದ ಸಿದ್ಧಪಡಿಸಿ ನಮ್ಮಲ್ಲಿ ಚತುರ್ಮುಖ ಬ್ರಹ್ಮ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಸರಸ್ವತಿಯನ್ನು ವಿವಾಹ ಮಾಡಿಕೊಂಡ. ದೇವರ ಆದೇಶಕ್ಕೆ ಅನುಗುಣವಾಗಿಯೇ ಸ್ವಯಂಭುವ ಮತ್ತು ಶತರೂಪಾಳಲ್ಲಿ ವಿವಾಹ ಮಾಡಿಸಿದ. ಮುಂದೆ ತಾನು ಮಾಡಲಿಕ್ಕಿರುವ ಸಿಸ್ಟಮ್ ಕರಪ್ಟ್ ಆಯಿತು ಅಂತ ತಿಳಿಬಾರ್ದು, ಅದು ಎಕ್ಸೆಪ್ಷನಲ್ ಕೇಸ್ ಅಂತ ವ್ಯವಸ್ಥೆ ಮಾಡ್ತಾರೆ. ಬೇರೆ ವ್ಯವಸ್ಥೆಯನ್ನು ನಾವು ಯಾವತ್ತೂ ಕೂಡ ಕೆಡಿಸಬಾರ್ದು. ಇದನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಅಂತ ಅರ್ಥ. ಇನ್ನೆಲ್ಲೋ ಯಾರೋ ಏನೋ ಎಡವಟ್ಟು ಮಾಡ್ತಾರೆ, ಅದಕ್ಕೆ ಬೆರಳು ಯಾರನ್ನು ಮಾಡಿ ತೋರಿಸ್ತಾರೆ? ಬ್ರಹ್ಮ ಮಾಡಿಲ್ವಾ ಅಂತಾರೆ. ನಾಚಿಕೆ ಆಗಬೇಕು ಅವ್ರ ಹೆಸರು ಹೇಳಲಿಕ್ಕೆ ನಿನಗೆ. ಮೊದಲು ಬ್ರಹ್ಮನ ವ್ಯಕ್ತಿತ್ವ ಏನು, ಅವನ ಸೃಷ್ಟಿಯ ರಹಸ್ಯಗಳೇನು, ಅವನು ಯಾರ ಅಧೀನವಾಗಿ ಸೃಷ್ಟಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದ್ದಾನೆ, ಆ ನಿಯಮಾವಳಿಗಳು ಏನಿದ್ದಾವೆ, ಅದು ಎಲ್ರಿಗೆ ಅಪ್ಲೈ ಆಗ್ತಾವೋ ಇಲ್ವೋ? ಅರೆ, ಒಂದು ದೇಶದೊಳಗಿರುವ ಸಂವಿಧಾನವೇ ಒಂದು ಕುಟುಂಬಕ್ಕೆ ಅಪ್ಲೈ ಆಗಲ್ಲ ಅಂತ ಜಗಳ ತೆಗೆದಿದ್ದಾರೆ. ಇದ್ಯಾವ ಕಾಯ್ದೆ ಕಾನೂನು? ಒಂದು ಕುಟುಂಬಕ್ಕೆ ನ್ಯಾಯಾಲಯ, ದೇಶದ ಸಂವಿಧಾನ ಅಪ್ಲೈ ಆಗಲ್ಲಂತೆ. ಇದು ಯಾವ ನ್ಯಾಯ? ಇದು ಮೂರ್ಖತನ ಅಲ್ವೇ? ಇದನ್ನು ಒಪ್ಪಿಕೊಂಡು ಹೋಗ್ಬೇಕಂತೆ.
ಆದರೆ ಹಾಗಲ್ಲಲ್ಲ, ಬ್ರಹ್ಮ ಅನ್ನೋ ಸ್ಥಾನ ಇದೆಯಲ್ಲ, ಅದರದ್ದೇ ಆದ ಅಧಿಕಾರದ ಅವಧಿಗಳು, ಅಲ್ಲಿ ನಡೆಸಿದ ನಿಯಮಾವಳಿಗಳು ಅದು ಉಳಿದವರಿಗೆ ಸಂಬಂಧಪಡುವಂತಲ್ಲ, ಅದು ಎಕ್ಸೆಪ್ಷನಲ್. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಭಾಗವತಾದಿ ಪುರಾಣಗಳು ಬ್ರಹ್ಮ ಸೃಷ್ಟಿಕರ್ತ ಅನ್ನೋ ಸ್ಥಾನವನ್ನು, ಅದರದ್ದೊಂದು ಪರಿಮಿತಿಯನ್ನೇ ಅದ್ಭುತವಾಗಿ ಅನುಸಂಧಾನ ಮಾಡಿಸ್ತದೆ. ಅದು ಅದ್ಭುತ ಪರಿಮಿತಿ. ಉಳಿದ ದೇವತೆಗಳದ್ದೂ ಕೂಡ ಅದರ ಮುಂದಲ್ಲಂತ, ಅದಕ್ಕಿಂತ ಕಡಿಮೆ ಆಗ್ತದೆ. ಮನುಷ್ಯರದಂತೂ ಸರಿನೇ ಸರಿ ಅಂತ ಭಗವತ್ಪಾದರು ಬ್ರಹ್ಮ ಬೇರೆ, ದೇವತೆಗಳು ಬೇರೆ, ಮನುಷ್ಯರು ಮಾಡಿದಾಗ ಬೇರೆ. ಆವಾಗಲೇ ದೇವತೆಗಳ ಬಗ್ಗೆ ಹೇಳಿದೆ, ಮನುಷ್ಯರದು ಉಳ್ಕೊಂಡಿತ್ತಲ್ವ. ಮನುಷ್ಯರೇನಾದರೂ ನಿಯಮವನ್ನು ಹೀಗೆ ಮೀರಿದರೆ ಭಗವಂತ ಏನು ಮಾಡ್ತಾನೆ, ಅವರಿಗೆ ಉಗ್ರವಾದ ಶಿಕ್ಷೆಯಿಂದಲೇ ಬುದ್ಧಿ ಕಲಿಸ್ತಾನೆ ಅಂತ ಭಗವತ್ಪಾದರು ಹೇಳ್ತಾರೆ. ನೋಡಿ, ದಂಡ ನೀತಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ನಿರ್ಬಂಧಗಳಿವೆ, ಕ್ಲಾಸ್ ಇದೆ. ಕ್ಲಾಸ್ ಇಲ್ಲದೆ ದಂಡ ನೀತಿಯನ್ನು ಯಾರೂ ರೂಪಿಸಲಿಲ್ಲ ಅಷ್ಟೇ. ಇದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಹಾಗಾಗಿ ದೇವತೆಗಳಿಗಾಗುವಾಗ ಬೇರೆ, ಬ್ರಹ್ಮನಿಗಾಗುವಾಗ ಬೇರೆ, ಉಳಿದ ಮನುಷ್ಯರಿಗಾಗುವಾಗ ಬೇರೆ. ಆ ಕಾರಣಕ್ಕಾಗಿ ತಾನೇ ಸೃಷ್ಟಿಸಿದ ಸ್ವಯಂಭುವ ಶತರೂಪರನ್ನು ವಿವಾಹ ಮಾಡಿಸಿದ ಬ್ರಹ್ಮದೇವರಿಗೆ ದೋಷ ಬಂತು ಅಂತ ತಿಳಿಲಿಕ್ಕೆ ಅವಕಾಶ ಇಲ್ಲ ಅಂತಂತಾರೆ. ಮುಂದುವರೆದು ಸೃಷ್ಟಿ ಸ್ವಯಂಭುವ ಶತರೂಪರಿಗೆ ಹೇಳ್ದ, ಸೃಷ್ಟಿ ನೀವು ಮುಂದುವರಿಸ್ಬೇಕಿನ್ನು ಅಂತ. ಬ್ರಹ್ಮದೇವರು ಹೇಳಿದ ಮೇಲೆ ಆಯಿತು ಅಂದ ಸ್ವಯಂಭುವ. ಪ್ರಜಾಸಂತತಿ ವೃದ್ಧಿ ಮಾಡಬೇಕು ಅಂತ ಆದೇಶ ಮಾಡಿದ. ಮಾಡೋಣ ಸೃಷ್ಟಿ ಹಾಗಾದರೆ ಅಂತ ಹೊರಡ್ತಾನೆ. ಭೂಮಿನೇ ಇಲ್ಲ ಅವ. ಎಲ್ಲಿ ಹೋಗ್ತಿದೆ ಭೂಮಿ ಅಂತ ನೋಡಿದರೆ ಸೃಷ್ಟಿ ಆದಿಯಲ್ಲಿ ತನ್ನ ಕಕ್ಷೆಯಿಂದ ಜಾರಿ ನೀರಿಗಿಳಿತಾ ಇದೆ ಅಂತೆ. ಕಕ್ಷೆಯಿಂದ ಭೂಮಿ ನೀರಿಗಿಳಿತಿದೆ ಎಂದಾಗ ಸ್ವಯಂಭುವ ಬ್ರಹ್ಮನಿಗೆ ದೂರು ಕೊಟ್ಟ. ನೀವೇನೋ ಸೃಷ್ಟಿ ಮಾಡು ಅಂತ ಹೇಳಿದ್ರಿ, ಭೂಮಿ ಕಕ್ಷೆಯಿಂದ ನೀರಿಗಿಳಿತಾ ಇದೆ, ನಾನು ಎಲ್ಲಿ ಸೃಷ್ಟಿ ಮಾಡಲಿ ಅಂತ ಕೇಳ್ದ. ಬ್ರಹ್ಮದೇವರು ತಕ್ಷಣಕ್ಕೆ ಕಕ್ಷೆಯಿಂದ ಜಾರಿದ್ದನ್ನು ತಾವೇ ತಂದಿಡೋದಲ್ಲ, ಅದನ್ನು ಅಂತ ತಂದಿಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಯಾರು ಮಾಡಬೇಕದನ್ನು? ಮತ್ತೆ ನಾರಾಯಣನನ್ನು ಶರಣು ಹೋದ್ರಂತ. ಆಗ ಭಗವಂತ ನಾರಾಯಣ, ಕಕ್ಷೆಯಿಂದ ಜಾರ್ತಿದೆ ಅಲ್ಲ ಇದನ್ನು ಭೂಮಿಯನ್ನು ತಂದಿಡಬೇಕು ಅಂತ ಹೇಳಿದ್ದಕ್ಕೆ ಬ್ರಹ್ಮದೇವರನ್ನು ನಿಮಿತ್ತ ಮಾಡಿಕೊಂಡು ಅವರ ನಾಸಾ ವಿವರದಿಂದ ತಾನೇ ಒಂದು ಅವತಾರ ಮಾಡಿದ. ಆ ಅವತಾರನೇ ವರಾಹ ಅವತಾರ ಅಂತ ಆಯ್ತಂತೆ. ವರಾಹನಾಗಿ ಭಗವಂತ ಅವತರಿಸಿದ್ದು ಬ್ರಹ್ಮನನ್ನು ನಿಮಿತ್ತ ಮಾಡಿ. ಅವತರಿಸಿದ ಭಗವಂತ ಹುಟ್ಟಿದಾಗ ಅಂದರೆ ಅವತರಿಸಿದಾಗ ಸಣ್ಣ ರೂಪ ಇತ್ತಂತೆ, ಆನೆ ಗಾತ್ರದ ದೇಹ ತಗೊಂಡಂತ. ಆಮೇಲೆ ಮುಖ ಎಲ್ಲ ವರಾಹ, ಮುಖವರಾಹ, ಕೈ ಕಾಲುಗಳೆಲ್ಲ ಮನುಷ್ಯನಂತಿದ್ದಾವೆ. ತನ್ನ ದೇಹವನ್ನು ಬೆಳೆಸಿದ್ದಲ್ಲದೆ ಅದನ್ನು ಒಮ್ಮೆ ದೇಹ ಕೊಡುವಿದ ಕೂಡಲೇ ಆ ವರಾಹನ ದೇಹದಿಂದ ಯಜ್ಞಕ್ಕೆ ಬೇಕಾಗುವಂತಹ ಸೃಕು, ಸ್ರುವ, ಪವಿತ್ರ, ಎಳ್ಳು, ದರ್ಭ ಎಲ್ಲ ಹುಟ್ಟುಕೊಂಡು ಬಂತು. ನೋಡಿ, ಸೃಷ್ಟಿ ಆದಿಯಲ್ಲಿ ನಡೆದ ವರಾಹಾವತಾರದ ವಿಶೇಷತೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡುತ್ತದೆ. ಆ ದೇವತೆಗಳು, ಋಷಿಗಳು ನೋಡ್ತಾ ಇರಲಿಕ್ಕೆ ವರಾಹನನ್ನು ಸ್ತೋತ್ರ ಮಾಡ್ತಾರೆ. ಭಾಗವತದಲ್ಲಿ ವರಾಹ ಸ್ತೋತ್ರ ಅಂತ ಬಹಳ ಪ್ರಸಿದ್ಧ. ಋಷಿಮುನಿಗಳೆಲ್ಲ ಮಾಡಿದಂಥ ವರಾಹ ಸ್ತೋತ್ರ ಅಂತ ಅದನ್ನು ತಿಳಿಸ್ತಾರೆ. ಆ ವರಾಹನಾಗಿ ಭಗವಂತ ಯಜ್ಞಕ್ಕೆ ಬೇಕಾದಂಥದ್ದನ್ನೆಲ್ಲ ಹುಟ್ಟಿಸಿಕೊಟ್ಟನಂತೆ. ಅದಕ್ಕೆ ಅವನನ್ನು ಯಜ್ಞವರಾಹ ಅಂತ ಕರೆದ್ರಂತೆ. ಯಜ್ಞವರಾಹ ಅಂದರೆ ಯಜ್ಞಕ್ಕೆ ಬೇಕಾದದ್ದನ್ನೆಲ್ಲ ಲೋಕಕ್ಕೆ ಹುಟ್ಟಿಸಿಕೊಟ್ಟವ ಅನ್ನೋ ಅರ್ಥದಲ್ಲಿ ಯಜ್ಞವರಾಹ ಅಂತ ಅದು. ಆಮೇಲೆ ವರಾಹ ನನ್ನ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಭೂಮಿ ಕಕ್ಷೆಯಿಂದ ಇಳಿತಿದೆ ನೀರಿಗೆ, ಸರಿ ಅದನ್ನು ನಾನು ತೊಗೊಂಡು ಬರ್ತೇನೆ ಅಂತ, ಅದನ್ನು ಕಕ್ಷೆಗೆ ಜೋಡಿಸ್ತೇನೆ ಅಂತ ನೀರಿನ ಒಳಗೆ ತಾನು ಹೋದ. ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಕಠಿಣ ಆಗ್ತದೆ, ವಿವರಣೆ ಕೊಡಬೇಕಿದಕ್ಕೆಲ್ಲ. ಈ ಅಂಡ ಏನಿದೆ ಬ್ರಹ್ಮಾಂಡ, ಇದನ್ನು ಸೃಷ್ಟಿ ಮಾಡಿದ ಮೇಲೆ ಇದರ ಒಳಗೆ ನೀರಿನ ಅಂಶ ಇಟ್ಟಿದ್ದಾನಂತೆ ಭಗವಂತ. ಹೊರಗಿರೋ ನೀರು ಬೇರೆ, ಒಳಗಿರೋ ನೀರು ಬೇರೆ ಅಂತ ವ್ಯತ್ಯಾಸ ಇದೆ. ಒಳಗಿರುವ ಹೊರಗಿರುವ ನೀರುಗಳು ಬೇರೆ. ಈ ಅಂಡವನ್ನು ಚತುರ್ಮುಖನಿಗೆ ಒಪ್ಪಿಸಿಬಿಟ್ನಂತೆ ಬ್ರಹ್ಮನಿಗೆ. ಮೊದಲಿದು ಅಂಡವಾಗೇ ಇತ್ತು, ಬ್ರಹ್ಮನಿಗೆ ಒಪ್ಪಿಸಿದ ಮೇಲೆ ಇದಕ್ಕೇನು ಹೆಸರು ಬಂತು ಅಂದರೆ ಬ್ರಹ್ಮಾಂಡ ಅಂತ ಬಂತಂತೆ.
ಈ ಅಂಡ ದೇವರು ಕಟ್ಟಿಸಿದ ಮನೆ. ಕೆಲವರೆಲ್ಲ ಮನೆ ಕಟ್ಟಿಸಿದ ಮೇಲೆ ತಮ್ಮಪ್ಪನ ಹೆಸರಿಟ್ಟಿರ್ತಾರೆ, ಕೆಲವರು ಮಕ್ಕಳ ಹೆಸರು ಇಡ್ತಾರೆ. ದೇವರು ತನ್ನ ಮಗನ ಹೆಸರಿಟ್ಟಂತಷ್ಟೇ. ಅಂಡ ತಾನೇ ಕಟ್ಟಿಸಿದ ಮನೆ ಆದರೂ ತನ್ನ ಮಗನಿಗೆ ಕೊಟ್ಟ ಮೇಲೆ ಮಗನ ಹೆಸರಿನಿಂದ ಪ್ರಸಿದ್ಧಿಗೆ ಬರೆಸಿದ. ಅದಕ್ಕಿದು ಬ್ರಹ್ಮಾಂಡ ಅಂತ ಆಯ್ತಂತೆ. ಈ ಬ್ರಹ್ಮಾಂಡದ ಒಳಗೆ 50,000 ಯೋಜನ, 50 ಲಕ್ಷ ಯೋಜನ ಅಂಡದ ಒಳಗಿರುವಂಥ ವಿಡ್ತು, ಅಂದರೆ ಮೇಲೆ ಕೆಳಗೆ ಇಲ್ಲಿರುವ ಜಾಗ, 25 ಲಕ್ಷ ಯೋಜನದ ಕರ್ಪರ. ಇದರೊಳಗೆ ಅರ್ಧದಷ್ಟು ನೀರಿದೆ ಅಂತ, ಅರ್ಧದಷ್ಟು ನೀರಿದೆ. ಈ ಅರ್ಧದಷ್ಟಿರುವ ನೀರಿನ ಮೇಲೆ 14 ಲೋಕಗಳಿದ್ದಾವಂತೆ. 14ಕ್ಕಿಂತಲೂ ಸಪ್ತದ್ವೀಪ ಸಪ್ತಸಾಗರಗಳಿದ್ದಾವೆ. 14 ಲೋಕ ಅನ್ನಲ್ಲ ಅದನ್ನು, ಸಪ್ತದ್ವೀಪ ಸಪ್ತಸಾಗರಗಳು ಈ ಅರ್ಧದಷ್ಟು ನೀರಿನ ಮೇಲಿದ್ದಾವಂತೆ. ಅರ್ಧದಷ್ಟು ಅಂದರೆ ಅದು ವ್ಯತ್ಯಾಸ ಇದೆ, ಅದರದ್ದು ಭಾಗಗಳೆಲ್ಲ ಭೂಗೋಳ ವರ್ಣನೆ ಅಂತಿದೆ, ಅದನ್ನು ನೋಡಿದಾಗ ಸ್ಪಷ್ಟ ಆಗ್ತದೆ, ಕನ್ಫ್ಯೂಸ್ ಆಗೋದು ಬೇಡ. ಭೂಭಾಗ ಅಂದರೆ ಘನೀಭೂತವಾದ ನೀರು, ಪೃಥ್ವಿ ಹಾಗೂ ತಮಸ್ಸು, ಈ ಮೂರೂ ಸೇರಿದರೆ ಅದನ್ನು ಭೂಭಾಗ ಅಂತ ಕರೀತಾರಂತೆ. ಇದು 25 ಲಕ್ಷ ಯೋಜನೆ ಇದೆ ಈ ಬ್ರಹ್ಮಾಂಡದ ಒಳಗಡೆ. ಘನೀಭೂತವಾದ ನೀರು ಕೆಳಗಿದೆ, ಹಾಗೆ ತಮಸ್ಸಿದೆ, ಅದರ ಮೇಲುಗಡೆ ಪೃಥ್ವಿ ಅಂತಿದೆ. ಈ ಪೃಥ್ವಿ ಏನಿದೆ, ಈ ಭೂಮಿ, ಇದರೊಳಗೆ 14 ಅಲ್ಲಲ್ಲಿ 7 ತಪ್ಪಳು ಪ್ರದೇಶಗಳಿದ್ದಾವಂತೆ. ಆ 7 ತಪ್ಪಳ ಪ್ರದೇಶವನ್ನು 7 ಲೋಕ ಅಂತ ಕರೀತಾರಂತೆ. ಆ 7 ಲೋಕದಲ್ಲಿ ಭೂಮಿ ಅನ್ನೋದು ಒಂದು ಲೋಕ ಅಂತ ಇಟ್ಕೊಂಡ್ರು. ಅದು ಈ ನೀರಿನ ಮೇಲೆ ನಿಂತಿದೆ. ಹೇಗೆ ನಿಂತಿದೆ ಅಂದರೆ ಹಾಲಿನ ಮೇಲೆ ಕೆನೆ ನಿಂತ ಹಾಗೆ ನಿಂತಿರ್ತದಂತೆ. ಯಾವಾಗಲೂ ಹಾಲು ಅದರ ಮೇಲೆ ಕೆನೆ ಇರ್ತದೋ ಇಲ್ಲೋ, ಭಾರವಾಗಿರ್ತದೆ ಕೆನೆ, ಆದರೂ ನಿಲ್ತದೋ ಇಲ್ಲೋ, ಹಾಗೆ ಇದು ಕೂಡ ಇದೆ ಅಂತೆ, ಒಂದು ಲೇಯರ್. ಅಲ್ಲಿರುವ ಭೂಲೋಕ ತನ್ನ ಕಕ್ಷೆಯಿಂದ ಜಾರ್ತು, ಅದನ್ನು ಹಾಗೆ ನಿಲ್ಲಿಸಿದ್ದ, ಕಕ್ಷೆಯಿಂದ ಜಾರಿಬಿಡ್ತು. ಅದಕ್ಕೆ ಭಗವಂತ ಏನು ಮಾಡಿದ, ಭೂಭಾಗ ಅಂತ ಕರೆಸ್ಕೊಂಡಿದೆ ಅಲ್ಲ, ಆ ಭೂಭಾಗದೊಳಗಿರುವ ಈ ಭೂಮಿ ಕಕ್ಷೆಯಿಂದ ನೀರಿಗೆ ಜಾರುವಾಗ ದೇವರು ನೀರಿನ ಕೆಳಗೆ ಹೋಗ್ಬೇಕಾಯ್ತಂತೆ. ಭೂಮಿಯ ಕೆಳಗೆ ನೀರಿನೊಳಗೆ ಹೋದನಂತೆ ವರಾಹನಾಗಿ ಹೋಗಿ ತನ್ನ ಕೋರೆಹಲ್ಲಿನಿಂದ ಆ ಭೂಲೋಕವನ್ನು ತನ್ನ ಕೋರೆಹಲ್ಲಿನಿಂದ ಎತ್ತಿ ತಂದು ಮತ್ತೆ ಕಕ್ಷೆಗೆ ಜೋಡಿಸಿದ್ನಂತೆ. ಇದು ವರಾಹ ಅವತಾರ ಅಂತ ಚಿಂತನೆ ಕೊಡ್ತಾರೆ ಮಹಾನುಭಾವರು. ಎಂಥ ಅದ್ಭುತ ಈ ಅವತಾರ! ಆ ವರಾಹನೇ ಇಲ್ಲಿದ್ದಾನೆ, ಆ ವರಾಹನೇ ನಾವು ನೋಡ್ತಾ ಇದ್ದೇವಲ್ಲವೇ. ಇದು 2 ಬಾರಿ ನಡೆದಿದೆ ಅಂತ ಭಾಗವತ ವಿವರಣೆ ಕೊಡ್ತದೆ. 2 ಬಾರಿ ನಡೆದದ್ದನ್ನು ನಾವು ಅನುಸಂಧಾನ ಮಾಡಬೇಕು. ಒಂದ್ಸಲಿ ಭೂಮಿ ಅಂದರೆ ಸೃಷ್ಟಿಯ ಆದಿಯಲ್ಲಿ ತಾನಾಗೇ ನೀರಿನಲ್ಲಿ ಮುಳುಗುತ್ತಿತ್ತಂತೆ. ತಾನಾಗೇ ನೀರಿನಲ್ಲಿ ಮುಳುಗುತ್ತಿದ್ದಾಗ ವರಾಹನಾಗಿ ಭಗವಂತ ಅದನ್ನು ಎತ್ತಿಟ್ಟ, ಕಕ್ಷೆಗೆ ತಂದು ಎಟ್ಟಿಟ್ಟ. ಇನ್ನೊಂದು ಬಾರಿ ಈ ಮುಳುಗದೇ ಇದ್ದರೂ ಸ್ವಯಂಭೂ ಮನ್ವಂತರ ಶುರು ಆದಮೇಲೆ ಕಶ್ಯಪರ ಮಗನಾಗಿ ಒಬ್ಬ ರಾಕ್ಷಸ ಹುಡ್ತಾನೆ, ಹಿರಣ್ಯಾಕ್ಷ ಅಂತ. ಆತ ಈ ಭೂಮಿಯನ್ನು ಎಳೆದು ಬಲವಂತವಾಗಿ ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಹೋದನಂತ. ಹೇಳಲಿಕ್ಕೆ ಬರಲ್ಲ. ಇದು ಮೊದಲನೇ ಭೂಗತ ದೊರೆ ಅವನು, ಭೂಗತ ಪಾತಕಿ ಅಂತ ಕರಿತಿರ್ತಾರಲ್ಲ, ಮೋಸ್ಟ್ ವಾಂಟೆಡ್ ಅಂತಂತಿರ್ತೀವಿ. ಆತ ಭೂಮಿಯನ್ನು ಎಳೆದು ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಹೊರಟ. ಆಗಲೂ ವರಾಹನಾದ ಪರಮಾತ್ಮ ಭಗವಂತ ವರಾಹನಾಗಿ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಪುನಃ ಭೂಮಿಯನ್ನು ಕಕ್ಷೆಗೆ ಸೇರಿಸಿದ. 2 ವರಾಹ ಅವತಾರ ಆಯ್ತು. ಹಾಗಾದರೆ ಆದಿವರಾಹ ಅಂತ ಒಂದು, ಆದಿವರಾಹ. ಈಗ ಕಥೆ ಹೇಳಿದ್ದು ಆದಿವರಾಹನ ಬಗ್ಗೆ. ಆಮೇಲೆ ಹೇಳಿದ್ದಿದೆಲ್ಲ ಅದು ಆಮೇಲೆ ಮಾಡಿದ ಅವತಾರ. ಒಂದು ಶ್ವೇತವರಾಹ, ಇನ್ನೊಂದು ನೀಲವರಾಹ. ಮೊದಲಾದದ್ದು ನೀಲವರಾಹ, ಆಮೇಲೆ ಶ್ವೇತವರಾಹ. ನಾವೆಲ್ಲ ಈಗ ಆ ಶ್ವೇತವರಾಹ ಕಲ್ಪದಲ್ಲಿದ್ದೇವಾದ್ದರಿಂದ ಶ್ವೇತವರಾಹ ಕಲ್ಪೆ ಅಂತಂತೇವೆ ಸಂಕಲ್ಪದೊಳಗೆ. ನಾವ್ಯಾರು ನೀರವಲಾಹ ಕಲ್ಪೆ ಅಂತಂದದ್ದಿಲ್ಲ ತಾನೇ ಸಂಕಲ್ಪದೊಳಗೆ. ಆದ್ಯ ಬ್ರಹ್ಮಣ ಶ್ರೀ ಶ್ವೇತವರಾಹ ಕಲ್ಪೆ ಇಲ್ಲದೆ ಇದ್ರೆ ಯಾಕಂತಿದ್ರು ಅದನ್ನು? ಆ ಭಗವಂತ ತನ್ನ ಅವತಾರ ಮಾಡುವಾಗ ಒಮ್ಮೆ ತನ್ನ ದೇಹದ ಬಣ್ಣವನ್ನು ಶ್ವೇತವಾಗಿ ವ್ಯಕ್ತ ಮಾಡಿದ್ದಾನೆ, ಒಮ್ಮೆ ನೀಲವಾಗಿ ವ್ಯಕ್ತ ಮಾಡಿದ್ದಾನೆ.
ನೀಲವಾಗಿ ವ್ಯಕ್ತ ಮಾಡಿ ಆಮೇಲೆ ಶ್ವೇತವಾಗಿ ವ್ಯಕ್ತ ಮಾಡಿದ ಎರಡೂ ವರಾಹಾವತಾರಗಳನ್ನು ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಹಿರಣ್ಯಾಕ್ಷ 2 ಬಾರಿ ಬಂದ ಹಾಗಾದರೆ ಅಂತ ಪ್ರಶ್ನೆ. ಹೌದು ಅಂತದೆ ಭಾಗವತ. ಹಿರಣ್ಯಾಕ್ಷ ಮೊದಲೊಂದು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಬೆನ್ನಿನಿಂದ ಹುಟ್ಕೊಂಡ್ಬಿಟ್ಟಿದ್ದಂತೆ. ಈ ರಾಕ್ಷಸ ಬೆನ್ನಿನಿಂದ ಹುಟ್ಟಿದಾತ ನೀರಿನ ಅಂದರೆ ಭೂಮಿ ಕೆಳಗಿದ್ದ ನೀರಿನೊಳಗೆ ಹೋಗಿದ್ದ. ವರಾಹ ಭೂಮಿಯನ್ನು ಕಕ್ಷೆಗೆ ಇಡ್ಲಿಕ್ಕೆ ಹೋದಾಗ ಹಿರಣ್ಯಾಕ್ಷ ಯುದ್ಧ ಮಾಡಲಿಕ್ಕೆ ಬಂದ. ಇದ್ಯಾರೋ ಇದು, ನಾನು ಈ ಭೂಮಿಯನ್ನು ತಗೋಣ ಅಂತಿದ್ದೆ, ಇನ್ನೊಬ್ಬನ್ಯಾರೋ ಬಂದಲ್ಲ ಅಂತ ಯುದ್ಧಕ್ಕೆ ಬಂದಂತೆ. ಆಗ ವರಾಹ ಅವನೊಟ್ಟಿಗೆ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡ್ತಾನೆ, ಹಿರಣ್ಯಾಕ್ಷನನ್ನು. ಅವನಿಗೆ ಸಮಾಧಾನ ಆಗಲಿಲ್ಲ. ನನ್ನೇ ಕೊಲ್ತಲ್ಲ ಈ ವರಾಹ, ಇವನ್ನೊಂದು ಕೈ ನೋಡ್ಕೊಳ್ತೀನಿ ಅಂತ ಕಶ್ಯಪರ ಮಗನಾಗಿ ಮತ್ತೆ ಹುಟ್ಟಿದ್ನಂತೆ. ಹಾಗಾದರೆ ಹಿರಣ್ಯಾಕ್ಷರು ಇಬ್ಬರಿದ್ರಂತೆ. ಎಲ್ಲ ಡಬಲ್ ಪಾರ್ಟ್ ವ್ಯವಸ್ಥೆ. ಹಿರಣ್ಯಾಕ್ಷನು ಇಬ್ಬರು, ವರಾಹ ಅನ್ನೋ ಭಗವಂತನ ಅವತಾರವು 2 ಬಾರಿ, ಭೂಮಿ ನೀರಿಗಿಳಿದದ್ದು ಕೂಡ 2 ಬಾರಿ ಅನ್ನೋ ನಿರ್ಣಯವನ್ನು ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಆದರೆ ವ್ಯತ್ಯಾಸವನ್ನು ಹೇಳಿದ್ದಾರೆ. ಮೊದಲನೇ ಬಾರಿ ಭೂಮಿ ತಾನಾಗೇ ಕಕ್ಷೆಯಿಂದ ನೀರಿಗಿಳಿತಿದ್ರೆ 2ನೇ ಬಾರಿ ಭೂಮಿ ಹಿರಣ್ಯಾಕ್ಷನಿಂದ ನೀರಿಗೆ ಮುಳುಗೋ ಹಾಗೆ ಆಗ್ತಿತ್ತಂತೆ. ಹಾಗಾಗಿ ಸ್ವಯಂ ನಿಮಗ್ನ ಅನ್ನೋ ಮಾತಿನಿಂದ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂತೂ 2 ವರಾಹಾವತಾರದ ಸ್ಮರಣೆ ಭಾಗವತದಲ್ಲಿ ಬಂದಂತೆ ನಾವು ಮಾಡಲೇಬೇಕು ಅಂತಂತಾರೆ. ಜಿತಂ ಜಿತಂತೆ ಜಿತಯಜ್ಞ ಭಾವನಾ ತ್ರಯೀತನುಂ ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋ ಮಗರ್ತೇಷು ನಿಲಿಲ್ಯುರದ್ಧಯಃ ತಸ್ಮೈ ನಮಃ ಕಾರಣಸೂಕರಾಯತೆ ರೂಪಂ ತವೈ ತನ್ನನು ದುಷ್ಕೃತಾನಾಂ ದುರ್ದರ್ಶನಂ ದೇವ ಯದಧ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಬರ್ಹಿ ರೋಮ ಸ್ವಾಜ್ಯಂ ದೃಶಿತ್ವಂಘ್ರಿಷು ಚಾತುರ್ಹೋತ್ರಂ ಸೃಕ್ತುಂಡ ಆಸೀತ್ ಸ್ರುವ ಈಶನಾಸಯೋಃ ಇಡೋದರೆ ಚಮಸಃ ಕರ್ಣರಂಧ್ರೇ ಪ್ರಾಶಿತ್ರಮಾಸ್ಯೆ ರಸನೆ ಗ್ರಹಾಸ್ತು ಯಚ್ಚರ್ವಣಂತೆ ಭಗವನ್ನಗ್ನಿಹೋತ್ರಂ ದೀಕ್ಷಾತ್ಮಜನ್ಮೋಪಸದಶಿರೋಧಃ ತ್ವಂ ಪ್ರಾಯಣೀಯೋದನೀಯದಂಷ್ಟ್ರಃ ಜಿಹ್ವಾ ಪ್ರವರ್ಗ್ಯಸ್ತವ ಶೀರ್ಷಣಂ ಕ್ರತುಃ ಸಭ್ಯಾವಸತ್ಯಾಚಿತಯೋಸವೋಹಿತೆ. ಈಗ ಓದ್ತಾ ಇರೋದೆಲ್ಲ ದೇವತೆಗಳು ಮೊದಲನೇ ಬಾರಿ ವರಾಹಾವತಾರ ಮಾಡಿದ ಸ್ತೋತ್ರ. ಸೃಕ್ತುಂಡ ಸೃವಾದಿಗಳೆಲ್ಲ ಭಗವಂತ ನಿನ್ನ ದೇಹದಿಂದ ಉದ್ಭವಿಸಿತು. ವೇದಗಳು ಅವು ನಿನ್ನ ದೇಹದಿಂದ ಛಂದಸ್ಸುಗಳು ಉದ್ಭವಿಸಿದುವು. ಇಂಥ ಅದ್ಭುತವಾದ ನಿನ್ನ ಅವತಾರ. ದಂಷ್ಟ್ರಾಗ್ರ್ಯಕೋಟ್ಯಾ ಭಗವಂಸ್ತ್ವಯಾಧೃತ ವಿರಾಜತೆ ಭೂಧರ ಭೂಸ್ಸಭೂಧರ ಯಥಾರಥಾನ್ನಿಸ್ಸರತೋ ದತಾಧೃತ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಇವತ್ತು ನನಗೆ ವರಾಹದೇವರು ದರ್ಶನ ಕೊಡಿಸಿದ. ಒಬ್ಬರ ಮೂಲಕ ಬಾ ದರ್ಶನಕ್ಕೆ ಅಂತ ಕರೆದ ಮೇಲೆ ಅವ ದರ್ಶನ ಕೊಡಿಸಿದಾನೆ ಅಂತ ಅರ್ಥ ತಾನೆ. ಮತ್ತೆ ನಾನಾಗಿ ಪ್ರಯತ್ನ ಪಟ್ಟಿದ್ದು ಅಂತಲ್ಲ. ಇಲ್ಲೊಂದು ಮಾತು ಹೇಳ್ತಾರೆ. ಹೇಗಿದ್ದಾನೆ ವರಾಹ? ದಂಷ್ಟ್ರಾಗ್ರಕೋಟ್ಯಾ ಭಗವಂಸ್ತ್ವಯಾಧೃತ ವಿರಾಜತೆ ಭೂಧರ ಭೂಧರ. ಒಂದು ಆನೆ ನೀರಿಗಿಳಿದಾಗ ತನ್ನ ಸೊಂಡಿಲಿನಿಂದ ಯಾವುದಾದ್ರೂ ಒಂದು ಕಮಲವನ್ನು ಕಿತ್ತಿ ಮೇಲೆ ಹಿಡಿದ್ರೆ ಎಷ್ಟು ಅನಾಯಾಸೇನ ಹಿಡಿದಿರ್ತದಲ್ಲ. ವರಾಹನಾಗಿ ನೀನು ಕೂಡ ನಿನ್ನ ಕೋರೆ ಹಲ್ಲಿನ ಮೇಲೆ ನೀರಿನೊಳಗಿಳಿದು ಭೂಮಿಯನ್ನು ಎತ್ತಿದೆಯಲ್ಲ. ಆನೆ ಸೊಂಡಿಲಲ್ಲಿ ಕಮಲ ಕೂತ ಹಾಗೆ ಭೂದೇವಿ ಕೂತಿದ್ದಾಳೆ ಅಂತ ಭಾಗವತ ಹೇಳಿದೆ. ಯಥಾ ಹೃದಾನ್ನಿಸ್ಸರತೆ ದತಾಧೃತ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಇದು ವರಾಹಾವತಾರ. ನಮೋ ನಮಸ್ತೆ ಖಿಲ ಮಂತ್ರ ದೇವತಾ
ದ್ರವ್ಯಾಯ ಸರ್ವಕ್ರತವೇ ಕ್ರಿಯಾತ್ಮನೇ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಹೀಗೆ ದೇವತೆಗಳು ವರಾಹ ರೂಪವನ್ನು ಕುರಿತು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ನಿನ್ನಿಂದ ಆದ ಉಪಕಾರ ಸಮಾಜಕ್ಕೆ ಇಷ್ಟೆಲ್ಲ ಇದೆ. ಋಷಿ ಮುನಿಗಳು ತಮ್ಮ ಕರ್ಮವನ್ನು ನಡೆಸೋದೇ ಯಜ್ಞ ಯಾಗಾದಿಗಳ ಮೂಲಕ. ಅವುಗಳನ್ನು ನಡೆಸಲಿಕ್ಕೆ ಬೇಕಾದ ಪ್ರತಿಯೊಂದು ಹುಟ್ಟಿದ್ದು ಇದೇ ವರಾಹನಿಂದ. ಅದಕ್ಕೆ ಅವನನ್ನು ಯಜ್ಞವರಾಹ ಅಂತ ಕರೆದಿದ್ದಾರಂತೆ. ಇಂಥ ಯಜ್ಞವರಾಹವನ್ನು ನಾವು ಸ್ಮರಣೆ ಮಾಡಬೇಕು. 2 ಬಾರಿ ನಡೆದದ್ದನ್ನೂ ಸ್ಮರಣೆ ಮಾಡಬೇಕು. ಆದಿವರಾಹ ಏನು ಸಂದೇಶ ವರಾಹ ಅವತಾರದಿಂದ? ಮಂತ್ರಾಲಯ ಪ್ರಭುಗಳೇ ಹೇಳಿದ ಮಾತು. ಮಂತ್ರಾಲಯ ಪ್ರಭುಗಳು 10 ಅವತಾರಗಳನ್ನು ದಿನಾ ಸ್ಮರಣೆ ಮಾಡ್ಕೊಳ್ತಿದ್ರಂತೆ. ಒಂದೊಂದು ಅವತಾರದಿಂದ ಏನು ಸಂದೇಶ ಕೊಡ್ತಿದ್ದಾನೆ ದೇವರು ಅಂತ. ಅದರಲ್ಲಿ ವರಾಹ ಅವತಾರದ ಸಂದೇಶ ಏನು? ಅವರು ಹೇಳ್ತಾರೆ, ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾ. ಹೇ ಆದಿಸೂಕರ, ಆದಿವರಾಹ, ನೀನು ಭೂಮಿಯನ್ನು ಉದ್ಧರಿಸಿದೆಯಲ್ಲ, ಇದರಿಂದ ಏನು ತಿಳಿಸ್ತಿದ್ದಿ ನಮಗೆಲ್ಲ ಅಂದರೆ, ನೀರಿನಲ್ಲಿ ಯಾರೇ ಮುಳುಗುತ್ತಿದ್ದರೂ ಅವರನ್ನು ಉದ್ಧರಿಸೋ ಕೆಲಸ ನಾನು ಮಾಡ್ತೇನೆ ಅಂತ ತಿಳಿಸ್ತಿದ್ದಿ ಅಂದ್ರೆ ಅವರು. ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ. ನಾವೆಲ್ಲ ನೀರಿನಲ್ಲಿ ಮುಳುಗುತ್ತಿದ್ದೇವೆ. ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ. ನಾವೆಲ್ಲ ಸಂಸಾರದ ಸಾಗರದಲ್ಲಿ ಮುಳುಗಿದ್ದೇವೆ. ನಮ್ಮನ್ನು ಉದ್ಧರಿಸಬೇಕಲ್ಲ. ಭೂಮಿಯನ್ನು ಉದ್ಧರಿಸಿ ಅಭ್ಯಾಸ ಇರುವ ನಿನಗೆ ಸಂಸಾರ ಸಾಗರದಲ್ಲಿ ಮುಳುಗುವ ನಮ್ಮನ್ನು ಉದ್ಧರಿಸ್ಲಿಕ್ಕಾಗಲ್ವೇನೋ? ನನ್ನೂ ಉದ್ಧರಿಸಪ್ಪ ಅಂತ ಪ್ರಾರ್ಥನೆ ಮಾಡಬೇಕಂತ. ನಾವು ಕುಳಿತಿರೋ ಕ್ಷೇತ್ರ ಭೂವರಾಹ ಕ್ಷೇತ್ರ. ಶ್ರೀನಿವಾಸನಿಗೆ ಭೂವರಾಹನೇ ಕೊಟ್ಟದ್ದಂತೆ 100 ಪಾದ. ಕಲಿಯುಗ ಮುಗಿಯೋವರೆಗೂ ಇರಬೇಕಷ್ಟೆ. ಆಮೇಲೆ ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತಂತಾನವನು. ಕಲಿಯುಗ ಮುಗಿಯೋವರೆಗೂ ಒಂದು ವ್ಯವಸ್ಥೆ ಅಂತ ಪುರಾಣದಲ್ಲಿ ಪ್ರಸಿದ್ಧಿ. ಅಷ್ಟನ್ನು ಕೊಟ್ಟದ್ದಕ್ಕೆ ಶ್ರೀನಿವಾಸನ ಕಡೆ ಇಸುಗೊಂಡದ್ದೇನಂತೆ. ಮತ್ತೆ ಬೇರೆ ಏನಲ್ಲ. ಪ್ರಥಮಂ ಕ್ಷೀರಸೇಚನಂ ದರ್ಶನಂ, ಮೊದಲು ನೈವೇದ್ಯ, ಮೊದಲು ಕ್ಷೀರಾಭಿಷೇಕ, ಮೊದಲು ನನ್ನ ದರ್ಶನ, ಆಮೇಲೆ ನಿಂದು ಅಂತ ವ್ಯವಸ್ಥೆ ಮಾಡಿಕೊಂಡ್ರು. ಎಲ್ಲ ಒಳ ಒಪ್ಪಂದದ ರಾಜಕೀಯ. ರಾಜಕೀಯ ಅಂತ ಅನ್ನಬಾರ್ದೇನೋ, ಆದರೆ ಮಾಡಿದ್ದದೇ ಇರ್ತದೆ ಭಗವಂತ. ನನ್ನ ಭಕ್ತರೆಲ್ಲ ಬರ್ತಾರೆ. ಆ ಬಂದ ಭಕ್ತರೆಲ್ಲ ಮೊದಲು ನನ್ನ ದರ್ಶನ ಮಾಡೋದಲ್ಲ, ನಿನ್ನನ್ನು ಮಾಡಿ ನನ್ನ ಮಾಡಲಿ ಅಂತ. ನಿನಗೆ ಅಭಿಷೇಕ ಮಾಡಿ ನನಗೆ ಮಾಡಲಿ. ಇಂಥ ಸನ್ನಿಧಾನ ವರಾಹ ಸನ್ನಿಧಾನ. ಅಲ್ಲಿದ್ದು ಭಾಗವತ ಕೇಳ್ತಿದ್ದೇವೆ. ಅವನ ಚರಿತ್ರೆ ಅಂದರೆ ಇದಲ್ವೇ ಭಾಗ್ಯ. ಹೀಗೆ ವರಾಹ ಅವತಾರದ ಸ್ಮರಣೆ ಮಾಡಬೇಕು. ಇದಾದ ಮೇಲೆ ವರಾಹ ಅವತಾರದಿಂದ ಭೂಮಿಯ ಉದ್ಧಾರ ಆಯಿತು. ಹಾಗಾಗಿ ಭೂಮಿಯನ್ನು ಸ್ಪರ್ಶ ಮಾಡಿ ದಿನಾ ಭೂಮಿಯ ಜೊತೆಗೆ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಬೇಕಂತ. ಏನು ಭೂಮಿ, ಏನು ಪುಣ್ಯ ಮಾಡಿದ್ದಿ? ನಿನ್ನನ್ನು ತನ್ನ ಕೋರೆಹಲ್ಲಿನಿಂದ ಎತ್ತಿ ಭಗವಂತ ಕಕ್ಷೆಗೆ ಇಟ್ನಲ್ಲ, ಎಷ್ಟು ಪುಣ್ಯ ಮಾಡಿದ್ದಿ, ಅದಕ್ಕೆ ಭೂಮಿ ಪವಿತ್ರ ಆಯ್ತಂತೆ. ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ. ಭೂಮಿಯನ್ನು ದಿನ ಹೀಗೆ ಪ್ರಾರ್ಥನೆ ಮಾಡಿ ಅವಳನ್ನು ನಮಸ್ಕರಿಸ್ಬೇಕಂತ. ಭೂಮಿ ನಮಸ್ಕಾರ ಇಲ್ಲ, ಭೂಮಿಯ ಪ್ರಾರ್ಥನೆ ಇಲ್ಲ ಅಂದರೆ ಏನರ್ಥ? ಮನುಷ್ಯರಾಗಿ ಭೂಮಿಯ ಮೇಲೆ ಮಲಮೂತ್ರಗಳನ್ನು ಮಾಡ್ತೇವೆ, ಹೊರಳಾಡ್ತೇವೆ, ತುಳಿತೇವೆ ಪಾದದಿಂದ. ಒಮ್ಮೆ ಆದರೂ ಪ್ರಾರ್ಥಿಸಿದ್ದೇವೆ ವರಾಹನನ್ನು ಸ್ಮರಣೆ ಮಾಡಿ? ದಿನಾ ಭೂಮಿಯ ಪ್ರಾರ್ಥನೆ ಮಾಡಬೇಕು ನಾವೆಲ್ಲ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಹೇ ಸಮುದ್ರವಸನೆ ದೇವಿ, ಈ ಬೆಟ್ಟ ಗುಡ್ಡಗಳೇ ನಿನ್ನ ಸ್ತನಗಳಾಗಿದ್ದಾವಲ್ವೇ?
ನನ್ನ ಪಾದಸ್ಪರ್ಶ ದಿನೇ ದಿನೇ ನಿನ್ನ ಮೇಲೆ ಆಗ್ತದೆ ತಾಯಿ, ಅದನ್ನು ಕ್ಷಮಿಸಿಬಿಡು ಅಂತ ಪ್ರಾರ್ಥನೆ ಮಾಡಬೇಕು. ಆ ಭೂಮಿ ಯಾರವಳು? ವೇದಗಳು ಹೇಳ್ತಾವೆ, ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನಾ. ಕೃಷ್ಣ ಅಂದರೆ ಅದೇ ನೀಲವರಾಹ, ಅವನ ಶತಬಾಹುನಾ ಉದ್ಧೃತಾಸಿ. ಆ ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ. ಹಾಗಾಗಿ ಭೂಮಿಯಲ್ಲಿ ಕುಳಿತಿದ್ದೇವೆ ಅಂದರೆ ವರಾಹನನ್ನು ಸ್ಮರಣೆ ಮಾಡಲೇಬೇಕಲ್ವೇ ನಾವೆಲ್ಲ? ಇದು ಅದರ ಅಭಿಪ್ರಾಯ ಅಂತ ತಿಳಿಸ್ತಾರೆ. ಸೃಷ್ಟಿ ಮುಂದುವರಿಬೇಕು. ಆವಾಗ ಸ್ವಯಂಭುವ ಮನು ಶತರೂಪಾದೇವಿಯಲ್ಲಿ 5 ಜನ ಮಕ್ಕಳನ್ನು ಪಡೆದ. ಮೊದಲು ಸೃಷ್ಟಿ ಮಾಡಿದ್ದ ಹಾಗೆ ಶತರೂಪಾಳಲ್ಲಿ 3 ಹೆಣ್ಣು, 2 ಗಂಡು. ಸ್ವಯಂಭುವ ಮನುವಿನ ಮಕ್ಕಳವರು ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3. ಪ್ರಿಯವ್ರತ, ಉತ್ತಾನಪಾದ ಅಂತ 2. ಪ್ರಿಯವ್ರತ ದೊಡ್ಡ ರಾಜನಾದ, ಉತ್ತಾನಪಾದನೂ ರಾಜನಾದ. ಆಕೂತಿ, ದೇವಹೂತಿ, ಪ್ರಸೂತಿಯರನ್ನು ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬಂದಂತೆ ಬೇರೆ ಬೇರೆ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿಸಿದ್ದಂತೆ. ಆಕೂತಿ ದೇವಿಯನ್ನು ರುಚಿ ಅಂತ ಒಬ್ಬ ಪ್ರಜಾಪತಿ, ಬ್ರಹ್ಮದೇವರ ಸಂತತಿಯಲ್ಲಿ ಬಂದಾತ ಆತನು. ಅವನಿಗೆ ಕನ್ಯಾದಾನ ಮಾಡು ಅಂದರು. ಸರಿ, ಕನ್ಯಾದಾನ ಮಾಡುವಾಗ ಒಂದು ನಿಯಮ ಹಾಕಿ ಮಾಡಿದ್ದಂತೆ ಸ್ವಯಂಭೂಮನು. ಅವನು ಸರ್ವಜ್ಞ, ಅವನು ಮುಂದಾಗೋದ್ರದ ಅರಿವಿತ್ತವನಿಗೆ. ನನ್ನ ಮಗಳು ಆಕೂತಿಯಲ್ಲಿ ದೇವರು ಹುಡ್ತಾನೆ ಅಂತ ಗೊತ್ತಿತ್ತಂತವನಿಗೆ. ದೇವ್ರ ಮಗನಾಗಿ ಬಿಡ್ತಾನೆ, ಅವನನ್ನು ನಾನು ಯಾಕೆ ಬಿಟ್ಟುಕೊಡ್ಲಿ ಅಂತ. ಮಗಳನ್ನು ಕೊಡ್ತೇನೆ, ಮಗಳಲ್ಲಿ ಹುಟ್ಟೋ ಮಗುವನ್ನು ನನಗೆ ಕೊಡಬೇಕು ಅಂತ ನಿಯಮ ಹಾಕಿದ್ದಂತೆ. ಇದಕ್ಕೆ ಭಾಗವತದಲ್ಲಿ ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಪುತ್ರಿಕಾ ನ್ಯಾಯ, ಪುತ್ರಿಕಾ ಧರ್ಮ ಅಂತ ಕರೆದಿದೆ ಶಬ್ದಗಳು. ಅಭ್ರಾತೃಕಾಂ ಪ್ರದಾಸ್ಯಾಮಿ ಕನ್ಯಾಮೇತಾಂ. ಅಣ್ಣ ತಮ್ಮಂದರು ಇಲ್ಲದೇ ಇರುವಂತಹ ಕನ್ಯೆಯನ್ನು ನಿನಗೆ ದಾನ ಮಾಡ್ತೇನೆ. ತಸ್ಯಾಮ್ಯೇ ಯೋ ಜಾಯತೆ ಪುತ್ರ ಸಮೇ ಪುತ್ರೋ ಭವಿಷ್ಯತಿ. ಆ ಮಗಳಲ್ಲಿ ಹುಟ್ಟುವ ಮಗ ನನ್ನ ಮಗನೇ ಆಗಬೇಕು ಅಂತ ಕನ್ಯಾದಾನ ಮಾಡುವ ಮಾವ ಹೇಳ್ತಾನಂತೆ. ಅದಕ್ಕೆ ಪುತ್ರಿಕಾ ನ್ಯಾಯ, ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಸ್ವಯಂಭುವ ಮನು ಕನ್ಯಾದಾನ ಮಾಡುವಾಗಲೇ ಕರಾರು ಹಾಕಿಬಿಟ್ಟ. ರುಚಿ ಅಂದ, ಕನ್ಯಾದಾನ ಅಂತೂ ಮಾಡು, ಹುಟ್ಟಿದ ಮೇಲೆ ಮಗು ನಿನಗೆ ಕೊಡ್ತೇನೆ ಅಂತಂದಂತೆ. ಹೀಗೆಲ್ಲ ಕನ್ಯಾದಾನ ನಡೀತಿತ್ತಂತೆ ಹಿಂದೆ. ಈಗೆಲ್ಲ ಅದರ ವಿವರಣೆಗಳೇ ತಪ್ಪಾಗಿ ಹೋಗಿಬಿಟ್ಟಿದ್ದಾವೆ. ಅದನ್ನು ದಾನ ಅಂತ ಕರಿಬಾರ್ದು ಅಂತ ಒಂದು ವಾದ. ಆಮೇಲೆ ಅದರ ಮೇಲೆ ಪುರುಷ ಪ್ರಧಾನ ಅಂತ ಅನ್ನಿಸ್ಕೊಳ್ತದೆ ಅಂತ ಅದರ ಮೇಲೆ ಒಂದು ವಾದ. ಛೇ 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 ಛೇ, ಎಷ್ಟು ಕೆದರಿದ್ರಪ್ಪ. ಭಾರತೀಯ ವ್ಯವಸ್ಥೆ ಒಳಗೆ ಇಷ್ಟು ಕೆದರಿ ಇಟ್ಟುಬಿಟ್ರೆ ಇನ್ನು ಇಡೀ ಪ್ರಪಂಚಕ್ಕೆ ಸಂಸ್ಕೃತಿ ಧರ್ಮವನ್ನು ಬೋಧಿಸುವ ದೇಶವೇ ಇಲ್ಲ ಅಂತ ಆಗಿಬಿಡ್ತದಲ್ಲ. ಯೋಚನೆ ಮಾಡ್ತಾ ಇಲ್ಲ ನಾವು. ಕನ್ಯೆ ಕೊಡುವಾಗ ಇಷ್ಟು ಕರಾರು ಹಾಕಬೇಕಾದ್ರೆ ಸ್ವಯಂಭುವಿನ ತಿಳುವಳಿಕೆ ಎಷ್ಟಿರಬೇಡ ಯೋಚಿಸ್ರಿ ಮುಂದಾಗೋದ್ರ ಬಗ್ಗೆ. ಆಯಿತು ಅಂದ ರುಚಿ, ವಿವಾಹ ಮಾಡಿಕೊಂಡ, ಮಗು ಹುಟ್ಟಿತು. ಸ್ವಯಂಭೂಮನು ಬಂದ ಮನೆಗೆ, ಮಗು ಹುಟ್ಟಿದೆ ಕೊಡು ಅಂದ. ಮಾತಿನ ಪ್ರಕಾರ ತಪ್ಪೋ ಹಾಗೇ ಇಲ್ಲ. ಸ್ವಯಂಭೂಮನು ಅವನು ಪ್ರಥಮ ಪ್ರಜೆ ಅಂತ ಹೇಳ್ತಿರ್ತಾರೆ. ಇವಾಗೆಲ್ಲ ಪ್ರಥಮ ಪ್ರಜೆ ಅಂತಂತಾರೆ. ಯಾರಿಗಂತಾರೆ ಈಗೆಲ್ಲ ಪ್ರಥಮ ಪ್ರಜೆ? ರಾಷ್ಟ್ರಪತಿಗಳಿಗೆ. ಮೊನ್ನೆ ಒಂದು 4-5 ವರ್ಷ ಇದ್ದು ಹೋಗೋರೆಲ್ಲ ಪ್ರಥಮ ಪ್ರಜೆ. ಭಾಗವತಾದಿ ಪುರಾಣಗಳು ಘಂಟಾನುಘೋಷವಾಗಿ ಸ್ವಯಂಭುವ ಅಂತ ಒಬ್ಬ ಇದ್ದ, ಅವನೇ ಮನು, ಅವನ ಮನ್ವಂತರ ನಡ್ತಾರೆ, 2ನೇ ಅವನು ಬಂದ. ಇವ್ರು ಯಾರೇ? ಅವರೆಲ್ಲ ಇದ್ರು ಅನ್ಲಿಕ್ಕೆ ಏನು ಪ್ರಮಾಣ? ಶಿಲಾಶಾಸನ ಇದೆನಾ ಅಂತ ಕೇಳ್ತಾರೆ. ಮತ್ತು ಭೂಮಿಯನ್ನು ಅಗಿಬೇಕು. ಮತ್ತೆ ಅಲ್ಲಿ ಸಿಕ್ಕರಷ್ಟೇ ಪ್ರಮಾಣ. ಭಾಗವತದಲ್ಲಿ ಸಿಕ್ಕರೆ ಅಲ್ವೇ? ವೇದದಲ್ಲಿ ಸಿಕ್ಕರೆ ಅಲ್ವೇ? ಪುರಾಣಗಳಲ್ಲಿ ಸಿಕ್ಕರೆ ಪ್ರಮಾಣ ಅಲ್ವೇ? ನಿಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಇದ್ರೆ ಅಷ್ಟೇ ಪ್ರಮಾಣನಾ? ಆಮೇಲೆ ಮತ್ತೆ ಆ ಕಮಿಟಿ ಒಳಗೆ ಜಗಳ. ಮತ್ತೆ ಹಿಸ್ಟ್ರಿ ಬುಕ್ನ ಕಮಿಟಿ ಒಳಗೆ ಜಗಳ. ಈ ಸೇರಿಸ್ಬೇಕು, ಇದನ್ನು ಸೇರಿಸ್ಬೇಕು. ಯಾಕೆಂದ್ರೆ ಇನ್ನೊಬ್ಬರಿಗೆ ಏನಾದರೂ ಮನಸ್ಸಿಗೆ ಹರ್ಟ್ ಆಗಿಬಿಟ್ರೆ, ಜಗತ್ತಿನೊಳಗೆ ಎಲ್ಲರನ್ನ ಖುಷಿ ಪಡಿಸ್ಲಿಕ್ಕೆ ಹೋಗಿ ಶಿಕ್ಷಣ ಕೊಟ್ಟರೆ ಶಿಕ್ಷಣ ಕೊಟ್ಟಂಗೆ ಆಯ್ತಾ? ಇದು ನಮ್ಮ ದುಸ್ಥಿತಿ. ಅಂದಿನ ಮನು ಬರೆದ ವ್ಯವಸ್ಥೆಗಳು ಯಾವುದೂ ಇವತ್ತು ಒಪ್ಪಿಗೆ ಇಲ್ಲ ಅಂದರೆ ಇವತ್ತು ಬರೆದದ್ದನ್ನು ಇನ್ನೊಬ್ಬರು ಒಪ್ಪಬೇಕು ಅಂತ ಏನು ನಿಯಮ?
ಅವನು ಬರೆದದ್ದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಇವ್ರು ಬರೆದದ್ದನ್ನು ಅಳವಡಿಸ್ಕೊಳ್ಬೇಕು ಅನ್ಲಿಕ್ಕೆ ಏನು ರಾಜದಂಡ? ಅವ ತಪ್ಪು ಬರೆದಿದ್ದಾನೆ ಅಂದರೆ ಇವ ಬರೆದಿಲ್ಲ ಅನ್ಲಿಕ್ಕೆ ಏನು ದಂಡ? ತಪ್ಪು ಎಲ್ಲರೂ ಮಾಡ್ಬೋದಲ್ವೇ? ಹಾಗಾದರೆ ಅಲ್ಲಿ ಬದಲಾವಣೆ ಇದೆ ಅಂದರೆ ಇಲ್ಲಿ ಯಾಕೆ ಬದಲಾವಣೆ ಇಲ್ಲ? ಈ ಯೋಚನೆ ಮನುಷ್ಯ ಯಾವಾಗ ಮಾಡೋದು? ಆತ ಸಾಧಾರಣನಲ್ಲ. ಅವನು ಮುಂದಾಲೋಚನೆಯಿಂದ ಮಾಡಿದ ಆತ, ಜಗತ್ತಿಗೆ ಕರ್ತವ್ಯ ಪ್ರಜ್ಞೆಯನ್ನು ಹುಟ್ಟಿಸಿದ ಆತ. ಅವನೊಮ್ಮೆ ತಪಸ್ಸಿಗೆ ಕುಳಿತಿದ್ದ. ಅದು 8ನೇ ಸ್ಕಂದದಲ್ಲಿ ಬರುವ ಕಥೆ. ಪೂರ್ವದಲ್ಲಿ ಅದನ್ನು ಅನುಸಂಧಾನ ಮಾಡಬಹುದು. ತಪಸ್ಸಿಗೆ ಕುಳಿತಾಗ ಸ್ವಯಂಭೂ ಮನುವಿನ ಸುತ್ತಲೂ ರಾಕ್ಷಸರು ಬಂದುಬಿಟ್ರು. ಅರೆ, ರಾಕ್ಷಸರು ಬಂದ್ರಲ್ಲ ಅಂತ ಸ್ವಯಂಭೂ ಮನು ಯಾರನ್ನ ತನ್ನ ಮಗನನ್ನಾಗಿ ಮಾಡಿಕೊಂಡಿದ್ದ, ಮೊಮ್ಮಗನನ್ನು, ಅವನನ್ನೇ ಸ್ತೋತ್ರ ಮಾಡಿದ. ವಿಷ್ಣು ಅಂತ ಗೊತ್ತಿತ್ತು. ಆತ ಎಲ್ಲ ರಾಕ್ಷಸರನ್ನು ಹೊಡೆದೋಡಿಸಿ ತನ್ನ ಅಜ್ಜನ ತಪಸ್ಸಿಗೆ ಅನುವು ಮಾಡಿದ್ದಂತೆ. ಆಗ ಆ ಸ್ವಯಂಭುವ ಸ್ತೋತ್ರ ಮಾಡ್ತಾನಲ್ಲ, ಅದೇ ಸ್ತೋತ್ರವೇ ಈಶಾವಾಸ್ಯ ಅಂತ ಆಯ್ತಂತೆ. ಈಶಾವಾಸ್ಯ ಅಂತ ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾರೆ ಮಹಾನುಭಾವರು. ಯಜ್ಞನಾಮಕ ಭಗವಂತನನ್ನು ಸ್ತೋತ್ರದಿಂದ ಪ್ರೀತಿಪಡಿಸಿದ್ದಂತೆ. ಆ ಸ್ತೋತ್ರದಲ್ಲಿ ಹೇಳಿದ ವಿಷಯಗಳಾದರೂ ಏನು? ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ತೇನ ತ್ಯಕ್ತೇನ ಭುಂಜೀಥಾ ಮಾಗ್ರದಃ ಕಸ್ಯ ಸ್ವಿಧನಂ. ಇದು ಈಶಾವಾಸ್ಯ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇದೆಲ್ಲ ಈಶಾವಾಸ್ಯ ಅಂತ ಉಪನಿಷತ್ತು. ಅದು ಮಾನವ ಸಂವಿಧಾನದ ಮೊದಲನೇ ಕುರುಹು. ಎಲ್ಲ ಮಾನವ ಭೂಮಿಯ ಮೇಲೆ ಬಂದಾತ 100 ವರ್ಷ ಬಾಳಿ ಬದುಕಲಿ ಅಂತ ಇಚ್ಛೆ ಪಟ್ಟನಂತಾತ. ಶತಂ ಸಮಾಹ ಜಿಜೀವಿಷೇತ್. ಶತಂ ಅಂದರೆ 100, ಸಮಾಹ ಅಂದರೆ ವರ್ಷ. ಸಮಾಹ ಶತಂ ಜಿಜೀವಿಷೇತ್, 100 ವರ್ಷ ಬದುಕು. ಆದರೆ ಬದುಕಲಿಕ್ಕೆ ಅರ್ಹತೆ ಬೇಕಲ್ಲ, ಅದೇನು ಅಂತ. ಬದುಕಲಿಕ್ಕೆ ಅರ್ಹತೆ ಏನು? ಅದಕ್ಕೆ ಆತ ಹೇಳ್ತಾನೆ, ಕರ್ಮಾಣಿ ಕುರುವನ್ನೇವ ಜಿಜೀವಿಷೇತ ಅಂತಂದ. ಕರ್ಮಾಣಿ ಕುರುವನ್ನೇವ, ನಿನಗೆ ವಿಹಿತವಾದ ಕರ್ತವ್ಯ ಕರ್ಮವನ್ನು ಮಾಡಿ ಬದುಕು ಅಂತಂದ. ಇಲ್ದಿದ್ರೆ ಬದುಕೋ ಅರ್ಹತೆ ನಿನಗೆ ಇರಲ್ಲ. ಕರ್ತವ್ಯ ಪ್ರಜ್ಞೆ ಎಷ್ಟು ಜಾಗೃತಗೊಳಿಸಿದ್ದಾನೆ ನೋಡ್ರಿ. ನೀನು ಕರ್ತವ್ಯ ಮಾಡಲ್ವಾ, ಇವತ್ತೇ ಭೂಮಿಯಿಂದ ಜಾಗ ಖಾಲಿ ಮಾಡು. ಕರ್ತವ್ಯ ಮಾಡೋದಾದರೆ ಭೂಮಿಯಲ್ಲಿ 100 ವರ್ಷ ಬದುಕು, ಮಾಡ್ತಾ ಬದುಕು. ಈ ವಿವರಣೆಯನ್ನೆಲ್ಲ ಕೊಟ್ಟ ಮಂತ್ರ ಅದೇ ಯಾಜ್ಞೀಯ ಮಂತ್ರ. ಹೀಗೆ ಯಜ್ಞನಾಮಕ ಭಗವಂತನನ್ನು ಕುರಿತು ಸ್ತೋತ್ರ ಮಾಡಿದ. ಬಹಳ ಅರ್ಥಗರ್ಭಿತವಾದ ಸ್ತೋತ್ರ. ಅದರ ವಿವರಣೆ ನೋಡಬೇಕು ಆಮೇಲೆ. ಆ ಯಜ್ಞ ಅವನಿಗೆ ರಕ್ಷಣೆ ಕೊಟ್ಟ. ಹೀಗೆ ಆಕೂತಿಯಲ್ಲಿ ಯಜ್ಞನನ್ನು ಪಡೆದದ್ರಿಂದ ತನ್ನ ತಪಸ್ಸಿಗೆ ಯಾವ ವಿಘ್ನ ಬರದಂತೆ ಸ್ವಯಂಭುವ ಅವನನ್ನು ಪ್ರಸನ್ನೀಕರಿಸ್ಕೊಂಡಿದ್ದ ಅಂತ ಎಂಥ ಮೊಮ್ಮಗನ ಪಡೆದ ನೋಡ್ರಿ. ಇದು ಲೋಕಕ್ಕೆಲ್ಲ ಒಂದು ಸಂದೇಶ ಕೊಡುವ ಚರಿತ್ರೆ. ಕನ್ಯೆ ಹುಟ್ಟಿದರೆ ವ್ಯಥೆ ಪಡಬೇಡಪ್ಪ, ನಾಳೆ ಆ ಕನ್ಯೆಯಲ್ಲಿ ಯಜ್ಞ ಹುಟ್ಟಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕಾಗಾದರೂ ಕನ್ಯಾದಾನ ಮಾಡು. ಸ್ವಯಂಭೂ ಮನುವಿಗೆ ಯಜ್ಞನಂತಹ ಮೊಮ್ಮಗನನ್ನು ಪಡೆದದ್ರಿಂದ ತಪಸ್ಸು ನಿರ್ವಿಘ್ನವಾಗಲಿಲ್ಲೇನೋ? ಈ ತಿಳುವಳಿಕೆಯನ್ನು ಭಾಗವತ ನಮಗೆ ನೀಡ್ತದೆ. ಇನ್ನೊಬ್ಬ ಮಗಳು ಪ್ರಸೂತಿ, ದೇವಹೂತಿ ಅಂತ ಇನ್ನಿಬ್ಬರು, ಅದರಲ್ಲಿ ಪ್ರಸೂತಿ. ಅವಳನ್ನು ದಕ್ಷ ಅಂತ ಪ್ರಜಾಪತಿ ಕೊಟ್ಟು ವಿವಾಹ ಮಾಡಿಸಿದ. ಎರಡನೇವಳು ದೇವಹೂತಿ ಅಂತ. ಆ ದೇವಹೂತಿ ಎನ್ನುವಳನ್ನು ಮತ್ತೊಬ್ಬ ಪ್ರಜಾಪತಿಗಳು ಕೊಟ್ಟು ಕನ್ಯಾದಾನ ಮಾಡಿದ. ಬ್ರಹ್ಮದೇವರು ಹೇಳಿದಂತೆ ಕರ್ದಮ ಅಂತ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿಸಿದ. ಆ ದೇವಹೂತಿಯಲ್ಲೂ ಕನ್ಯಾದಾನ ಮಾಡುವಾಗ ಸ್ವಯಂಭೂ ಮನುವಿಗೆ ಗೊತ್ತಿತ್ತಂತೆ, ಈ ಮಗಳಲ್ಲೂ ದೇವರೇ ಅವತಾರ ಮಾಡ್ತಾನೆ ಅಂತ ಗೊತ್ತಿತ್ತಂತೆ. ಏನು ಭಾಗ್ಯ ಸ್ವಯಂಭೂ ಮನುವಿಂದು! ಇಬ್ಬಿಬ್ಬರು ಹೆಣ್ಣು ಮಕ್ಕಳಲ್ಲಿ ನೇರವಾಗಿ ಭಗವಂತನನ್ನು ಮೊಮ್ಮಗನನ್ನಾಗಿ ಪಡೆದ ಮಹಾನುಭಾವ ಅಂದರೆ ಸ್ವಯಂಭೂ ಮನು ಅಂತ ಭಾಗವತ ಹೇಳ್ತದೆ. ಈ ಚರಿತ್ರೆನೇ ನಮಗೆ ಒಂದು ಮಾರ್ಮಿಕವಾದ ಸಂದೇಶ ಕೊಡ್ತದೆ. ನಾವು ಅದೇ ಮನುವಿನ ಸಂತತಿಯಲ್ಲಿ ಬಂದವರಷ್ಟೇ. ನಮ್ಮಿಂದಲೂ ನಡಿಬೇಕಾದ ಕೆಲಸಗಳಲ್ಲಿ ಅದು ಹೆಣ್ಣು ಹುಟ್ಟಿದರೆ ಖುಷಿಪಟ್ಟು ಕನ್ಯಾದಾನ ಮಾಡಿ ಯಜ್ಞ ಹುಟ್ಟ್ಯಾನ ಕಪಿಲ ಹುಟ್ಟ್ಯಾನ ಅಂತ ಅಪೇಕ್ಷೆ ಪಟ್ಟು ಕನ್ಯಾದಾನ ಮಾಡಬೇಕಂತೆ.
ಯಜ್ಞ ಹುಟ್ಟಬೋದೇನೋ, ಕಪಿಲ ಹುಟ್ಟಬೋದೇನೋ ಅಂತ ಯೋಚಿಸ್ಬೇಕಂತೆ. ದಕ್ಷನಿಗೆ ಇನ್ನೊಬ್ಬಳು ವಿವಾಹ ಮಾಡಿಕೊಟ್ಟ, ಅವಳನ್ನು ಪ್ರಸೂತಿ ಅಂತ. ಆ ಪ್ರಸೂತಿಯಿಂದಲೂ ಲೋಕಕ್ಕೆಲ್ಲ ಸಂತಾನ ವೃದ್ಧಿ ಆಯಿತು. ಅದಕ್ಕೆ ಅವಳ ಹೆಸರೇ ಪ್ರಸೂತಿ. ಸೂತಿ ಅಂದರೆ ಲೋಕದ ಸಂತತಿಯನ್ನು ಹಡೆದುಕೊಡುವವಳು ಅಂತ ಅರ್ಥ. ಶತರೂಪ ಹೆಸರುಗಳು ಕೂಡ ಲೋಕದ ಪ್ರಜಾ ಸಂತತಿಯ ವೃದ್ಧಿಯ ಹೆಸರನ್ನು ಸೂಚನೆ ಮಾಡ್ತವೆ. ಶತರೂಪ ಅನೇಕ ಸಂತಾನಕ್ಕೆ ಕಾರಣೀಕರ್ತಳು ಅನ್ನೋ ಅರ್ಥದಲ್ಲೇ ಶತರೂಪ. ಶತಶಬ್ದ ಬಹು ಅಂತ ಇಷ್ಟೇ ಅರ್ಥ. ಹೀಗೆ ಆ ವಿಷಯಗಳನ್ನು ಪರಿಚಯಿಸ್ತಾರೆ ಹಿರಿಯರು. ಭಾಗವತದ 3ನೇ ಸ್ಕಂಧ ಮುಂದುವರೆದು ಆ ದೇವಹೂತಿಗೆ ವಿವಾಹ ಮಾಡಿಕೊಳ್ಬೇಕು ಅಂದಾಗ ಸ್ವಯಂಭೂ ಮನುವಿಗೆ ಹೇಳಿದ್ಲಂತ, ಅಪ್ಪ ನನ್ನನ್ನು ದೊಡ್ಡ ರಾಜನಿಗೆ ಮಹಾರಾಜನಿಗೆ ಏನು ಕನ್ಯಾದಾನ ಮಾಡೋದು ಬೇಡ ಅಂದ್ಬಿಟ್ಲಂತ ಅವಳು. ಕೆಲವರಿಗೆ ಹಾಗಿರ್ತದಲ್ಲ, ವಿವಾಹ ಮಾಡಿಕೊಳ್ಳುವಾಗ ಕೆಲವು ಹೆಣ್ಣಿಗೆ ಅದು ಅಪೇಕ್ಷೆ ಇರ್ತದೆ, ನಾನು ಎಷ್ಟು ಓದಿದೇನೋ ಅಷ್ಟೇ ಓದಿರಬೇಕು ಅಂತ, ನಾನೇನು ಮಾಡಿದೇನೋ ಅದೇ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂತಾರೆ ಮತ್ತೆ. ಆದರೆ ದೇವಹೂತಿಯ ಮನಸ್ಥಿತಿ ಏನಾಗಿತ್ತು? ಸ್ವಯಂಭೂ ಮನುವಿಗೆ ಹೇಳ್ತಾಳೆ, ನನಗೆ ಓದು ಬರಹ ಕೆಲಸ ದುಡಿಮೆ ದುಡಿತ ಯಾವುದೂ ಮುಖ್ಯ ಅಲ್ಲ, ನನಗೊಬ್ಬ ಬ್ರಹ್ಮಜ್ಞಾನಿ ಬೇಕು, ಹುಡುಕೊಡು ಅಂತ ಕೇಳಿದ್ಲಂತೆ. ಒಬ್ಬ ಬ್ರಹ್ಮಜ್ಞಾನಿಯನ್ನು ಹುಡುಕು, ಅವನು ಕಾಡಿನಲ್ಲಿದ್ದರೂ ಸರಿ, ನಾಡಿನಲ್ಲಿದ್ದರೂ ಸರಿ, ಪದವಿಯಲ್ಲಿದ್ದರೂ ಸರಿ, ಇಲ್ದಿದ್ದರೂ ಸರಿ, ನನಗೊಬ್ಬ ಬ್ರಹ್ಮಜ್ಞಾನಿ ಬೇಕು ಅಂತಂದ್ಲಂತೆ. ಆಗ ಸ್ವಯಂಭೂಮನು ಹುಡುಕಿ ತೆಗೆದ, ಸರಿಯಾದ ಈ ನನ್ನ ಮಗಳಿಗೆ ಒಬ್ಬ ವರ ಇದ್ದಾನೆ, ಅವನೇ ಕರ್ದಮ ಅಂತ ಆರಿಸಿದ್ದು. ಹೆಸರೇ ಕರ್ದಮ. ಸಂಸ್ಕೃತದಲ್ಲಿ ಕರ್ದಮ ಅನ್ನೋ ಶಬ್ದ ಎಲ್ಲಿ ಬಳಸ್ತಾರೆ? ಮಣ್ಣಿನ ಕೆಸರು ಅಂತ ಅರ್ಥ. ಕೆಸರು ಎಲ್ಲಿ ಹೆಚ್ಚು ಕೆಸರು ಇರ್ತದೆ ಅದನ್ನು ಕರ್ದಮ ಅಂತ ಕರೀತಾರೆ. ಇವ ಕರ್ದಮ. ಇವ ಯಾವ ಕೆಸರಿತ್ತು? ಜ್ಞಾನದ ಕೆಸರು, ತಪಸ್ಸಿನ ಕೆಸರು, ಭಕ್ತಿಯ ಕೆಸರು. ಅದಕ್ಕೆ ಅವ ಕರ್ದಮ. ದೇವಹೂತಿ, ಹೂತಿ ಅಂದರೆ ಭಾವ. ಯಾವಾಗಲೂ ದೇವರ ಬಗ್ಗೆ ಭಾವನೆ ಇಟ್ಟುಕೊಂಡದ್ದಕ್ಕೆ ಅವಳ ಹೆಸರೇ ದೇವಹೂತಿ ಅಂತಿತ್ತಂತೆ. ಕನ್ಯಾದಾನ ಮಾಡಿದ, ವಿವಾಹ ಮಾಡಿಕೊಂಡ್ರು. ಕರ್ದಮ ದೇವಹೂತಿಯರು ಬಹುಕಾಲದ ಸಂಸಾರದ ಭೋಗ ಜೀವನವನ್ನು ನಡೆಸಿದರಂತೆ. ಪ್ರಾರಂಭದಲ್ಲಿ ನಡೆಸಲಿಲ್ಲ, ಪರೀಕ್ಷೆ ಮಾಡಿ ಮಾಡಿ ಕರ್ದಮರು ತಮ್ಮ ತಪಶಕ್ತಿಯಿಂದ ಅವಳೊಟ್ಟಿಗೆ ಬಹಳ ದೊಡ್ಡ ಭೋಗದ ಜೀವನ ನಡೆಸಿದ್ದನ್ನು ವಿವರಣೆ ಕೊಡ್ತದೆ ಭಾಗವತ. ಕರ್ದಮರು ಕೇಳ್ತಾರೆ ದೇವಹೂತಿಯ ತಪಸ್ಸಿಗೆ ಮೆಚ್ಚಿ, ಏನು ನಿನ್ನ ಸೇವೆ, ಎಷ್ಟು ನಿನ್ನ ಮನಸ್ಸಿನಲ್ಲಿ ನಿಶ್ಚಂಚಲವಾದ ಭಾವ. ದೇವಹೂತಿ, ನಿನಗೆ ಇಹಲೋಕದ್ದು ಬೇಡ, ನಾನು ಸ್ವರ್ಗಲೋಕ ಕರ್ಕೊಂಡು ಹೋಗ್ತೀನಿ ಅಂದ್ರಂತೆ. ವಿವಾಹ ಮಾಡಿಕೊಂಡ ಗಂಡ ಹೆಂಡತಿಯರು ಇಲ್ಲೇ ಒಂದು ಯಾವುದೋ ದೇಶಕ್ಕೆ ಹೋಗಿ ಬಂದು ಮೈ ತುಂಬ ಫೋಟೋ ಹಾಕ್ಕೊಂಡಿರ್ತಾರೆ. ಏನದು ಎಲ್ಲರೂ ನೋಡೋ ಹಾಗೆ ಫೋಟೋ ಹಾಕಿದ್ದೇ ಹಾಕಿದ್ದು, ಇಲ್ಲಿ ಕರ್ಕೊಂಡು ಹೋಗಿದ್ದ ಅಲ್ಲಿ ಕರ್ಕೊಂಡು ಹೋಗಿದ್ದ ಅಂತ. ಭಾಗವತ ಹೇಳ್ತದೆ, ಕರ್ದಮ ಋಷಿಗಳು ದೇವಹೂತಿಯನ್ನು 9 ರೂಪ ತಗೊಂಡ್ರಂತೆ. 9 ರೂಪ ಅವಳಿಗೆ ಕೊಡಿಸಿದ್ರಂತೆ. ಮತ್ತೆ ಹೆಂಗೇಳಿಯರನ್ನು ಕರೆಸಿದ್ರಂತೆ, ವಿಮಾನ ತರಿಸಿದ್ರಂತೆ. ತರಿಸಿದ ವಿಮಾನದಿಂದ ಈ ಭೂಮಿಯ ಸುಖ ಬೇಡ ಅಂದ್ರಂತೆ, ಇದು ಸಾಲದು ನಮಗೆ ಅಂದ್ರಂತೆ. ಎಲ್ಲಿ ಹೋಗೋಣ ಅಂತಾಳೆ, ನೀನು ಎಲ್ಲಿ ಹೋಗೋಣ ಅಂತೀನಿ, ನಂದನ ಪಾರಿಭದ್ರಕ್ಕೆ ಹೋಗೋಣ ಅಂದ್ರಂತೆ. ಇದು ಬ್ರಹ್ಮಜ್ಞಾನದ ಶಕ್ತಿ. ಯೋಚನೆ ಮಾಡಿದರೆ ಗಂಭೀರ ಅನ್ನಿಸ್ತದೆ ನಿಮಗೆ. ಭಾಗವತ 3ನೇ ಸ್ಕಂದ ಒಂದು ವಿಷಯ ಹೇಳ್ತದೆ. ಮೊನ್ನೆ ಹುಟ್ಟಿ 1-2 ಕಂಪ್ನಿಯಲ್ಲಿ ಕೆಲಸ ಮಾಡಿ ಇಯರ್ಲಿ ಇಷ್ಟು ಪ್ಯಾಕೇಜ್ ಅದ ಅಂಥೇಳಿ ಲಗ್ನ ಮಾಡಿಕೊಂಡು ಇಹಲೋಕದ ಭೋಗ ನಡೆಸೇನೆ ಜಗತ್ತಿನ ತುಂಬ ನಾನು ಓಡಾಡಿ ಬಂದೆ ಅಂತೀಯಾ? ನೋಡು ಕರ್ದಮ ದೇವಹೂತಿಯರ ಭೋಗದ ಜೀವನ ಅಂತ ಭಾಗವತ ತೋರಿಸ್ತದೆ. ಏನು ಅದ್ಭುತ ವ್ಯವಸ್ಥೆಗಳನ್ನು ಹೇಳ್ತಾರೆ ವೇದವ್ಯಾಸರು. ಅವರು ಗಳಿಸಲಿಲ್ಲ, ಹಣ ಗಳಿಸಲಿಲ್ಲ, ವಿಮಾನದ ಟಿಕೆಟ್ ಬುಕ್ ಮಾಡಲೇ ಇಲ್ಲ, ಮನಸ್ಸು ಮಾಡಿದರೆ ವಿಮಾನ ಬಂತಂತೆ. ಇದಲ್ವೇ ಬ್ರಹ್ಮಜ್ಞಾನ? ಬಾ ಅಂದರೆ ವಿಮಾನ ಬರಬೇಕು. ಯಾರಿಗೆ ಬರ್ತದೆ ಹೇಳಿ, ಯಾರಿಗೆ ಬರ್ತದೆ? ಈಗ ನೋಡಿದರೆ ಹಣ ಕೊಟ್ಟು ಖರ್ಚು ಮಾಡಿ ಇನ್ನೂ ದುಃಖ ಪಡ್ತಿದ್ದೇವೆ ಹೊರತು ಬ್ರಹ್ಮಜ್ಞಾನದ ಮುಂದೆ ಅದಲ್ಲ ತಾನೇ. ಭಾಗವತ ಅದನ್ನು ನಮಗೆ ತೋರಿಸ್ಬೇಕಾಗಿದೆ. ಮನುಷ್ಯ ಸಂಪಾದಿಸಿ ದ್ರವ್ಯವನ್ನು ಖರ್ಚು ಮಾಡಿ ಅನುಭವಿಸುವ ಭೋಗ ಇದೆಯಲ್ಲ, ಅದು ಶಾಶ್ವತ ಸುಖ ಕೊಡಲ್ಲ. ಇದನ್ನು ತಿಳಿಸ್ಬೇಕಾಗಿದೆ ಭಾಗವತ.
ಈ ಭೋಗ ಮನುಷ್ಯನಿಗೆ ಸುಖ ಕೊಡಲ್ಲ. ಅದು ಜೊತೆಯಲ್ಲಿ ರೋಗ ಕೊಡ್ತದೆ, ಜೊತೆಯಲ್ಲಿ ಅತೃಪ್ತಿ ಕೊಡ್ತದೆ, ದುಃಖ ಕೊಡ್ತದೆ. ಅದೇ ಒಂದು ವೇಳೆ ತಾನು ದೇವರು ಕೊಟ್ಟದ್ದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾನಲ್ಲ, ಅದು ಎಷ್ಟಾದರೂ ಮನುಷ್ಯನಿಗೆ ಸುಖ ಕೊಡೋದಲ್ದೇನೆ ಸಾಕು ಅಂದರೂ ಕೊಡ್ತಾನೆ ಇರ್ತದಂತೆ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಏನು ತಿಳಿದಿದ್ದೀ ಅರ್ಜುನ? ಬ್ರಹ್ಮಜ್ಞಾನಿ ಅನುಭವಿಸುವ ಸುಖದ ಪರಿಚಯ ನಿನಗಿದೇನಾ? ಇದೇನೋ? ಬ್ರಹ್ಮಜ್ಞಾನಿ ಅನುಭವಿಸುವ ಸುಖ ಎಷ್ಟು ದೊಡ್ಡದು ಗೊತ್ತಾ? ಈಗ ಅನುಭವಿಸುವ ಸುಖ ಬಾವಿ ನೀರಂತೆ, ಬ್ರಹ್ಮಜ್ಞಾನಿ ಅನುಭವಿಸುವ ಸುಖ ಸಮುದ್ರದ ನೀರಂತೆ. ಯಾವುದು ಬೇಕು ಕಂಪೇರ್ ಮಾಡ್ಕೊ ಅಂತಂದಂತೆ. ಯಾವ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ಅಂತಂತಾರೆ. ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತೆ. ಇದು ಕರ್ದಮ ಋಷಿಗಳು ಒಬ್ಬ ಬ್ರಹ್ಮಜ್ಞಾನಿಗಳಾಗಿ ತನ್ನ ಹೆಂಡತಿ ದೇವಹೂತಿಗೆ ಅಪೇಕ್ಷೆಗೆ ಪಟ್ಟಂತೆ ಗಾರ್ಹಸ್ಥ್ಯ ಸುಖ ಕೊಡಲಿಕ್ಕೆ ನಂದನ ಪಾರಿಭದ್ರಾದಿ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿರುವ ಸುಖಭೋಗದ ಲಾಲಸ ಎಷ್ಟಿದೆ ಎಲ್ಲವನ್ನೂ ಅನುಭವಿಸುವಂತೆ ಮಾಡಿ ಕೊನೆಗೆ 9 ಜನ ಹೆಣ್ಣುಮಕ್ಕಳು ಹುಟ್ಟಿದ್ರಂತೆ. ಆ 9 ಜನ ಹೆಣ್ಣು ಮಕ್ಕಳನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿಸಿ ಅವರನ್ನು ಕನ್ಯಾದಾನ ಮಾಡಿಕೊಟ್ರಂತೆ ಕರ್ದಮರು. ಇಷ್ಟು ಮಾಡಿ ವಾಪಸ್ ಭೂಮಿಗೆ ಕರ್ಕೊಂಡು ಬಂದ ಮೇಲೆ ಹೇಳ್ತಾರಂತೆ, ದೇವಹೂತಿ ಸಾಕು, ನನಗೆ ಅನುಮತಿ ಕೊಡು, ನಾನಿನ್ನು ತಪಸ್ಸಿಗೆ ಹೋಗ್ತೇನೆ ಅಂದ್ರಂತೆ. ಮತ್ತೆ ದೇವಹೂತಿ ಅಂತಾಳೆ, ತಪಸ್ಸಿಗೆ ಹೋಗ್ತೇನೆ, ಕಾಡಿಗೆ ಅನುಮತಿ ಕೊಡು ಅಂತಿದ್ದೀರಲ್ಲ, ನನ್ನ ಸ್ಥಿತಿ ಏನು ಅಂದಂತೆ. ಅಂದೇ ನೀವು ಕೇಳಿದ್ರಿ ದೇವಹೂತಿ ಏನು ಬೇಕು ಅಂತ. ಅವತ್ತು ದೇವಹೂತಿ ಕೇಳ್ಕೊಳ್ಳುವಾಗ ಇಷ್ಟು ದೊಡ್ಡ ಬ್ರಹ್ಮಜ್ಞಾನಿಯನ್ನು ಮುಂದೆ ನಿಂತು ನನಗೆ ಗಾರ್ಹಸ್ಥ್ಯ ಸುಖ ಕೊಡಿ ಅಂತ ಕೇಳಿದ್ಲಂತೆ. ಗಾರ್ಹಸ್ಥ್ಯಂ ದೇಹಿಮೇ ಸುಖಂ. ಇಬ್ಬರು ಗಂಡ ಹೆಂಡತಿ ಅಂತಾಗಿ ಸ್ತ್ರೀ ಪುರುಷರು ಅನ್ಯೋನ್ಯವಾಗಿ ಮಾಡಬೇಕಾದಂಥ ಏನೆಲ್ಲ ಸುಖದ ಭೋಗ ಇದೆ ಅದನ್ನು ಕೊಡಿ ಅಂತ ಕೇಳಿದ್ಲಂತೆ. ಅವಳು ಕೇಳಿದ್ದು ಸ್ವಲ್ಪ, ಇವರು ನೋಡಿದ್ರು ಇಷ್ಟು ಕೊಟ್ಟು ಸಾಕ, ನಾನು ಹೋಗಿ ಬರ್ತೀನಿ ಅಂತಂದುಬಿಟ್ರಂತೆ. ಇದು ಬ್ರಹ್ಮಜ್ಞಾನಿ ಅಂತಂದ್ರೆ. ಅದಕ್ಕೆ ದೇವಹೂತಿ ಅಂತಾಳೆ, ನೀವೇ ಹೊರಟ್ರೆ ನನ್ನ ಸ್ಥಿತಿ ಏನು? ಅಲ್ಲ, ನೀ ಕೇಳ್ದಿ, ನಾನು ಕೊಟ್ಟೆ, ಈಗ ಮುಗೀತು, ನಾನು ಹೊರಟೆ ಅಂದ್ರಂತೆ. ಅದಕ್ಕೆ ದೇವಹೂತಿ ಅಂತಾಳೆ, ನನಗೀಗ ಅರ್ಥ ಆಗ್ತಿದೆ, ನಾನು ಅದನ್ನು ಕೇಳಬಾರ್ದಾಗಿತ್ತು ಅಂತಂದ್ಲಂತೆ. ಜೀವನದಲ್ಲಿ ಯಾವುದನ್ನು ಕೇಳಬಾರ್ದಿತ್ತು ಅದನ್ನು ಕೇಳಿಬಿಟ್ಟೆ, ನಾನು ನಿರ್ವಿಣ್ಣಳಾದೆ ಅನ್ಲಂತೆ. ಮನುಷ್ಯನಿಗೆ ದೇಹ ಸದೃಢ ಇದ್ದಾಗ, ಇಂದ್ರಿಯಗಳು ಸಶಕ್ತ ಇದ್ದಾಗ, ಭೋಗದ ಲಾಲಸೆಯಲ್ಲಿ ಮೈಮರೆತು ಅವುಗಳ ಕಡೆಗೆ ಕುದುರೆ ಓಡ್ದ ಹಾಗೆ ಓಡಿ ಹಣ್ಣಾಗಿಬಿಟ್ರಲ್ಲ, ಹಾಗೆ ನಾನು ಹಣ್ಣಾದೆ, ನೀರಾದೆ. ಈಗ ನನಗನ್ನಿಸ್ತಿದೆ ಅದನ್ನು ಕೇಳಬಾರ್ದಾಗಿತ್ತು, ಅದು ಬೇಡ, ನನಗೆ ಬೇರೆ ಕೊಡ್ರಿ ಅಂತ ಕೇಳಿದ್ಲಂತೆ. ಈಗೇನು ಬೇಕು ಅಂದರು. ಈಗ ನನಗೆ ಬ್ರಹ್ಮಜ್ಞಾನ ಬೇಕು ಅಂದ್ಲಂತವಳು. ಅದು ಬೇಡ ಆಯ್ತು. ಈಗ ನೋಡಿ, ಅನುಭವಿಸಿದ್ದೆಲ್ಲ ಅನುಭವಿಸಿದ್ದಾಯ್ತು, ಅವಳಿಗೆ ಅದರದ್ದು ಅಸಾರತೆ ಅರಿವಾಯಿತು. ಆ ಅಸಾರತೆ ಅರಿವು ಮುಂದೆ ಬ್ರಹ್ಮಜ್ಞಾನನೇ ಬೇಕು ಅಂತ ಹಠ ಬಂತಂತ ಅವಳಿಗೆ. ನೀವೇನು ಗಳಿಸಿದ್ದೀರಿ, ನೀವೇನು ಪಡೆದಿದ್ದೀರಿ, ನಿಮ್ಮೊಳಗೆ ಯಾವುದಿದೆ ಆತ್ಮಸುಖ, ಅದು ನನಗೆ ಬೇಕು. ಅದನ್ನು ಮೊದಲು ಕೇಳಲಿಲ್ಲ ಅವಳು. ಈಗ ಅದನ್ನು ಬೇಕು ಅಂದರೆ ಕರ್ದಮರಂತಾರೆ, ಸಮಯ ಆಗಿದೆ, ನಾನು ಕೊಡಲ್ಲ, ಅದನ್ನು ನಿನ್ನ ಮಗನಿಂದ ಪಡಿ ಅಂತಂದ್ರಂತೆ. ಮತ್ತೆ ನಿನ್ನ ಮಗನಿಂದ ಪಡಿ. ನಿನ್ನ ಗರ್ಭದಲ್ಲೇ ಒಬ್ಬ ಮಗ ಹುಟ್ಟುತ್ತಾನೆ, ಸಾಕ್ಷಾತ್ ನಾರಾಯಣ. ಅವನು ನಿನಗೆ ಉಪದೇಶ ಮಾಡಿ ನಿನಗೆ ಆತ್ಮಜ್ಞಾನ ಕೊಡ್ತಾನೆ ಅಂತ ಹೇಳಿದ್ದಂತೆ. ಕರ್ದಮರು ಅವಳಿಗೆ ಅಷ್ಟು ಹೇಳಿದ್ದೇ ತಡ. ಅವಳ ಗರ್ಭಾಂಬುದಿಯಲ್ಲಿ ಭಗವಂತ ಜನ್ಮ ತಳೆದ, ಅವನೇ ಕಪಿಲ ಅಂತಾದ. ಇದು ಕಪಿಲ ನಾಮಕ ಭಗವಂತನ ಚರಿತ್ರೆ. ಒಬ್ಬ ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅಂತನ್ಲಿಕ್ಕೆ ನಿದರ್ಶನ ಕರ್ದಮ. ಭೋಗ ಬ್ರಹ್ಮಜ್ಞಾನದ ಪ್ರಭಾವದಿಂದ ಎಷ್ಟೆಲ್ಲ ಪಡೀಬಹುದು ಅಂತನ್ಲಿಕ್ಕೆ ದೇವಹೂತಿ ಕರ್ದಮರ ದಾಂಪತ್ಯ. ಲೋಕದಲ್ಲಿರುವ ವಿತ್ತಕ್ಕಿಂತ ಕೋಟಿ ಪಟ್ಟು ಶಕ್ತಿ ಬ್ರಹ್ಮಜ್ಞಾನದ ವಿತ್ತಕ್ಕಿದೆ ಅಂತನ್ಲಿಕ್ಕೆ ಇದು ಬ್ರಹ್ಮಜ್ಞಾನದ ಕಥೆ. ನಮಗದು ಅರ್ಥ ಆಗ್ತಾ ಇಲ್ಲ. ನಾವು ದುಡಿದ್ರೇ ಹಣ, ನಾವು ಹಣ ಗಳಿಸಿದ್ರೇ ನಮ್ಮ ಹೊಟ್ಟೆ ತುಂಬೋದು, ನಾವು ಈ ಧಾನ್ಯ ತಿಂದ್ರೇ ನಮಗಿದು, ಹೀಗೆಲ್ಲ ನಾವೇ ಕ್ಯಾಲ್ಕುಲೇಟೆಡ್ ಮೈಂಡ್. ನಾವು ಒಂದು ಸರ್ಕಮ್ಸ್ಟನ್ಸ್, ಹೌದು, ಒಂದು ಹಂತದಲ್ಲಿ ಅದೇ ನಿಜ, ಒಂದೇನೋ ಸಿಸ್ಟಮ್ ಹಾಕ್ಕೊಂಡಿದ್ದೇವೆ. ಇಷ್ಟು ಪೇ ಮಾಡಬೇಕು, ಇಷ್ಟು ದುಡಿಬೇಕು, ಇಷ್ಟು ಖರ್ಚು, ಇದೊಂದು ಸಿಸ್ಟಮ್ ಹಾಕ್ಕೊಂಡಿದ್ದೇವೆ.
ಇದನ್ನು ಮೀರಿದ್ದೊಂದು ವ್ಯವಸ್ಥೆ ಇದೆ, ನಾವು ಅದನ್ನು ಮುಟ್ಲಿಕ್ಕೆ ತಯಾರಿಲ್ಲ. ಅದೇ ವಿಚಿತ್ರ. ಆ ನೆಟ್ವರ್ಕೇ ಬೇಡ ಅಂತಿದ್ದೇವೆ, ಆ ನೆಟ್ವರ್ಕಿಗೆ ಹೋಗ್ಲಿಕ್ಕೆ ತಯಾರಿಲ್ಲ ನಾವು. ಅರೆ ಇದಕ್ಕಿಂತ ಒಂದು ಅದ್ಭುತವಾದ ನೆಟ್ವರ್ಕ್ ಇದೆಯಪ್ಪ ಅಂತದೆ ಭಾಗವತ. ಒಂದ್ಸಲಿ ಕನೆಕ್ಟ್ ಆಗಿ ನೋಡೋಣ, ಮತ್ತೆ ಬಿಡಲಿಕ್ಕೆ ಆಗಲ್ಲ ಆ ನೆಟ್ವರ್ಕನ್ನು. ಅದು ಕೂತಲ್ಲೇ ಹೊಟ್ಟೆ ತುಂಬಿಸ್ತದೆ, ಅನ್ನ ಇಲ್ಲದೆ ಹೊಟ್ಟೆ ತುಂಬಿಸ್ತದೆ, ಆಹಾರ ಇಲ್ಲದೆ ಹೊಟ್ಟೆ ತುಂಬಿಸ್ತದೆ, ಮಂಚ ಇಲ್ಲದೆ ನಿದ್ರೆ ಬರೆಸ್ತದೆ, ಬಟ್ಟೆ ಇಲ್ಲದೆ ನಿನ್ನನ್ನು ಮೈ ಮುಚ್ಚಿಸ್ತದೆ, ಬಟ್ಟೆ ಇಲ್ಲದೆ ಮೈ ಮುಚ್ಚಿಸ್ತದೆ. ಲೋಕದ ಯಾವ ಶಕ್ತಿಗಳು ಅದನ್ನು ಕಿತ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲಿ ಗಳಿಸಿದರೆ ಸಾಕು, ಅದು ಬ್ರಹ್ಮಜ್ಞಾನ. ಅದನ್ನು ಕರ್ದಮ ಋಷಿಗಳು ಸಂಪಾದನೆ ಮಾಡಿ ಅದನ್ನು ಕೇಳ್ತಾಳೆ. ಇಲ್ಲ ನನಗೆ ಅದು ಬೇಕು ಅಂದ್ಲಂತವಳು, ಅದು ಬೇಕು ನನಗೆ. ಅದಕ್ಕೆ ಕಪಿಲನಿಂದ ಉಪದೇಶ ಆಗ್ತದೆ ಅಂದರು. ಕಪಿಲ್ ನಾಮಕ ಭಗವಂತ ಅವತಾರ ಮಾಡಿದ, ಅವನಿಂದ ಉಪದೇಶ ಆಗಲಿ ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ತಾಯಿ ದೇವಹೂತಿ ಕಪಿಲನಿಂದ ಉಪದೇಶ ಪಡೆದ್ಲು ಅಂತ ಭಾಗವತದಲ್ಲಿ ಬರ್ತದೆ. ಅದನ್ನು ಮತ್ತೆ ಮುಂದಿನ ಸಾಯಂಕಾಲದ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಸಾಯಂಕಾಲ ಸರಿಯಾಗಿ 4:15 ಪ್ರವಚನ ನಿನ್ನೆಯಂತೆ ಪ್ರಾರಂಭ ಆಗ್ತದೆ. ಎಲ್ಲರೂ ಭಾಗವಹಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.